श्रीगुरुभ्यो नमः। हरि ओम। जयति हरिरचिन्त्यः सर्वदेवैकवन्द्यः परमगुरुरभीष्टावप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यमलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वै बाधिते नैवास्ति प्रतिपक्षयुक्तिरतुलम् शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्मवाक्ये प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामवानच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामो यम्बव्रे स्वयमेव स्वपूजकम् रघुप्रियाय योगीन्द्रं नौमि सज्ञानसिद्धये तदितरभक्तानां मोक्ष उद्देश्येन भजनीयाय नमः साकल्येन रमा ब्रह्मादि अचिन्त्य स्वरूपाय नमः। ಯಾದವಾರ್ಯರು ಶಾಸ್ತ್ರದಲ್ಲಿ ಎರಡು ತರಹದ ಅಧಿಕಾರಿಗಳಿದ್ದಾರೆ. ಆ ಎರಡು ತರಹದ ಅಧಿಕಾರಿಗಳು ಭಗವಂತನನ್ನ ಯಾವ ಯಾವ ಉದ್ದೇಶದಿಂದ ಆರಾಧಿಸುತ್ತಾರೆ, ಪೂಜಿಸುತ್ತಾರೆ, ಭಜಿಸುತ್ತಾರೆ ಎನ್ನುವ ಅಂಶವನ್ನ ತಿಳಿಸುವುದಕ್ಕಾಗಿ ಎರಡು ವಾಕ್ಯಗಳನ್ನು ಪ್ರತ್ಯೇಕ ರಚನೆ ಮಾಡುತ್ತಾರೆ. ಬ್ರಹ್ಮಾದಿ ದೇವತೆಗಳು ಭಗವಂತನ ಆರಾಧನೆಯನ್ನ ಕೇವಲ ಭಗವಂತನ ಪ್ರೀತಿಯಾಗಿ ಮಾಡುತ್ತಾರೆ, ಅವನ ಪ್ರಸಾದಕ್ಕಾಗಿ ಮಾಡುತ್ತಾರೆ, ಇನ್ಯಾವ ಉದ್ದೇಶ ಇರುವುದಿಲ್ಲ. ಆದ್ದರಿಂದ ನಿರುಪಾಧಿಕ ಇಷ್ಟ ಅಂತ ಕರೆಸಿಕೊಳ್ತಾನೆ. ಆ ದೇವತೆಗಳನ್ನು ಹೊರತುಪಡಿಸಿ ನಮ್ಮಂತಹ ಅಧಮಾಧಿಕಾರಿಗಳಾದವರು ಎಲ್ಲರೂ ಕೂಡ ದೇವರ ಬಳಿ ಹೋಗುವುದು, ಬೇಡುವುದು ಏತಕ್ಕಾಗಿ, ಏನ್ ಮಾಡುವುದಕ್ಕಾಗಿ ಪೂಜೆ ಮಾಡ್ತೇವೆ, ಎದಕ್ಕೆ ಬೇಕಪ್ಪ ಅನ್ನೋದು ಪೂಜೆ ಅಂತ ಕೇಳಿದರೆ ಒಂದೇ ಉದ್ದೇಶ, ಮೋಕ್ಷ. ಆ ಮೋಕ್ಷವನ್ನು ಕೊಡು ಅನ್ನೋದಕ್ಕಾಗಿ ಕೇಳುತ್ತೇವೆ. ಶ್ರೀಕೃಷ್ಣ ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ನನ್ನ ಹತ್ರ ಬರೋರು ಒಂದು 4 ಮಂದಿ ಇದ್ದಾರೆ, 4 ಮಂದಿ ಬಿಟ್ಟರೆ 5ನೇದು ನನ್ನ ಕಡೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಹಂಗಲ್ಲ, ಪುರಾಣಕ್ಕೆ 4 ಮಂದಿ ಬಂದಿರ್ತಾರಂತ ನಮಗಿಲ್ಲ. ಹಂಗ ಪುರಾಣಕ್ಕೆ 4 ಮಂದಿ ಇದ್ದಂತೆ ಕೃಷ್ಣನ ಕಡೆ ಹೋಗೋ 4 ಮಂದಿ. ಯಾರವರು 4 ಮಂದಿ ಅಂತ ಕೇಳಿ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಮುಗಿದೋಯ್ತು. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ. ಒಬ್ಬವ ಆರ್ತರ್ಯ, ಅವ ಆರ್ತ ಅಂದ್ರೆ ಏನಂದ್ರೆ ಅವನಿಗೇನೋ ರೋಗ ಬಂದದ, ಏನೋ ದುಃಖ ಬಂದದ, ಏನೋ ಕಷ್ಟ ಬಂದದ. ಈ ರೋಗ ಕಷ್ಟ ದುಃಖ ಇದನ್ನು ನಿವಾರಣೆ ಮಾಡ್ಲಿಕ್ಕೆ ಸಾಧನ ಯಾರು ಅಂದ್ರೆ ಅವ ದೇವರು. ಅದಕ್ಕೆ ಹೋಗಿರ್ತಾರೆ ಅವನ ಕಡೆಗೆ. ಅವ್ರಿಗೆ ಉಳಿದೇನು ಸಂಬಂಧ ಇರಂಗಿಲ್ಲ. ನೀ ಏನು, ನಿಮ್ಮ ಮಹಿಮಾ ಏನು, ನೀ ದೊಡ್ಡವನು, ನೀ ಪರಮ ದೊಡ್ಡವನು, ಅವೆಲ್ಲ ಏನು ಸಂಬಂಧ ಇಲ್ಲ ನಮಗೆ. ನಮ್ಮ ಕಷ್ಟ ಪರಿಹಾರ ಮಾಡಬೇಕು, ಕಷ್ಟ ಗಳಿಸ. ದೇವರು ಪುಣ್ಯಕ್ಕ ಅವ ಕ್ಲಿನಿಕ್ ಹಾಕೊಂಡು ಕೂತಿಲ್ಲ ಅಷ್ಟ. ಈಗ ಹೆಂಗೆ ಓಡಿಗೆ ಒಬ್ಬೊಬ್ಬರು ವೈದ್ಯ ಇದ್ದಾಗ ಹಂಗೆ ದೇವರು ಕೂತಿಲ್ಲ ಅಂತ ದೇವ್ರ ಭಾಗ್ಯ ಅಷ್ಟೇ. ನಾವು ಹೋಗೋ ದೇವ್ರ ಕಡೆಗೆ ಎದಕ್ಕೆ ಅಂದ್ರೆ ಆರ್ತಃ ದುಃಖದಲ್ಲಿ ಒದ್ದಾಡ್ತಾ ಇದ್ದಾನೆ, ಪರಿಹಾರ ಮಾಡು ಅಂತ ಕೆಲವರು ದೇವ್ರ ಕಡೆ ಹೋಗ್ತಾರೆ. ಇನ್ನ ಜಿಜ್ಞಾಸು ಮತ್ತೊಬ್ಬ ಇದ್ದಾನೆ, ಅವಂಗ ದೇವ್ರು ತಿಳ್ಕೋಬೇಕು ಅಂತ ಒಂದು ಆಶಾ, ಒಂದು ಚೂರು ಭಾಳ ಏನಿಲ್ಲ, ಅದು ಸುಮ್ ತಿಳ್ಕೋಬೇಕು. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹಿಂಗೆ ಸೂತ್ರ ಬರೆದಿದ್ರೆ ಏನಂದ್ರೆ ನೋಡೋಣ ನಡಿ ತಿಳ್ಕೊಳ್ಳಿಕ್ಕೆ ಹೊಂಟವ್ ಎರಡನೇದ. ಇನ್ನೊಬ್ಬ ಅರ್ಥಾರ್ಥಿ, ಅವ್ನ ದುಃಖ ಏನಿಲ್ಲ, ಅವಂಗ ಉತ್ತರೋತ್ತರ ಅಭಿವೃದ್ಧಿ ಬೇಕಾಗಿದೆ. ಅವನು
ಅವನು ಲಗ್ನ ಆಗ್ಬೇಕು ಒಂಚೂರು ಮಗಳಿಗೆ ಒಂಚೂರು ಉದ್ಯೋಗ ಆಗ್ಬೇಕು, ಮೊಮ್ಮಕ್ಕಳಾಗಬೇಕು, ಲಗುನೆ ಒಂದು 4 ಗುಳಿ ಗುಂಡಾರ ಸುತ್ತಿದ್ರೆ ಆಗ್ತಾವ ಅಂತ ಯಾರು ನಮ್ಮಂಥ ಆಚಾರ ಪುರಾಣದಾಗ ಹೇಳಿರ್ತಾರೆ. ಹೋಗಿರ್ತಾನೆ ಅಷ್ಟಕ್ಕವ. ಅದಕ್ಕೆ ಅವ ಅರ್ಥಾರ್ಥಿ. ಕೊನೆಯದವ ಜ್ಞಾನೀಚ ಭರತರ್ಷಭ, ಅವ ಜ್ಞಾನಿ, ಅವ ಖರೇ ದೇವರು ನೋಡ್ಬೇಕು ಅಂತ ಹೋಗಿರ್ತಾನೆ. ಹಿಂಗೆ 4 ಮಂದಿ ಇದ್ದಾರೆ. ಇವರೆಲ್ಲರೂ ಉದಾರ ಸರ್ವ ಏವೈತೆ ಅಂತ ಕೃಷ್ಣ ದೃಷ್ಟಿಯೊಳಗೆ ಇವರೆಲ್ಲರೂ ಉದಾರ, ಉತ್ಕೃಷ್ಟರು, ಶ್ರೇಷ್ಠರು. ಅವ ತನ್ನ ದುಃಖ ಪರಿಹಾರ ಆಗಲಿ ಅಂತ ಬಂದ್ರೆ ಅಮ್ಯಾಗ ಶ್ರೇಷ್ಠ ಆಗ್ಬೇಕು, ತನಗೆ ಹಣ ಬೇಕು, ತನಗೆ ಕೀರ್ತಿ ಬೇಕು ಅಂತ ಬಂದ್ರೆ ಅಮ್ಯಾಗ ಉತ್ಕೃಷ್ಟ ಆಗ್ಬೇಕು. ದೇವರಂದ ಎಲ್ಲೋ ಹೋಗ್ಲಾರ್ದು ನನ್ನ ಕಡೆ ಬಂದಾಗಲ್ಲ ಅದು ಉತ್ಕೃಷ್ಟ. ಇದನ್ನ ಕೇಳ್ಕೊಂಡು ಇನ್ಯಾವುದೋ ಗೋಧಿ ಬಾಬಾ ಮಂತ್ರಾಕ್ಷತಿ ಬಾಬಾ ಕಡೆ ಹೋಗಿ ಏನ್ ಮಾಡ್ತಿದ್ವಿ? ಆ ದೇವತೆ ಈ ದೇವತೆ ಕಡೆ ಹೋಗ್ಲಾರ್ದ ನನ್ನ ಹತ್ರ ಬಂದಿದ್ದಾರಲ್ಲ. ಉದಾರ ಸರ್ವ ಏವೈತೆ ಜ್ಞಾನಿ ತ್ವಾದ್ವೈವಮೇವತಂ, ಜ್ಞಾನಿ ನನ್ನ ಮತ್ತೊಂದು ಆತ್ಮದಂತೆ, ಅಂದ್ರೆ ಅಷ್ಟು ಪ್ರಿಯನಾದವನು ತಿಳಿದುಕೊಂಡು ಉದ್ಗಾರವನ್ನು ತೆಗೆದಿದ್ದಾನೆ. ಹಾಗಾಗಿ ನಾವೆಲ್ಲರೂ ತದಿತರ ಭಕ್ತಾನ ಮೋಕ್ಷ ಉದ್ದೇಶೇನ ಭಜನೀಯಾಯ ನಮಃ ಅಂತ ತಿಳಿಸಿಕೊಟ್ರು. ಇದಾದ ಮೇಲೆ ನಿನ್ನೆ ಇನ್ನೊಂದು ವಾಕ್ಯ ಮುಂದೆ ಹೋಗ್ಬಿಡ್ತು, ಬಿಟ್ಟು ಹೋಗ್ಬಿಟ್ಟಿತ್ತು. ಅದಕ್ಕೆ ವಾಕ್ಯ ಓದ್ತಾ ಇದ್ದೀನಿ. ಸಾಕಲ್ಲೇನ ರಮಾ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ ನಮಃ. ಸಾಕಲ್ಲೇನ ಅಂದ್ರೆ ಸಂಪೂರ್ಣವಾಗಿ, ಸಂಪೂರ್ಣವಾಗಿ ರಮಾದೇವಿಯಾಗಲಿ ಬ್ರಹ್ಮದೇವರನ್ನ ಮೊದಲುಗೊಂಡು ಎಲ್ಲಾ ದೇವತೆಗಳಾಗಲಿ ಯಾರ ಸ್ವರೂಪವನ್ನ ತಿಳಿಯಲು ಸಾಧ್ಯವಿಲ್ಲವೋ ಅಂಥವರು ಭಗವಂತ ಇಷ್ಟು ತಿಳಿಸಿಕೊಟ್ಟಿದ್ದಾರೆ. ನಮಗೆ ಈ ಶಬ್ದಗಳನ್ನ ಪ್ರವಚನದಲ್ಲಿ 100 ಬಾರಿ ಕೇಳಿ ಕೇಳಿ ಏನಾಗ್ಬಿಟ್ಟದಲ್ಲ, ಅರ್ಥ ಅದು ಗ್ರಾಂಟೆಡ್ ಅಂತ ಹಿಂಗೆ ತಿಳಿದೋದು ಬಿಡ. ಎಷ್ಟು ಬಹಳ ಏನ್ ವಿಚಾರ. ಲಕ್ಷ್ಮೀ ದೇವಿಗೂ ತಿಳಿಲಾರ್ದಮ್ಮ ಹೇಳ್ಬಿಡೋದು. ಮನ್ಯಾಗ ಯಾರ ಕೇಳ್ತಿರ್ತಾವ, ಅವ್ನ ಹೆಂಡತಿಗೆ ಅರ್ಥ ಆಗಿಲ್ಲ, ಅವ್ನ ಗಂಡ. ಇನ್ನು ನಮಗೆ ಅರ್ಥ ಆಗ್ತಾವ ಅಂತ ಹಿಂಗೆ ಹೇಳ್ತಿರಂಗಿಲ್ಲ. ದೇವರು ಸ್ವಂತ ಹೆಂಡತಿಗೆ ಅರ್ಥ ಆಗದೆ ಇದ್ದವ ನಮಗೆಲ್ಲ ಅರ್ಥ ಆಗ್ತಾರಂತ ಆಶಾನ ಮಾಡಬಾರದು ಅಂತ ಹಿಂಗಿಲ್ಲ ನಾವು. ಅದಕ್ಕೆ ಹಂಗಲ್ಲ. ಲಕ್ಷ್ಮೀ ದೇವಿಯ ಬುದ್ಧಿ ಸಾಮರ್ಥ್ಯ ಎಷ್ಟದ ಅನ್ನೋದನ್ನು ತಿಳಿದಾಗ ಅಂತಹ ಲಕ್ಷ್ಮೀ ದೇವಿಯ ಚಿಂತನೆಗೂ ನಿಲುಕದೇ ಇದ್ದ ಸ್ವರೂಪ ಭಗವಂತನದ್ದು ಅಂತ ಅರ್ಥ ಆಗ್ತದೆ. ಅದಕ್ಕೆ ಅನಾಲೋಚನೆ ಸರ್ವವಿಷಯಕಂ ಜ್ಞಾನ. ಏನೂ ಆಲೋಚನೆ ಮಾಡದೇ ಇದ್ರು ಜಗತ್ತಿನ ವಿಷಯದಲ್ಲಿ ಸಂಪೂರ್ಣವಾದ ಜ್ಞಾನ ಇದೆ ಮಹಾಲಕ್ಷ್ಮೀ ದೇವಿಗೆ. ವಿಚಾರ ಮಾಡಿ ಮಾಡಿ ತಿಳಿದುಕೊಳ್ಳಬೇಕಾದ ಪ್ರಸಂಗ ಇಲ್ಲ. ಈ ಜಗತ್ತನ್ನು ಏನಪ್ಪ, ಈ ಜಗತ್ತು ಎಷ್ಟದ, ಎಷ್ಟು ಅಳತಿ, ಎಷ್ಟು ಉದ್ದ, ಎಷ್ಟಗಲ, ಎಷ್ಟು ಪರಮಾಣುಗಳು, ಎಷ್ಟು ಕಾಲ, ಎಷ್ಟು ಜೀವರಾಶಿಗಳು, ಯಾವುದನ್ನು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ವಿಚಾರ ಮಾಡದೇನೆ ಅವಿಚಾರಿತವಾಗಿ ಒಳಬುದ್ಧಿಯಲ್ಲಿ ಎಲ್ಲ ಜ್ಞಾನಕ್ಕೆ ವಿಷಯವಾಗ್ತದೆ. ಇಂಥವಳು ಮಹಾಲಕ್ಷ್ಮಿ. ಇವಳು ಈಶ್ವರೇತು ಅಸಾರ್ವತ್ರಿಕಂ. ಭಗವಂತನ ವಿಷಯದಲ್ಲಿ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಿಷ್ಣು ಸ್ತುತಿಯಲ್ಲಿ ಹೇಳುವಾಗ ಈ ಜಗತ್ತು ಆಕಿ ಬುದ್ಧಿ ಒಳಗೆ ಹೆಂಗೆ ಕಾಣ್ತದ ಅಂದ್ರೆ, ಯಜ್ಞಾನೇ ಭಾತಿ ಕೃಷ್ಣಂ ಜಗದತಿ ವಿಷದೇ ನಿತ್ಯ ನಿರ್ದೋಷ ವಿದ್ಯಾಂ ಆದ್ಯಾಂ ಪದ್ಮಾಲಯಾಂತ ಹರಿಚರಣ ರಜೋ ರಾಗಿಣಿ ಜೋಷಯಾಮಃ ಅಂತ ಹೇಳುವಾಗ ಪರಮಾಣು ಅಂತ ಯಾರಲ್ಲಿ ಲಕ್ಷ್ಮೀದೇವಿಯ ಬುದ್ಧಿಯಲ್ಲಿ ಇಡೀ ಜಗತ್ತು ಎಷ್ಟು ಅಳತೆಯನ್ನ ಹೊಂದಿದೆ ಅಂದ್ರೆ ಪರಮಾಣು ಅಂತ ಅಷ್ಟೇ, ಮುಗಿದೋಯ್ತು, ಏನಿಲ್ಲ. ಅವಳ ಬುದ್ಧಿ ಎಷ್ಟು ವಿಸ್ತಾರವಾಗಿದೆ ಅಂದ್ರೆ ಅದ್ರೊಳಗೆ ಒಂದು ಸಣ್ಣದು ಹಿಂಗೆ ತಿಳ್ಕೊಳ್ರಿ. ಲಟ್ಟ ಕುಂಬಳಕಾಯಿ ತಲೆ ಮೇಲೆ 2 ಕೂದಲುಗಳನ್ನ ಹೆಂಗೆ ಕಾಣಿಸ್ತಿರ್ತಾವ ಹಂಗೆ ತಿಳ್ಕೊಳ್ರಿ, ಅರ್ಥ ಆಗ್ತದೆ. ಕುಂಬಳಕಾಯಿ ತಲೆ ಇಷ್ಟು ದೊಡ್ಡದಿತ್ತು ನೋಡಿ, ಕೆಲವೊಂದೆಲ್ಲ ಒಳಗೇನಿರಂಗಿಲ್ಲ, ಪಲ್ಯಕ್ಕೂ ಉಪಯೋಗಿಲ್ಲ ತಲೆ. ದೊಡ್ಡ ತಲೆ, ದೊಡ್ಡ ತಲೆ, ಒಂದೆಲ್ಲೋ ಕೂದಲಿದ್ರೆ ಹೆಂಗೆ ಕಾಣಿಸ್ಬೇಕು, ಹಂಗ ಮಹಾಲಕ್ಷ್ಮೀ ದೇವಿಯ ಮಹಾಬುದ್ಧಿಯಲ್ಲಿ ಇಡೀ ಜಗತ್ತು ಪರಮಾಣುವಿನಂತೆ ಇದೆ ಅಂತ. ಅಂತಹ ಜ್ಞಾನ ಇರುವ ಮಹಾಲಕ್ಷ್ಮಿಯೂ ಕೂಡ ಭಗವಂತನ ಸ್ವರೂಪವನ್ನ ಚಿಂತನೆ ಮಾಡಿ ತಿಳಿದುಕೊಳ್ತೇನೆ ಅಂತ ಹೊರಟ್ರೆ ಆಗುವುದಿಲ್ಲ. ಸಾಕಲ್ಲೇನ ರಮಾ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ ನಮಃ. ಅದಕ್ಕೆ ಜಗನ್ನಾಥದಾಸರು ಒಂದು ದೃಷ್ಟಾಂತ ಕೊಟ್ಟಾರೆ, ಬಹಳ ಚಂದ ಹೇಳ್ಯಾರ. ಗಂಡನ್ನ ಏನೂ ತಿಳ್ಕೊಳಿಕ್ ಆಗಂಗಿಲ್ಲ, ಅಂಥಕಿ ಹೆಂಡತಿ ಅಂತ ಒಂದು ದೃಷ್ಟಾಂತ ಹೇಳಿದ್ರೆ ಆಗಲೇ. ಅದಕ್ಕೆ ಎಷ್ಟು ಚಂದ ಹೇಳ್ಯಾರ. ವೇದ ತತಿಗಳ ಮಾನಿ ಲಕ್ಷ್ಮೀ, ವೇದ ತತಿಗಳ ಮಾನಿ ಲಕ್ಷ್ಮೀ, ಧರಾಧರ ನಗುಣ ರೂಪ ಕ್ರಿಯೆಗಳ ಆದಿಮಧ್ಯಾಂತರನು ಕಾಣದೆ ಮನದಿ ಯೋಚಿಸುತ್ತ ಆದಪನೆ ಈತನಿಗೆ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು ಲೋಕಾಧಿಪನು ಭಿಕ್ಷುಕನ ಮನೆಯೌತಣದ ಕೊಂಬಂತೆ.
ಭಾರಿ ದೃಷ್ಟಾಂತ ಜಗನ್ನಾಥದಾಸ. ಲಕ್ಷ್ಮೀದೇವಿ ಅಂತಾಳಂತ, ಇವರ ಅಷ್ಟು ಎತ್ತರ ಇದ್ದಾಗ ನಾವ ಎಷ್ಟು ಗಿಡ್ಡಿದ್ದೀವಿ, ನನ್ ಹೆಂಗ್ ಮಾಡ್ಕೊಂಡವ ಲಗ್ನ ಪ್ರಶ್ನೆ ಅಂತ. ಯಾಕ? ಅನಂತ ವೇದಾಭಿಮಾನಿನಿಯರಾದವರು ಮಹಾಲಕ್ಷ್ಮೀ ದೇವಿ. ವೇದ ತತಿಗಳ ಮಾನಿ ಲಕ್ಷ್ಮಿ ಧರಾಧರ ನಗುಣ ರೂಪ ಕ್ರಿಯೆಗಳ, ಆ ಭಗವಂತನ ಗುಣರೂಪ ಕ್ರಿಯೆಗಳನ್ನು ಆದಿ ಮಧ್ಯಾಂತವನ್ನು ಕಾಣದೆ, ಆದಿ ಮಧ್ಯ ಅಂತವನ್ನ ಕಾಣದೆ ಏನಾಗಿದೆ, ಗುಣಗಳನ್ನ ಎಣಿಸ್ತಾ ಇದ್ದಾಳ ಮಹಾಲಕ್ಷ್ಮಿ. ಅವರಿಗೆ ಗುಣದ ಆದಿ ಇಲ್ಲದ, ಗುಣದ ಮಧ್ಯ ಇಲ್ಲದ, ಗುಣದ ಅಂತ್ಯ ಇಲ್ಲದ ಅಂತ ಗೊತ್ತಾಗುತ್ತಂತ. ನಮ್ದಲ್ಲ ಮತ್ತೆ ಹೇಳಿದ್ದು ಜಗತ್, ಇದಕ್ಕೆಲ್ಲ ಶ್ರುತಿಯವ, ಇದೇನು ವೇದ ಹೇಳದೇ ಇರುವಂತಹ ಮಾತೇನಲ್ಲ. ವೇದ ಹೇಳಿದ್ದನ್ನೇ ದಾಸಾರ್ಯರು ಆ ಗ್ರಂಥದಿಂದ ನಮಗೆ ತಿಳಿಯಲಿಕ್ಕೆ ಹೇಳ್ಕೊಟ್ಟಾರ. ಒಂದು ಗುಣದ ಆದಿ, ಒಂದು ಗುಣದ ಮಧ್ಯ, ಒಂದು ಗುಣದ ಅಂತ್ಯ ಏನು ಅಂತ ತಿಳಿಯುವಂತಾಗಿದೆ ಲಕ್ಷ್ಮೀದೇವಿ. ಅಲ್ರಿ ಸರಿತ್ನೆ ಎಣಿಸಿರ್ಲಿಕ್ಕಿಲ್ಲ, ಸರಿತ್ನೆ ನೋಡಿರ್ಲಿಕ್ಕಿಲ್ಲ. ಕೆಲವೊಮ್ಮೆ ಸಾಮಾನಲ್ಲಿ ಇರ್ತಾವ್ರಿ, ಅದ ಕಪಾಟ್ನಾಗ ಇರ್ತಾವ, ಸರಿ ನೋಡಿರಂಗಿಲ್ಲ, ಅದನ್ನು ಸಿಕ್ಕಿರಂಗಿಲ್ಲ. ಗಂಟು ಕೆತ್ತಿರ್ತಾವ ನೋಡು, ಎಲ್ಲಿಟ್ಟಿ ನನ್ನ ಬೆಲ್ಟ್ ಎಲ್ಲದ, ಪರ್ಸ್ ಎಲ್ಲದ, ಕಿವಿ ಎಲ್ಲದ ಅಂತ ಮೊದಲು ತಿರಂಗಿಲ್ಲ, ಅಲ್ಲೇ ಬಡ್ದೀನಿ, ನಿಮ್ ಕೈ ಕಾಣಿಸಂಗಿಲ್ಲ, ಏನ್ ಮಾಡ್ಲಿ ಅಂತ ಹಿಂಗ ಅಂತಿರಂಗಿಲ್ಲ. ಇವು ಸರಿ ನೋಡಂಗಿಲ್ಲ, ಅಲ್ಲೇ ಇರ್ತಾವ, ಕಾಣಿಸಂಗಿಲ್ಲ, ಸಿಗಂಗಿಲ್ಲ. ಹಂಗೇನು ಅಂತ ಕೇಳಿದ್ರೆ ಏನಿಲ್ರಿ, ಅತ್ಯಂತ ಸೂಕ್ಷ್ಮ ದೃಷ್ಟಿಯಿಂದಲೇನೆ ಲಕ್ಷ್ಮೀದೇವಿ ಭಗವಂತನ ಗುಣಗಳನ್ನ ಕಾಣಲಿಕ್ಕೆ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ. ಅಷ್ಟಾದ್ರೂ ಸಹಿತ ಏನಾಗಿದೆ ಅಂದ್ರೆ ಆದಿ ಮಧ್ಯಾಂತವನ್ನು ಕಾಣದೆ. ಕೆಲವೊಮ್ಮೆ ಹಿಂಗಾಗಿರ್ತದೆ, ಒಂದು ಕೆಲಸ ಬಹಳ ಸರ್ತಿ ಮಾಡಿ ಒಂದ ಕೆಲಸವನ್ನ ಪದೇ ಪದೇ ಮಾಡ್ತಾ ಇದ್ರೆ ಅದ್ರೊಳಗಿನ ಸ್ವಾರಸ್ಯ ಹೋಗ್ಬಿಟ್ಟಿರ್ತದೆ. ದಿವಸ ಅದ ಕೆಲಸ ಮಾಡಬಾರ್ದು, ಚೇಂಜ್ ಮಾಡ್ತಿರ್ಬೇಕಾಗ್ತದೆ. ಒಂದ ಕೆಲಸ ಮಾಡಿ ಬ್ಯಾಸರಾಗಿ ಕೊನೆಗೆ ಹಿಂಗಾಗಿ ಸರಿ ನೋಡ್ಲಿಕ್ಕಾಗಿಲ್ಲ ಏನು ಅಂದ್ರೆ ಹಂಗೇ ಇಲ್ಲಿ ಆಕಿ ಯಾವ ಕೆಲಸ ಮಾಡೋ ಕಾಲಕ್ಕೂ ಆಸನ ಬ್ಯಾಸನ ಮಾಡ್ಕೊಳ್ಳಾರ್ದ ಸುರಕ್ಷಿತವಾಗಿ ಭಗವಂತನ ಗುಣಗಳನ್ನ, ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಬೇಕು ಪ್ರಯತ್ನ ಮಾಡ್ತಾ ಇದ್ದಾಳೆ. ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಮನುಪಕ್ರಾಂತ ಸಂವಿದ್ಗುಣಾನಾಂ ಆನಂತ್ಯಾನಿ ಸ್ವಭರ್ತುಃ ಪದಕಮಲಕ ನಿಷ್ಠಾಂಗುಲೀ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವನವಸು ವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೆ ಗಾಹಮಾನಾವತಾನ್ನಃ. ತ್ರಿವಿಕ್ರಮ ಪಂಡಿತಾಚಾರ್ಯ ವಿಷ್ಣು ಸ್ತುತಿಯೊಳಗೆ ಹೇಳೋ ಕಾಲಕ್ಕೆ ಲಕ್ಷ್ಮೀ ಅಕ್ಷೀಣ ದೀಕ್ಷಾ, ಒಟ್ಟು ದೀಕ್ಷಾ ಕ್ಷೀಣ ಆಗಿಲ್ಲ ನೋಡ್ರಿ. ಒಂದು ದಿವಸ ಅದೇ ಮತ್ತದ ಭಗವಂತನ ಗುಣ ಎಣಿಸ್ಬೇಕಲ್ಲಪ್ಪ, ಅದನ್ನ ನೋಡ್ಬೇಕಲ್ಲ ಅಂತ ಬ್ಯಾಸರ ಆಗಿಲ್ರಿ ನಮಗ. ದಿವಸ ದೇವ್ರ ಪೂಜೆ ಮಾಡಿ 8 ದಿವಸ ಆದ ಕೂಡಲೇ ಎಂದರ ಒಂದು ದಿವಸ ಸ್ವಾಮಿಗಳು ಊರಿಗೆ ಬರ್ತಾರೆ ಅಂತ ವಿಚಾರ ಮಾಡ್ತಿರ್ತೀವಿ ನಾವು. ಒಂದು ದಿವಸ ಸ್ವಾಮಿಗಳು ಊರಿಗೆ ಬಂದ್ರೆ ಇಷ್ಟು ಆನಂದ ಆಗಿರ್ತದೆ. ಗಂಡಸರಿಗೆ ಹೇಳ್ತೀನಿ, ಹೆಣ್ಮಕ್ಳು ಬಿಟ್ಬಿಡ್ರಿ, ಅವ್ರಿಗೆ ಪರಮಾನಂದ ಆಗಿರ್ತದೆ. ಅಡಿಗಿಲ್ಲಲ್ಲ ಅವತ್ತು ಅವ್ರಿಗೆ ಪರಮಾನಂದ ಆಗಿಬಿಟ್ಟಿರ್ತದೆ. ಇವಂಗ್ ಇಷ್ಟು ಆನಂದ ಆಗಿಬಿಟ್ಟಿರ್ತದೆ. ಪೂಜೆ ಮಾಡಂಗೆ ಗಂಡ ಬರೀ ನಾಮ ಹಾಕೊಂಡು ಬಿಟ್ಟಿರ್ತಾನೆ. ಏನ್ರಿ ದೇವ್ರ ಪೂಜೆ ಮಾಡ್ಲಿಲ್ಲ, ಹುಚ್ಚಿ ದೇವ್ರು ಬಂದಾಗ ಗೊತ್ತೇ, ಸ್ವಾಮಿಗಳು ಬಂದಾಗ ಗೊತ್ತೇ ಊರಿಗೆ. ಸ್ವಾಮಿಗಳು ಬಂದ್ರೆ ನೀವ್ಯಾಕೆ ಪೂಜೆ ಮಾಡಬಾರ್ದು? ಒಬ್ಬ ದೇವರನ್ನ ಇಬ್ಬರಿಬ್ರು ಪೂಜೆ ಮಾಡಬಾರ್ದು, ತರ್ಕೊಳಿಕ್ ಆಗ್ಬೇಕಲ್ಲ ದೇವರಿಗೆ. ಅದಕ್ಕೆ ನಮ್ ದೀಕ್ಷಾ ಒಂದ್ ದಿವಸ ಬಂದ್ರೆ ಸಾಕಪ್ಪ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಲಕ್ಷ್ಮೀ ಅಕ್ಷೀಣ ದೀಕ್ಷಾ, ಎಂದು ದೀಕ್ಷಾ ಕಡಿಮೆ ಆಗೇ ಇಲ್ಲ. ಅಷ್ಟು ದೀಕ್ಷೆ, ಭಗವಂತನ ಗುಣಗಳನ್ನು ಎಣಿಸ್ಬೇಕು, ಮಹಿಮಾ ತಿಳ್ಕೋಬೇಕು, ಎಲ್ಲಾ ಪ್ರಯತ್ನ ಮಾಡ್ತಿದ್ದಾಳಂತೆ. ಅದಕ್ಕೆ ದಾಸರಂದ್ರು ವೇದ ತತಿಗಳ ಮಾನಿ ಲಕ್ಷ್ಮೀ ಧರ ನಗುಣ ರೂಪ ಕ್ರಿಯೆಗಳ ಆದಿ ಮಧ್ಯಾಂತವನ್ನು ಕಾಣದೆ ಮನದಿ ಯೋಚಿಸುತ್ತ. ಯೋಚನೆ ಮಾಡಿಲ್ಲಂತಕ್ಕಿ ಅವನು ಒಂದು ಗುಣದ ಆದಿ ಮಧ್ಯ ಅಂತ್ಯ ತಿಳಿಯುವಂತಾಗಿದೆ. ನನಗರ ನನ್ನ ಹೆಂಗವ ಲಗ್ನ ಮಾಡ್ಕೊಂಡ, ಹೆಂಗದ ಇದು ಅಂತ ಕೇಳಿದ್ರೆ, ಆದಪನೆಗಿ ತನಗೆ ಪತ್ನಿ ಕೃಪೋದಧಿಯು ಸ್ವೀಕರಿಸಿದನು, ಲೋಕಾಧಿಪನು ಭಿಕ್ಷುಕನ ಮನೆಯೌತಣವ ಕೊಂಬಂತೆ. ಅವ ಲೋಕಾಧಿಪತಿ ಅಂತ, ಈಕಿ ಭಿಕ್ಷುಗಳಂತ. ಏನ್ ದೃಷ್ಟಾಂತ ತಿಳಿಲಿಕ್ಕೆ ಆಗುದಿಲ್ಲ. ದೇವರು ಸಾಮ್ರಾಟ್, ಅವ ಚಕ್ರವರ್ತಿ ಇದ್ದಕ್ಕಿದ್ದಂಗೆ ಒಂದು ರಥದಾಗ ಏರಿ ಬಂದು ಭಿಕ್ಷುಕರ ಮನೆ ಬಾಗಿಲಾಗ ನಿಂತು, ಇವತ್ತು ಮಧ್ಯಾಹ್ನ ಊಟಕ್ಕೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ರೆ ಅವ ಎದಿ ಹೊಡೆದು ಹೋಗ್ಬಿಡ್ತದೆ ಅವನು. ಯಾಕಂದ್ರೆ ಈ ರಾಜ ಅದು ಬರೇ ಊರಿನ ರಾಜ ಅಲ್ಲ, ಅವ ಸಾಮ್ರಾಟ್. ಸಪ್ತದ್ವೀಪಗಳನ್ನ ಆಳುವಂತಹ ಏಕಚಕ್ರಾಧಿಪತಿ ಇರೋ ರಾಜ ಒಬ್ಬ ಬಂದು ನಿಮ್ಮ ಮನೆಯಲ್ಲಿ ಇವತ್ತು ನಾನು ಊಟ ಮಾಡ್ತೀನಿ ಅಂದಾಗ ಅವನ ಪರಿಸ್ಥಿತಿ ಏನಾಗ್ತದೋ ನಂದು ಹಂಗಾಗ್ಯದ ಅಂತ ಲಕ್ಷ್ಮೀದೇವಿ. ಏನಿಲ್ಲ, ಆದರೂ ನನ್ನ ಲಗ್ನ ಮಾಡ್ಕೊಂಡಾರಂದ್ರೆ ಅವನ ಕೃಪಾ, ಅವನ ಆಶೀರ್ವಾದ, ಅವನ ಅನುಗ್ರಹ ಅಷ್ಟೇ, ಬೇರೆ ಇನ್ನೇನಿಲ್ಲ ಅಂತ. ಹೀಗೆ ಜಗನ್ನಾಥ ದಾಸರು ಈ ಅಚಿಂತ್ಯ ಸ್ವರೂಪದ ಬಗ್ಗೆ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ.
ಸಾಕಲ್ಯೇನ ರಮಾ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ ನಮಃ. ಇನ್ನೊಂದು ಮಾತದ್ರಿ, ಇದೇ ಜಗನ್ನಾಥದಾಸರು ವ್ಯಾಪ್ತಿ ಸಂಧಿಗಳು ಹೇಳೋ ಕಾಲಕ್ಕೆ ಮತ್ತೊಂದು ಮಾತಂದಾರ. ಏನು ಇವ ನಮಃ ಮಹಿಮೆ ಕಡೆಗಾಣರಜ ಭವ ಶಕ್ರ ಮುಖರು ನಿದಾನಿಸಲು ಮಾನವರಿಗಳ ಮಡುವುದೇ ವಿಚಾರಿಸಲು. ಏನಿವನ ಮಹಾಮಹಿಮಾ, ಏನೋ ಕಡೆಗಾಣರು, ಅವ್ರಿಗೆ ಕೊನೆ ಕಾಣಿಸ್ತಿಕ್ಕಿಲ್ಲ. ಸಾಕಲ್ಲೇನ ಕೊನೆಯವರೆಗೂ ಸಂಪೂರ್ಣವಾಗಿ ತಿಳಿಯಲಿಕ್ಕಾಗೋದಿಲ್ಲ. ಯಾರಿಗೆ? ಅಜಭವ ಶಕ್ರ ಮುಖರು, ಬ್ರಹ್ಮ ಮೊದಲಾದ ದೇವತೆಗಳು. ಅದಕ್ಕೆ ರಮಾ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ ನಮಃ. ಅವರಿಗೇನೇ ತಿಳಿಯೋದಿಲ್ಲ ಭಗವಂತ, ನಿಧಾನಿಸಲು ಮಾನವರಿಗೆ ಅಳವಡಿಸ. ನಾವು ಸಕಾಶರಿ, ನಮ್ಗೆ ಅರ್ಜೆಂಟ್ ಏನು ಅಲ್ರೇ ಚಲ ಎಷ್ಟು ಅವಸರ ಮಾಡಿ ನೀವು 7ಕ್ಕೆ 8ಕ್ಕೆ ಮುಂಚೆ ಮಾಡಿ ಆ ಹುಡುಗನ ವಿದ್ಯಾಪೀಠಕ್ಕೆ ಹಾಕಿ ಅದನ್ನು ಓದಿಸಿ ಇದನ್ನು ಓದಿಸಿ ಎಷ್ಟು ಅವಸರ ಮಾಡಿದ್ರೆ ಏನಾಗಬೇಕಾಗಿಲ್ಲ. ಅಂದ್ರೆ ನಿಧಾನಿಸಲು ಮಾನವರಿಗೆ ಅಳವಡುವುದೇ ವಿಚಾರಿಸಲು. ಲಕ್ಷ್ಮೀದೇವಿಗೆ ಸಿಗ್ತಿಲ್ಲ, ಬ್ರಹ್ಮಾದಿ ದೇವತೆಗಳಿಗೆ ಸಿಗ್ತಿಲ್ಲ, ನೀನು ಇನ್ನೂ ನಿಧಾನ ಮಾಡಿದೆ ಅಂದ್ರೆ ಯಾವಾಗ ಹೋಗ್ಬೇಕು, ಯಾವಾಗ ತಿಳ್ಕೋಬೇಕು ಎಲ್ಲರ. ಅದಕ್ಕೆ ಪ್ರಹ್ಲಾದರಾಜರು ಕೌಮಾರಾಚರೇ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಬಾಲ್ಯದಿಂದಲೇ ಪ್ರಾರಂಭ ಮಾಡ್ರಿ ಚಲೋ ಆಗ್ತದ ಅಂತ ತಿಳ್ಕೊಂಡು, ಯಾರಿಗೂ ಏನು ಸಹಿತ ಹತ್ತಿಲ್ರಿ, ನಮ್ಮನ್ನೆಲ್ಲ ಬಾಲ್ಯದಿಂದಲೇ ಈ ಕಡೆ ತಂದು ಹಾಕ್ಬೇಕು ಅಂತ ತಿಳ್ಕೊಂಡು. ತೈತ್ರಿಯ ಉಪನಿಷತ್ನವ್ರು ಹೇಳೋ ಕಾಲಕ್ಕೆ ಒಂದು ಮಾತು ಬರ್ತದೆ, ಪ್ರತಿ ಜನ್ಮದಲ್ಲೂ ನೀವು ಸಾಧನ ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತ ಒಂದು ಲಕ್ಷ್ಯ ಇಟ್ಕೊಳ್ರಿ ಅಂತ ಹೇಳ್ಯಾರ. ಪ್ರತಿ ಜನ್ಮದಲ್ಲೂ ನಾವು ರಿಟೈರ್ಡ್ ಆದ್ಮೇಲೆ ಸಾಧನ ಮಾಡ್ಕೋತೀವಿ ಅಂತ ಅಂತೀರಿ ಅಂತ ತಿಳ್ಕೊಳ್ರಿ, ಏನ್ ತಪ್ಪಿಲ್ಲ, ಅದೇನು ಹೌದ್ರಿ. ಮತ್ತೆ ಮನೆ ಜವಾಬ್ದಾರಿ ಇರ್ತಾವ, ಆಚಾರ ನಿಮಗೊಬ್ರಿಗೆ ಕೆಲಸಕ್ಕಾಗಿ ನಾವೆಲ್ಲ ಕೊಡ್ಬೇಕೇನು ಅಂದ್ರೆ ಬಿಡ್ರಿ, ಏನ್ ಸಮಸ್ಯೆ ಇಲ್ಲ. ಕೊನೆ ಕಾಲದಲ್ಲಿಯೇನೇ ಸಾಧನೆ ಪ್ರಾರಂಭವಾಗುವುದಾದರೆ ಪ್ರತಿ ಜನ್ಮದಲ್ಲೂ, ಆಗ ಅಂತತೋಸ್ಮ ಅನ್ನಗುಮ್ರಾಧತೆ, ಅವನಿಗೆ ಅಪರೋಕ್ಷ ಆದಾಗ, ಒಂದು ದಿವಸ ಅಪರೋಕ್ಷ ಆಗ್ತದಲ್ಲ, ಆದಾಗ ಭಗವದ್ ರೂಪ ಎಷ್ಟು ಕಾಣಿಸ್ತದೆ ಅಂದ್ರೆ ಪಾದ ಮಾತ್ರ ಕಾಣಿಸ್ತದೆ, ಉಳಿದು ಕಾಣಿಸುವುದೇ ಇಲ್ಲ. ಇಡೀ ಭಗವದ್ ರೂಪದ ದರ್ಶನವೇ ಇಲ್ಲ ಅವನಿಗೆ, ಪಾದ ಮಾತ್ರ ಕಾಣಿಸ್ತದೆ, ಉಳಿದದ್ದೆಲ್ಲ ಪ್ರಕಾಶದ ರೂಪ ಕಾಣಿಸಿಬಿಡ್ತದೆ, ಮುಗಿದು ಹೋಯ್ತು, ಅಪರೋಕ್ಷ ಜ್ಞಾನ ಆಯಿತು, ಮೋಕ್ಷ ಆಗ್ತದೆ, ಇತ್ಯಾದಿ ಇತ್ಯಾದಿ. ಅಪರೋಕ್ಷ ಜ್ಞಾನದಲ್ಲಿ ಎಷ್ಟು ಮೈನಸ್ ಆಯಿತು. ಮಧ್ಯತೋಸ್ಮ ಅನ್ನಗುಮ್ರಾಧ್ಯತೆ. ಇನ್ನು ಮಧ್ಯೆ ವಯಸ್ಸಿನಲ್ಲಿ ನಾವು ಶುರು ಮಾಡಿದ್ವಿ, 50ಕ್ಕೆ ಬಂದುಕೊಂಡು ಯಾಕೋ ಸಾಕನ್ನಿಸ್ತು ಸಂಸಾರ, ಏನಿದೆ ಇದ ಪಿಷ್ಟಪೇಶ, ಇದು ಉಪಯೋಗ ಇಲ್ಲೇ ಇಲ್ಲ, ತೌಡು ಕೊಟ್ಟಿದ ಕೆಲಸ ಬೇಡ ಅಂತ ತಿಳ್ಕೊಂಡು ಬಿಟ್ಟು ಒಂಚೂರು ಸಾಧನ ಹೊರಟ್ವಿ ಇದ್ರೆ ಇವನಿಗೆ ಎಂಥ ಅಪರೋಕ್ಷ ಆಗ್ತದೆ ಅಂದ್ರೆ ಮಧ್ಯತೋಸ್ಮ ಅನ್ನಗುಮ್ರಾಧ್ಯತೆ. ನಾಭಿಯವರೆಗೆ ಮಾತ್ರ ಭಗವಂತನ ರೂಪ ಕಾಣಿಸ್ತದೆ, ಮ್ಯಾಲಿಂದ ಇಲ್ಲೇ ಇಲ್ಲ, ಕಾಣಿಸೋದಿಲ್ಲ. ಮತ್ತೆ ತೈತ್ರಿಯ ಉಪನಿಷತ್ತು ಶನ್ನೋ ಮಿತ್ರ ಶಂವರ್ಣ ಹಾದ್ರೋಗಿ ಅದ ಒಂದು ಭೃಗೋಲಿ ಬರ್ತದೆ. ಅದಾದ ಮೇಲೆ ಕೊನೆಯದೇನದ ನೋಡ್ರಿ, ಏನು? ಬಾಲ್ಯದಿಂದಲೇ ನೀನು ಸಾಧನೆಯನ್ನು ಪ್ರಾರಂಭ ಮಾಡಿದ್ರೆ ಮುಖತೋಸ್ಮ ಅನ್ನಗುಮ್ರಾಧ್ಯತೆ, ಮುಖದಿಂದ ಪಾದದವರೆಗೆ ಪೂರ್ಣ ಭಗವದ್ ದರ್ಶನ ಆಗ್ತದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಎಲ್ಲರೂ ಸಾಧನೆಯನ್ನು ಬೇಗ ಬೇಗನೆ ಮಾಡ್ರಿ ಅಂತ ಅನ್ನೋದೇ ಹೊರತಾಗಿ ಉಳಿದದ್ದೇನಿಲ್ಲ. ಅದಕ್ಕೆ ಏನು ಇವನ ಮಹಾಮಹಿಮೆ ಕಡೆ ಗಣರಜ ಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗಳವಡುವುದೇ ವಿಚಾರಿಸಲು. ಹಾಗಾಗಿ ತಡ ಮಾಡಬೇಡ್ರಿ, ಬೇಗನೆ ಭಗವಂತನ ಮಹಿಮೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ರಿ ಅಂತ ಸಾಕಲ್ಲೇನ ರಮಾ ಬ್ರಹ್ಮಾದಿ ಅಚಿಂತ್ಯ ಸ್ವರೂಪಾಯ ನಮಃ. ಇನ್ನು ಮುಂದೆ ವ್ಯಾಖ್ಯಾ ಶ್ರೀ ಸರ್ವ ವಿಜ್ಞಾನ ಕವಿತಾ ವಿಜಯಾದಿ ಸದ್ಗುಣ ಪ್ರದಾತ್ರೇ ನಮಃ. ಇನ್ನು ಶುದ್ಧವಾಗಿರುವಂತಹ ತತ್ವಜ್ಞಾನ, ಇಷ್ಟೊತ್ತು ಒಟ್ಟಾರೆ ಎಲ್ಲಾ ರೂಪಗಳಲ್ಲಿ ಬರುವಂತಹ ಮಹಿಮೆಯನ್ನು ಹೇಳಿ ಈಗ ವೇದವ್ಯಾಸ ದೇವರದ್ದೇ ವಿಶೇಷವಾಗಿ ಚಿಂತನೆಯನ್ನು ಪ್ರಾರಂಭ ಮಾಡ್ತಾ ಬಂದು ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಯಾವ ಮಂತ್ರವನ್ನ, ವೇದವ್ಯಾಸ ಮಂತ್ರವನ್ನ ನಮಗೆ ಕೊಟ್ಟಿದ್ದಾರೋ, ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಕೇವಲ ಮಂತ್ರಗಳನ್ನು ಹೇಳಿಲ್ಲ, ಆ ಮಂತ್ರಗಳಿಗೆ ಒಂದೊಂದು ಫಲವನ್ನು ಹೇಳಿದ್ದಾರೆ. ವ್ಯಾಸ ಮಂತ್ರ, ಇದನ್ನ ಮಾಡುವುದರಿಂದ ಏನು ಫಲ ಸಿಗುತ್ತದೆ, ಜಪ ಮಾಡಿದ್ರೆ ಏನು ಸಿದ್ಧಿ ಆಗ್ತದೆ. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಏನೂ ಫಲ ಇಲ್ಲ ಅಂತಂದ್ರೆ ಅಂಥ ಕಾರ್ಯಕ್ಕೆ ಪ್ರವೃತ್ತರಾಗುವುದಿಲ್ಲ. ನಮ್ಮ ಸ್ವಭಾವ, ಅದೇನು ದೋಷ ಅಂತಲ್ಲ, ಸ್ವಭಾವನೆ ಹೆಂಗದ. ಈಗ ಬೆಂಕಿಗೆ ಬೆಳಕು ಕೊಡುವ ಸುಡುವ ಸ್ವಭಾವ ಇದ್ದಂತೆ ಮನುಷ್ಯ ಮಾತ್ರರಿಗೆ ಫಲ ಇದ್ರೆ ಮಾತ್ರ ಪ್ರವೃತ್ತಿಯಾಗುವಂತಹದ್ದು ಗೊತ್ತವ್ರಿ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ತಂತ್ರಸಾರ ಸಂಗ್ರಹದ 4ನೇ ಅಧ್ಯಾಯದಲ್ಲಿ ಅನೇಕ ಮಂತ್ರಗಳನ್ನು ಕೊಟ್ಟು ಆ ಮಂತ್ರಗಳಿಗೆ ಫಲ ಹೇಳ್ತಾ ಬರ್ತಿದ್ದಾರೆ.
ವ್ಯಾಸ ಮಂತ್ರಕ್ಕೆ ಹೇಗೆ ವ್ಯಾಖ್ಯಾ ಶ್ರೀ ಸರ್ವ ವಿಜ್ಞಾನ ಕವಿತಾದಿ ಗುಣಪ್ರದ ವಾದೇ ವಿಜಯದೋ ನಿತ್ಯಂ ಯಥಾ ಯುದ್ಧೇ ಗಕೇಸರಿ. ನಿನ್ನೆ ಈ ಶ್ಲೋಕವನ್ನು ಹೇಳಿ ನಿಲ್ಲಿಸಿದ್ದೆ ನಾನು ಪ್ರವಚನದಲ್ಲಿ. ಹಿಂದಿನ ವಾಕ್ಯ ಹೋಗಿತ್ತು ಅಂತ ಮತ್ತೆ ತಗೊಂಡು ಬಂದಿದ್ದೇನೆ ನೋಡ್ರಿ. ನಮಗೆ ವ್ಯಾಖ್ಯಾನ ಅಂದ್ರೆ ಏನು? ಪಾಠ ಹೇಳುವ ಅಥವಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡುವ ಸಾಮರ್ಥ್ಯ ಬರಬೇಕಾದರೆ ಒಂದಾ ಟೀಕಾ ಟಿಪ್ಪಣಿಗಳಿಂದ ಬರೆಯುವ ಸಾಮರ್ಥ್ಯ ಬರಬೇಕು, ಇಲ್ಲ ಶಿಷ್ಯರನ್ನ ಕೂಡಿಸಿಕೊಂಡು ಪಾಠ ಹೇಳುವ ಸಾಮರ್ಥ್ಯ ಬರಬೇಕು. ಹೀಗೆ ಬರಬೇಕು ಅಂತಾದರೆ ವೇದವ್ಯಾಸ ಮಂತ್ರವನ್ನ ಸಿದ್ಧಿ ಮಾಡಿಕೊಳ್ಳಬೇಕು. ಬರೇ ವ್ಯಾಖ್ಯಾನ ಅಲ್ಲ, ಸರ್ವ ವಿಜ್ಞಾನ, ಶಾಸ್ತ್ರದ ಎಲ್ಲ ಜ್ಞಾನ ಆಗಬೇಕಾಗಿದ್ರೆ ಎಷ್ಟೋ ಪಂಕ್ತಿಗಳು ಅರ್ಥವೇ ಆಗುವುದಿಲ್ಲ, ಭಾರಿ ಕಠಿಣದಲ್ಲಿ. 20 ವರ್ಷ 30 ವರ್ಷ ಇದರೊಳಗೆ ಹಗಲು ರಾತ್ರಿ ಇದ್ರೂ ಒಂದೆಲ್ಲರ ಪುಸ್ತಕ ತೆಗೆದಾಗ ಮುದ್ರಣ ದೋಷನೋ ಅಥವಾ ಬುದ್ಧಿ ದೋಷನೋ ಏನೋ ಒಂದು ಆಗಿತ್ತು ಅಂದ್ರೆ ಹಿಂದೆ ಮುಂದೆ ಒಟ್ಟ ಹೊಂದಂಗಿಲ್ಲ. ಎಷ್ಟು ಒದ್ದಾಡಬೇಕಾಗ್ತದೆ, ಎಷ್ಟು ತ್ರಾಸ ಆಗ್ತದೆ ಅಂತಂದ್ರೆ ಯಾಕರ ಓದಲಿಕ್ಕೆ ದೀಪ ಅನ್ನೋ ತ್ರಾಸ ಆಗಿರ್ತದೆ. ಹಾಗಾಗಿ ವೇದವ್ಯಾಸ ಮಂತ್ರವನ್ನ ಸಿದ್ಧಿ ಮಾಡಿಕೊಂಡ್ರೆ, ವೇದವ್ಯಾಸ ದೇವರ ಆರಾಧನೆಯನ್ನ ಮಾಡಿದರೆ ಒಳ್ಳೆ ಜ್ಞಾನ. ಕವಿತಾದಿ ಗುಣಪ್ರದ, ಶ್ಲೋಕ ಮಾಡುವಂತಹ ಸಾಮರ್ಥ್ಯಗಳು, ಕಾವ್ಯ ರಚನಾ ಮಾಡುವಂತಹ ಸಾಮರ್ಥ್ಯ, ಇವೇ ಮೊದಲಾದ ಸಾಮರ್ಥ್ಯಗಳೆಲ್ಲವೂ ಕೂಡ ವೇದವ್ಯಾಸ ದೇವರ ಅನುಗ್ರಹದಿಂದ ನಮಗೆ ಬರುತ್ತದೆ. ವ್ಯಾಖ್ಯಾ ಶ್ರೀ ಸರ್ವ ವಿಜ್ಞಾನ ಕವಿತಾದಿ ಗುಣಪ್ರದ, ಜೊತೆಗೆ ವಾದೇ ವಿಜಯದೋ ನಿತ್ಯಂ. ವಾಕ್ಯಾರ್ಥಕ್ಕೆ ಕುಳಿತುಕೊಂಡ್ರೆ ವಿಜಯ ಅಂತನ್ನುವುದು ಅವನಿಗೇನೆ ಕಟ್ಟಿಟ್ಟ ಬುದ್ಧಿ, ಬೇರೆಯವರಿಗೆ ಇಲ್ಲವೇ ಇಲ್ಲ, ಅವನಿಗೇನೆ ಆಗಬೇಕು ಅಂತ ತಿಳಿದುಕೊಂಡು ಬಹಳ ಚಂದದ್ರಿ. ಅನೇಕ ಕಡೆಗಳಲ್ಲಿ ವೇದವ್ಯಾಸ ದೇವರ ಮಹಿಮೆಯನ್ನು ಹೇಳುವಾಗಲಿ, ಆಚಾರ ಚಿಂತನೆಯನ್ನು ಮಹಿಮೆಯನ್ನು ತಿಳಿಸುವಾಗಲಿ ವಾದ ಮಾಡ್ತಾ ಇದ್ರೆ ಶ್ರೀಮದಾಚಾರ್ಯರು ಎಲ್ಲೆಲ್ಲೂ ಸೋಲುವ ಪ್ರಸಕ್ತಿ ಇಲ್ಲ. ಯಾಕೆ ಸೋಲಿಲ್ಲ ಅಂದ್ರೆ ವೇದವ್ಯಾಸ ಮಂತ್ರದ ಪರಿಣಾಮ. ವೇದವ್ಯಾಸ ದೇವರ ಮಂತ್ರ, ಅದು ಮಂತ್ರ ಸಿದ್ಧಿ ಇತ್ತು ಅನ್ನೋದಕ್ಕಾಗಿಯೇ ಅದಕ್ಕೆ ಮಂತ್ರಾಲಯ ಸ್ವಾಮಿಗಳು ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣವನ್ನು ಬರೆದಿದ್ದಾರೆ ಸಂಕಲ್ಪ ಗ್ರಂಥದಲ್ಲಿ. 7 ಕೋಟಿ ಮಹಾಮಂತ್ರಗಳ ಸಿದ್ಧಿ ಇದ್ದವರು ಶ್ರೀಮದಾಚಾರ್ಯರು. 7 ಕೋಟಿ ಮಂತ್ರಗಳಲ್ಲಿ ವೇದವ್ಯಾಸ ಮಂತ್ರ ಬರದೆ ಹೆಂಗೆ ಹೋಗಬೇಕು? ಬರಲೇಬೇಕಲ್ಲ. ಸಂಸಿದ್ಧ ಸಪ್ತಕೋಟಿ ಮಹಾಮಂತ್ರಾಣ. ವಿಚಿತ್ರ ಏನ್ ಗೊತ್ತೇನ್ರಿ, ಇರೋದೇ 7 ಕೋಟಿ ಮಂತ್ರ, ಜಾಸ್ತಿ ಇಲ್ಲೇ ಇಲ್ಲ. ಅಷ್ಟು ಮಂತ್ರ ಬರ್ತದವ್ರಿ. 7 ಕೋಟಿ ಮಂತ್ರಗಳವ, ಆ ಅಷ್ಟು ಮಂತ್ರಗಳನ್ನು ಆಚಾರ್ಯರು ಸಿದ್ಧ ಮಾಡಿಕೊಂಡಾಗಿದೆ. ಮಂತ್ರ ಸಿದ್ಧಿ ಅಂದ್ರೆ ಏನ್ರಿ? ಅದರಿಂದ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಬರ್ತಿರ್ಬೇಕು ಅಂಥದ್ದು. ಅದಕ್ಕೆ ಆಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಈ ಗ್ರಂಥದಲ್ಲಿ ನಾನು ಎಂಥ ಮಂತ್ರಗಳನ್ನ ಕೊಟ್ಟಿದ್ದೇನೆ ಅಂದ್ರೆ ದೃಷ್ಟಾರ್ಥ ಏವ ಮಂತ್ರಾಣಾಂ ಕಲೌ ವೀರ್ಯಂ ತಿರಸ್ಕೃತಂ ತತ್ರಾಪ್ಯುದ್ದೀಪ್ತ ವೀರ್ಯಾಹಿ ಮಂತ್ರಾಹ್ಯತ್ರ ಪ್ರಕೀರ್ತಿತಾಃ. ವಾಸ್ತವಿಕವಾಗಿ ಅವೇನು 7 ಕೋಟಿ ಮಹಾಮಂತ್ರಗಳಿವೆಯಲ್ಲ, ಎಲ್ಲದಕ್ಕೂ ಸಾಮರ್ಥ್ಯ ಕಲಿಯುಗದಲ್ಲಿ ಉಳಿದಿಲ್ಲ, ಹೋಗ್ಬಿಡ್ತದೆ. ಯಾಕಂದ್ರೆ ನಮ್ಮ ಕಲಿಕಾಲದ ಸಾಮರ್ಥ್ಯ, ನಮ್ಮ ಪ್ರಭಾವ ಎಷ್ಟದ ಅಂದ್ರೆ ಮಂತ್ರಕ್ಕಿದ್ದ ಸಾಮರ್ಥ್ಯವನ್ನು ಕಲಿಲಿಕ್ಕೆ ಬೇಕಾದ ಸಾಮರ್ಥ್ಯದ. ಈಗ ನೋಡ್ರಿ, ಗಾಯತ್ರಿ ಮಂತ್ರಕ್ಕೆ ಸಾಮರ್ಥ್ಯ ಇತ್ತು, ನಾವು ಕಳೆದಿವೋ ಇಲ್ಲ ಅಂದ್ರೆ ಅವಶ್ಯ ಕಳೆದೀವಿ, ಎಷ್ಟು ಸಾಧ್ಯ ಅಷ್ಟು ಕಳೆದಿದ್ದೀವಿ. ಇನ್ನೊಂಚೂರು ಅಲ್ಪ ಸ್ವಲ್ಪ ಉಳಿದಂದ್ರೆ ಯಾರು ಒಂಚೂರು ಜಪ ಮಾಡಿದ್ರು ಕುಳ್ಕೊಂಡಿರ್ಬೇಕು ಅಟ್ಟ ಕೆಲಸ. ಯಾಕಂದ್ರೆ ಗಾಯತ್ರಿ ಮಂತ್ರ ಮಹಾಸಮರ್ಥ. ಅಂಥದ್ದು ಆಚಾರ ಅಂತಾರೆ, ದ್ವಾಪರ ಯುಗದಲ್ಲಿ ತ್ರೇತಾ ಕೃತಯುಗದಲ್ಲಿ ಏನು ಮಂತ್ರಗಳ ಸಾಮರ್ಥ್ಯ ಇತ್ತೋ ಅದು ಕಲಿಯುಗದಲ್ಲಿ ತಿರಸ್ಕೃತವಾಗಿದೆ. ಆದರೂ ಅವುಗಳಲ್ಲಿ ಆರಿಸಿ ಝರಡಿ ಹಿಡಿದು ತೆಗೆದು ನಿಮಗೆ ಈ ತಂತ್ರಸಾರ ಸಂಗ್ರಹ ಕೊಟ್ಟೀನಿ, ಇವತ್ತಿಗೂ ಫಲಪ್ರದವಾಗಿವೆ ಅಂತ ಬರೀತಾರೆ ಶ್ರೀಮದಾಚಾರ್ಯ. ತತ್ರಾಪಿ ಉದ್ದೀಪ್ತ ವೀರ್ಯಾಗಿ, ಜಗ 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 ಇದೆ ಅಂತೆ. ಕೆಂಡ ಹೆಂಗೆ ನಿಗಿ ನಿಗಿ ಇರ್ಬೇಕು, ಹಂಗೆ ಮಂತ್ರಗಳೆಲ್ಲ ನಿಗಿ ನಿಗಿಯಾದ ಸಾಮರ್ಥ್ಯ ಉಳ್ಳದ್ದಾಗಿದೆ ಅಂತ. ಪ್ರಾಯ ನನಗೆ ಅನಿಸ್ತದ, ಯಾದವಾರರ ಜೀವನದಲ್ಲಿ ಒಂದು ಚರಿತ್ರೆ ಬರ್ತದೆ. ಅವರ ಚರಿತ್ರೆಯ ಒಂದು ಘಟನೆ ಏನು ಅಂದ್ರೆ, ಅವರಿಗೆ ಒಬ್ಬ ಮಗ ಇತ್ತಂತೆ. ಯಾದವಾರ ಬಾಲ್ಯದಲ್ಲೇ ಹೋಗಿಬಿಟ್ಟ. ಆ ಮಗನನ್ನ ಬುದ್ಧಿವಂತರನ್ನಾಗಿ ಮಾಡಬೇಕು ಅಂತ ತಿಳಿದುಕೊಂಡು ತಾವು ಒಳ್ಳೆ ವ್ಯಾಸಮಂತ್ರವನ್ನ ಜಪ ಮಾಡಿ ಅರ್ಘ್ಯವನ್ನ ಕೊಟ್ಟು ಆ ಅರ್ಘ್ಯದ ನೀರನ್ನ ಅವನಿಗೆ ಕುಡಿಲಿಕ್ಕೆ ಕೊಡ್ತಿರ್ಬೇಕಂತ. ತಗೋಪಾಗಿ ಕುಡಿ ಅಂತ ತಿಳ್ಕೊಂಡು ಈ ಹುಡುಗ ಒಂದು ದಿವಸ ಕುಡಿದು ಮರದಿವಸದಿಂದ ಹೋಗಿ ಗಿಡಕ್ಕೆ ಹಾಕಿಬಿಡಿದಿರಂತ. ಅಷ್ಟೇ ಇತ್ತು ಯೋಗ್ಯತಾ ಪಾಪ ಹುಡುಗಂದು. ಆ ಗಿಡಕ್ಕೆ ಹಾಕ್ತಿದ್ರು, ಒಣಗಿದ ಗಿಡ ಅದು 3-4 ದಿವಸ ಚಿಗಲಿಕ್ಕೆ ಶುರುವಾಯ್ತಂತೆ. ಶ್ರೀನಿವಾಸ ತೀರ್ಥರು ನೋಡಿದ್ರಂತೆ, ಈ ಹುಡುಗ ಏನ್ ನೀರು ತಂದು ಹಾಕ್ತದ, ಯಾರು ನೀರು ಹಾಕ್ಲಿಕ್ಕೆ ಅಂತ ಒಂದು 4-8 ದಿವಸ ಆದ್ಮೇಲೆ ಗೊತ್ತಾಗ್ತವ್ರಿ. ಆ ಹುಡುಗ ಹೇಳಿದಂತ, ನೀರು ಅಲ್ಲಿ ಹಾಕ್ಬಿಡಪ್ಪ, ನೀರು ನಂಗೆ ತಂದ್ಕೊಡು ಅಂತ ತಿಳ್ಕೊಂಡು ಆ ನೀರು ಅವ್ರು ಕುಡಿದ್ರಂತ. ಇವತ್ತು ನೋಡಿ ಶ್ರೀನಿವಾಸ ತೀರ್ಥರು ಹೆಂಗಿದ್ದಾಗ ಅವ್ರ ವ್ಯಾಖ್ಯಾನಗಳು ಹೆಂಗ ಗೊತ್ತಾಗ್ತದೆ. ಅದಕ್ಕೆ ತತ್ರಾಪಿ ಉದ್ದೀಪ್ತ ವೀರ್ಯಾಹಿ ಮಂತ್ರಾಹ. ಅಂಥ ಮಂತ್ರಗಳಲ್ಲಿ ವ್ಯಾಸ ಮಂತ್ರ ಒಂದು ಅಂತ ಹೇಳಿ ಏನಂತಾರೆ, ವ್ಯಾಖ್ಯಾ ಶ್ರೀ ಸರ್ವವಿಜ್ಞಾನ ಕವಿತಾ ವಿಜಯಾನಿ ಸದ್ಗುಣ ಪ್ರದಾತ್ರೆ ನಮಃ. ಅದಕ್ಕೆ ಆಚಾರ್ಯರು
ಈ ದೃಷ್ಟಾಂತ ಕೊಟ್ಟಾರ. ಯಥಾ ಯುದ್ಧೇ ನೃಕೇಸರಿ, ಯುದ್ಧದಲ್ಲಿ ನೃಕೇಸರಿ. ನೃಕೇಸರಿ ಅಂದ್ರೆ ಯಾರು? ನರಸಿಂಹದೇವರು. ನರಸಿಂಹದೇವರು ಹೇಗೆ ಯುದ್ಧದಲ್ಲಿ ಜಯವನ್ನು ತಂದುಕೊಡ್ತಾರೋ ಆ ರೀತಿಯಾಗಿ ಮತ್ತೆ ವೇದವ್ಯಾಸ ದೇವರು ವಾದದಲ್ಲಿ ನಮಗೆ ಜಯವನ್ನು ತಂದುಕೊಡ್ತಾರೆ ಅಂತ ಮಹಾಭಾರತ ತಾತ್ಪರ್ಯದಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ. ಇವರಲ್ಲಿ ಈ ವೇದವ್ಯಾಸ ದೇವರ ಮಂತ್ರವನ್ನ ನಾನು ಜಪಿಸಿ ಸಿದ್ಧ ಮಾಡಿಕೊಂಡ್ರೆ ನನಗೆ ವಾದದಲ್ಲಿ ಜಯವಾಗ್ತದೆ ಅನ್ನೋದಕ್ಕೆ ದೃಷ್ಟಾಂತ ಏನು ಅಂದ್ರೆ, ಪಾಂಡವರೆಲ್ಲ ರಾಜಸೂಯಾಗ ಮಾಡ್ತಾ ಇದ್ರಂತೆ. ರಾಜಸೂಯಾಗ ಮಾಡ್ತಾ ಇದ್ದಾಗ ನಾವು ರಾಜಸೂಯಾಗದ ಕಥೆಯನ್ನು ಕೇಳುವಾಗ ಒಂದೊಂದು ಭಾಗ ಕೇಳಿರ್ತೇವೆ. ಅಲ್ಲಿ ಯಜ್ಞ ನಡೆದಿತ್ತಂತೆ, ಇಲ್ಲಿ ಅಡಿಗೆ ಮಾಡ್ಲಿಕ್ಕತ್ತಿದ್ರಂತ, ಅಲ್ಲಿ ಊಟಕ್ಕೆ ಕೂತಿದ್ರಂತ, ಇಲ್ಲಿ ಉಪಕರಣ ತಗೊಳ್ಳಿಕ್ಕೆ, ಇಷ್ಟ ನಮ್ಮ ಕಥೆ ನಾವು ಬೇರೆ ಏನು ಕೇಳೋದಿಲ್ಲ. ಇಲ್ಲಿ ಮುಂದೆ ಅಲ್ಲಿ ಬರ್ಲಿಕ್ಕತ್ತಿದ್ರಂತ, ಹೋಗ್ಲಿಕ್ಕತ್ತಿದ್ರಂತ ಅಂತ. ಅಷ್ಟೇ ಆಗಿರ್ಲಿಲ್ಲ ಅಂತ. ಎಷ್ಟು ಕಡೆಗೆ ಏನೇನು ನಡೆದಿತ್ತು ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಧರ್ಮರಾಜ ಒಂದು ಕಡೆಗೆ ಅಜ್ಞಂತರ್ಗತನಾದ ಹರಣೀಪತಿ ಪರಶುರಾಮನ ಆರಾಧನೆಯನ್ನು ಮಾಡ್ತಾ ಇದ್ರೆ, ಸ್ವತಃ ಶ್ರೀಕೃಷ್ಣ, ವ್ಯಾಸ, ಪರಶುರಾಮ ದೇವರು ಮೂರು ಮಂದಿ ಅಲ್ಲೇ ಬಂದಿದ್ದಾರೆ. ಶ್ರೀಕೃಷ್ಣ ಆತಿಥ್ಯವನ್ನು ನೋಡಿಕೊಳ್ತಾ ಇದ್ರೆ ಬರೋರು ಹೋಗೋರಿಗೆಲ್ಲ, ಭೀಮಸೇನ ದೇವರಿಗೆ ಪಾಕದ ವ್ಯವಸ್ಥೆಯನ್ನು ಕೊಟ್ಟಿದ್ರೆ, ಹಿಂಗೆಲ್ಲ ಆಗ್ತಾ ಇರುವಾಗ ವೇದವ್ಯಾಸ ದೇವರು ಅಲ್ಲೊಂದು ಗೋಷ್ಠಿ ನಡೆಸ್ತಾ ಇದ್ರಂತೆ ರಾಜಸೂಯಾಗದೊಳಗೆ. ವಿಚಾರ ಮಾಡ್ರಿ, ನಮ್ಮ ಮನ್ಯಾಗ ಒಂದು ಹೋಮ್ ಇತ್ತು ಅಂದ್ರೆ ಅಲ್ಲೇನು ಪ್ರವಚನ ಪಾಠ ಇಲ್ಲಂಗಿಲ್ಲ, ಅದೊಂದಾಗಿ ಮುಗಿದೊಳಗೆ ರಗಡಾಗಿ ಬಿಡ್ತಿರ್ತದೆ ನಮ್ಗೆ. ಅದೊಂದು ಮುಗಿಸಿ ಊಟಕ್ಕೆ ಹಾಕಿ ಅವ್ರಿಗೆ ಹೊರಗೆ ಹಾಕಿ ಅವ್ನು ಕುರ್ಚಿ ಮೇಲೆ ಮುಗಿತಪ್ಪ ಮಹಾರಾಯ, ಇಷ್ಟು ನಮ್ಮ ಕಥೆ. ಅಂಥದ್ದು ಅಲ್ಲಿ ವೇದವ್ಯಾಸ ದೇವರು ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಿದ್ರೆ, ಅವತ್ತಿನ ಕಾಲದಲ್ಲಿ ಸಮೀಪವಾಸಿಗಳಾದ ಋಷಿಗಳೆಲ್ಲ ಅಲ್ಲಿ ಬಂದಿದ್ರೆ, ಎರಡು ಪಂಗಡ ಮಾಡಿಕೊಂಡು ಒಂದು ಪೂರ್ವ ಪಕ್ಷ ಒಂದು ಸಿದ್ಧಾಂತವನ್ನು ಮಾಡ್ತಾ ಇದ್ರೆ, ನಿರ್ಣಯವನ್ನ ಕೊಟ್ಟವರು ಯಾರು ಅಂತ ಕೇಳಿದ್ರೆ ವ್ಯಾಸರೇ ಕುಳಿತುಕೊಂಡು ಅಧ್ಯಕ್ಷ ಸ್ಥಾನದಲ್ಲಿ ನಿರ್ಣಯ ಕೊಟ್ಟಿದ್ದಾರೆ ಎಂದು ಬರೀತಾರೆ. ಹಾಗಾಗಿ ವಾದೇ ವಿಜಯದೋ ನಿತ್ಯಂ, ವಾದದಲ್ಲಿ ವಿಜಯವನ್ನು ತಂದುಕೊಡುವಂಥವ್ರು ವೇದವ್ಯಾಸ ದೇವರು ಅಂತ ತಿಳಿದುಕೊಂಡು ಹೇಳ್ತಾರೆ. ಹಿಂಗಾಯಿತು. ಇದಾದ ಮೇಲೆ ಇಲ್ಲೊಂದು ಅಂಶ ಬರ್ತದೆ. ಏನು ಅಂಶ ಹಾಕಿದ್ದಾರೆ ಅಂದ್ರೆ ವ್ಯಾಖ್ಯಾ ಅಂತ ಕರೀತಾ ಇದ್ದಾರೆ. ವ್ಯಾಖ್ಯಾ ಅಂದ್ರೆ ಪಾಠ ಹೇಳುವುದು ಅಥವಾ ವ್ಯಾಖ್ಯಾನವನ್ನು ಬರೆಯುವುದು. ಪಾಠ ಹೇಳುವುದು ಅಂತ ಇಟ್ಕೋಣಂತೆ. ಒಬ್ಬ ಶಿಷ್ಯನಿಗೆ ಪಾಠ ಹೇಳುವುದು, ಇಬ್ಬರಿಗೆ ಹೇಳುವುದು, 4 ಜನರಿಗೆ ಹೇಳುವುದು, 10 ಜನರಿಗೆ ಹೇಳುವುದು. ಈ ಪಾಠ ಹೇಳುವುದು ಅಂತಿದೆಯಲ್ಲ, ಇದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದದ್ದು. ಎಲ್ಲಕ್ಕಿಂತಲೂ ಅಂದ್ರೆ ಏನು ಗೊತ್ತಾ? ದೇವರ ಪೂಜೆಗಿಂತಲೂ ಶ್ರೇಷ್ಠವಾದದ್ದು ವ್ಯಾಖ್ಯಾನ, ಪಾಠ ಹೇಳುವುದು. ಬರೇ ದೇವರ ಪೂಜೆ ಅಲ್ಲ, ಧ್ಯಾನಕ್ಕಿಂತಲೂ ಶ್ರೇಷ್ಠವಾದದ್ದು ಪಾಠ ಹೇಳುವುದು. ಧ್ಯಾನಕ್ಕಿಂತಲೂ ಹೌದು. ಅಪರೋಕ್ಷ ಜ್ಞಾನದಲ್ಲಿ ಸಾಧನವಾದದ್ದು ಯಾವುದು? ನಮಗೆ ಧ್ಯಾನ. ಆ ಧ್ಯಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ಪಾಠ ಅಂತ ಹೇಳ್ತಾ ಇದ್ದಾರೆ. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳುತ್ತಾರೆ, ತುಂಬಾ ಅದ್ಭುತ ಇದೆ. ಆ ಒಂದು ಮಾತು ಹೇಳೋಣಂತ. ಎಲ್ಲರೂ ಪಾಠನೇ ಹೇಳಿ ಅಂತ ಹೇಳೋಣಂತಿವಾಗ. ಎಲ್ಲರೂ ಪಾಠ ಹೇಳಿ ಅಂತ ಹೇಳೋಣಂತ. ಯಾಕೆ ಪಾಠ ಶ್ರೇಷ್ಠ ಅಂತ ಮೊದಲು ತಿಳಿಸಿಕೊಟ್ರೆ ಅವಾಗ ಹೇಳೋ ಪ್ರಯತ್ನ ಮಾಡ್ತಾರೆ. ಹೇಳಿ ಪ್ರಯತ್ನ ಇಲ್ಲೇ ಇಲ್ಲ, ನಮಗೇನು ಗೊತ್ತೇ ಇಲ್ಲ ಹೆಂಗೆ ಹೇಳಬೇಕು. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ದಾರೆ, ಪಾಠ ಹೇಳುವಿಕೆ ಅಂತ ಎಷ್ಟು ಶ್ರೇಷ್ಠವಾದದ್ದು ತಿಳಿಸಿದ್ದಾರೆ. ಅದನ್ನೇ ಇಲ್ಲಿ ಹೇಳುವಾಗ ವ್ಯಾಖ್ಯಾ ಶ್ರೀ ಸರ್ವವಿಜ್ಞಾನ ಕಲಿತಾ ವಿಜಯಾದಿ ಸದ್ಗುಣ ಪ್ರದಾತ ಈ ಗುಣಗಳನ್ನು ಕೊಡುವಂಥವ್ರು ವೇದವ್ಯಾಸ ದೇವರು ಅಂತ. ಬಹಳ ಮಹತ್ವದ ಸದೃಶಂ ಚೇಷ್ಟತೆ ಸ್ವಸ್ಯಾಹ ನಿಗ್ರಹ ಕಿಂ ಕರಿಷ್ಯತಿ ಅಂತ ಒಂದು ಮಾತಲ್ಲಿ ಅರ್ಜುನ ಕೇಳ್ತಾನೆ, ಅಲ್ಲಿ ಕೃಷ್ಣ ನಾವೆಲ್ಲ ಇಷ್ಟು ನಿಯಮ, ಇಷ್ಟು ರೂಲ್ಸು, ಅವು ಇವೆಲ್ಲ ಮಾಡ್ತೀವಿ, ಎಲ್ಲ ಹೇಳ್ತೀವಿ, ಆದರೂ ಸಹಿತ ಎಲ್ಲರೂ ತಮ್ಮ ಸ್ವಭಾವಕ್ಕೆ ತಕ್ಕಂಗೆ ನಡ್ಕೋತಾರೆ ಹೊರತಾಗಿ ಯಾರು ಬದಲಾಗಂಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹಂಗೆ ಆಗೋದಿಲ್ಲ. ಹಂಗೆ ಎಲ್ಲರಿಗೂ ಹಂಗೆ ಆಗೋ ಕೆಲಸ ಅಲ್ಲದು. ಕೆಲವರು ಹೇಳ್ತಾರ, ಕೆಲವರು ಕೇಳ್ತಾರ, ಕೆಲವರು ಹೇಳಿ ಕೇಳಿ ಮಾಡ್ತಿರ್ತಾರೆ, ಹಿಂಗೆಲ್ಲ ಇರ್ತಾರೆ ಅಂತ ತಿಳ್ಕೊಂಡು ಹೇಳೋದು ಇರ್ಲಿ. ಅಂತೂ ಹೌದು, ಬಹಳ ಮಹತ್ವದ್ದು, ಬಹಳ ಮಹತ್ವದ್ದು. ಹೌದು, ಇಲ್ಲ ಅಂತ ಹೇಳಿದ್ರು ಶ್ರೀನಾಥರೇ ಕೊಟ್ಟಿಲ್ಲ. ಸಂಕ್ಷೇಪ ಮಾಡು ಅಂತ ಹೇಳ್ತಾರ, ಕರ್ಮವನ್ನು ಸಂಕ್ಷೇಪ ಮಾಡಿ ಪಾಠವನ್ನು ಜಾಸ್ತಿ ಮಾಡಿ. ಯಾಕೆ ಕಾರಣ ಹೇಳ್ತೀನಿ ನಿಮಗೆ ಸದ್ಯ. ಯಾಕೆ ಹಂಗೆ ಮಾಡೋದು? ಕೃಷ್ಣನೇ ಸ್ವತಃ ಭಗವದ್ಗೀತೆಯಲ್ಲಿ ಹೇಳುವಾಗ ಏತತ್ ಪರಮಗುಹ್ಯಂ, ಇದನ್ನು ಯಾರು ನನ್ನ ಹೇಳ್ತಾರೋ ಅವರಿಗೆ ನನಗೆ ಬಹಳ ಪ್ರೀತಿ ಅದ ಅಂತ ಹೇಳಿದ್ದಾನೆ ಕೃಷ್ಣನೇ ಹೇಳುವಾಗ ಒಂದು ಕಡೆಗೆ ಮಾತು. ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೆ ಶ್ರವಿದಾಸ್ಯತಿ.
ಭಕ್ತಿಮೈ ಪರಾಂ ಕೃತ್ವಾ ಮಾಮೇ ವೇಶ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ. ಪಾಠ ಹೇಳೋದಕ್ಕಿಂತ ನನಗೆ ಪ್ರಿಯನಾದೋ ಇನ್ನೊಬ್ಬ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತ ಕೃಷ್ಣ ಹೇಳ್ಬಿಟ್ಟ. ಇನ್ನೇನು ಜಗಳ ಮಾಡಿದ್ರೆ ಅವ್ರ ಜೊತೆ ಜಗಳ ಮಾಡ್ಬಿಡ್ತಾರೆ. ಗೀತಾ 18 ಅಧ್ಯಾಯ ಹೇಳಿ 18ನೇ ಅಧ್ಯಾಯದ ಕೊನೆಯಲ್ಲಿ ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ಚ ನಮೇ ತಸ್ಮಾದ್ ಅನ್ಯ ಪ್ರಿಯತರೋ ಭುವಿ. ಅವನಿಗಿಂತ ಇನ್ನೊಬ್ಬ ಭೂಮಿಯಲ್ಲಿ ಪ್ರೀತಿ ಪಾತ್ರನಾದೋ ಹುಟ್ಟಂಗೆ ಇಲ್ಲ. ನನಗೆ ಆ ಪಾಠ ಹೇಳೋದೇ ಬಹಳ ಮಹತ್ವದ್ದು ತಿಳಿಸಿದ್ದ. ಕಾರಣ ಹೇಳ್ತೀನಿ ಏನು ಅಂತ ತಿಳ್ಕೊಂಡೆ. ಯಾಕೆ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನಾ ಮಾಡಿಕೊಳ್ಬೇಕು, ನನಗೆ ಪಾಠ ಹೇಳುವ ಸಾಮರ್ಥ್ಯ, ಗ್ರಂಥಗಳಿಗೆ ವ್ಯಾಖ್ಯಾನ ಬರೆಯುವ ಸಾಮರ್ಥ್ಯವನ್ನು ಕೊಡ್ರಿ ಅಂತ ವ್ಯಾಸ ಮಂತ್ರವನ್ನು ಜಪಿಸಿ ಕೇಳಬೇಕು ಅನ್ನೋದಕ್ಕೆ ಹೇಳ್ತೀನಿ. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದ 4ನೇ ಅಧ್ಯಾಯದಲ್ಲಿ ಹೇಳುವಾಗ ಅಪರೋಕ್ಷ ಜ್ಞಾನಕ್ಕೆ 2 ಸಾಧನ. ಒಂದು ಧ್ಯಾನ, ಎರಡನೇದು ಶಾಸ್ತ್ರಾವಪರ್ಶನ. ಮೊನ್ನೆ ನಿನ್ನೆ ಆದಂಗೆ ಆಗ್ಬಾರ್ದು ಅಂತ ಇವತ್ತು ಲೀಸ್ಟ್ ಹಾಕ್ಬಿಟ್ಟಿನಿ. ಬರೋಬ್ಬರಿ ಚಾರ್ಜ್ ಆಮೇಲೆ ಕೊಡ್ತೀನಿ ನಿಮ್ಮ ಕೈಯಾಗಿ ಏನೇನದ ಅಂತ ತಿಳ್ಕೊಂಡೆ. ಭಾಳ ಚಂದದ್ರಿ ಎಲ್ಲ ಲಿಸ್ಟು. ಎರಡು ವ್ಯವಸ್ಥೆ. ಅದು ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನಕ್ಕೆ ಒಂದು ಕಡೆಗೆ ಧ್ಯಾನ, ಒಂದು ಕಡೆಗೆ ಶಾಸ್ತ್ರಾವರ್ಷಣ. ಎರಡನ್ನೂ ಶ್ರೀಮದಾಚಾರ್ಯರು ಮೊದಲು ಒಂದು ತಕ್ಕಡಿ ಹಿಡಿದಂತೆ ತೋರಿಸ್ತಾರೆ. ನೋಡು, ಇದು ತಕ್ಕಡಿ ಮೇಲ್ಭಾಗ, ಇದು ಅಪರೋಕ್ಷ ಜ್ಞಾನ. ಒಂದು ತಕ್ಕಡಿ ಒಳಗೆ ಧ್ಯಾನ, ಇನ್ನೊಂದು ತಕ್ಕಡಿ ಒಳಗೆ ಶಾಸ್ತ್ರಾಭ್ಯಾಸವನ್ನ ಇಡು. ಇವೆರಡರೊಳಗೆ ಯಾವ್ದು ಭಾರ ಆಗ್ತದೆ ಗೊತ್ತೇನು? ಶಾಸ್ತ್ರಾಭ್ಯಾಸನೇ ಭಾರಿ ಆಗ್ತದ, ಧ್ಯಾನ ಮ್ಯಾಲ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಅಷ್ಟು ಪಾಠಕ್ಕೆ ಮಹತ್ವ ಕೊಟ್ಟಾರ. ಯಾಕೆ ಸತ್ಯ ಧ್ಯಾನ ಕಾಲಕ್ಕೆ ಅವ್ರ ಕಾಲಕ್ಕೆಲ್ಲ ಪಾಠ ಪಾಠ ಪಾಠ. ಮನಿ ಮಠ ತುಂಬ ಬರೇ ಪಾಠಗಳು. ಎಷ್ಟು ವಿದ್ಯಾರ್ಥಿಗಳು, ಎಷ್ಟು ಪಾಠಗಳು ಎಲ್ಲ ಅಷ್ಟು ಪಾಠ ಹೇಳ್ತಿರ್ಬೇಕಂತ. ಪಾಠ ಜಾಸ್ತಿ. ಹೌದೌದು, ಅದಂದ್ರೆ ಅಷ್ಟು ಮಹತ್ವದ. ಒಂದ್ ಕಡೆಗೆ ಧ್ಯಾನ, ಇನ್ನೊಂದ್ ಕಡೆಗೆ ಶಾಸ್ತ್ರಾಭ್ಯಾಸ ಅಂತ. ಧ್ಯಾನಕ್ಕೆ ಏನೇನು ಬೇಕಾಗ್ತದೆ ಅಂತ ಒಂದು ವ್ಯವಸ್ಥೆ ಹೇಳ್ಯಾರ ನೋಡ್ರಿ. ಧ್ಯಾನಕ್ಕೆ ಯಮ, ನಿಯಮ, ಆಸನ, ಪ್ರಾಣಾಯಾಮ ಅಂತ 4 ಇಟ್ಕೋಬೇಕಂತ. ಧ್ಯಾನ ಆಗ್ಬೇಕಾದ್ರೆ ಧ್ಯಾನ ಆಗ್ಬೇಕಾದ್ರೆ ಏನಾಗಬೇಕು? ಧ್ಯಾನವು ಭಗವಂತನ ದರ್ಶನಕ್ಕೆ ಸಾಧನ. ಧ್ಯಾನವು ಭಗವಂತನ ದರ್ಶನಕ್ಕೆ ಸಾಧನ. ಆ ಧ್ಯಾನಕ್ಕೆ ಸಾಧನವಾದದ್ದು ಯಾವುದು ಅಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ. ಇದರಲ್ಲಿ ಯಮ ಅಂದ್ರೇನು, ನಿಯಮ ಅಂದ್ರೇನು ಅಂತ ಹೇಳೋಣಂತ. ನಮಗೆ ಯಮ ಅನ್ನೋ ಶಬ್ದ ಯೋಗದ ಅಂಗ ಅಂತ ಗೊತ್ತಿಲ್ಲದೆ ಬರೀ ನರಕದ ಅಧಿಪತಿಗಳು ಯಮದೇವರು ಇಷ್ಟ ಗೊತ್ತದೆ ನಮಗೆ. ಯಮ ಯಮ ಅನ್ನೋ ಶಬ್ದಕ್ಕೆ ಧ್ಯಾನದ ಅಂಗ ಏನದ ಅದ್ರೊಳಗ? ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇವು 6 ಯಮ ಅಂತ ಕರಿಬೇಕು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯರು. ನೋಡ್ರಿ, ಇದರಲ್ಲಿ ಒಂದೊಂದು ಮಾಡುವುದರಿಂದ ನಮಗೆ ಒಂದು ದಿವಸ ಧ್ಯಾನ ಸಿದ್ಧಿ ಆಗ್ತದ. ಯಾವುದು ಒಂದೊಂದು ಮಾಡೋದ್ರಿಂದ? ಅಹಿಂಸಾ, ಸತ್ಯ, ಅಸ್ತೇಯ, ಕಳ್ಳತನ ಮಾಡದೆ ಇರುವುದು ನನಗೆ ಒಂದು ದಿವಸ ಧ್ಯಾನವನ್ನ ಮಾಡಿಕೊಡ್ತದಂತ. ಏನು ಆಶ್ಚರ್ಯ! ಜನ್ಮದುದ್ದಕ್ಕೂ ನಾನು ಇನ್ನೊಬ್ಬರ ವಸ್ತುವನ್ನ ಮುಟ್ಲಿಲ್ಲ, ಇನ್ನೊಬ್ಬರ ವಸ್ತುವನ್ನು ಹಿಡಿಲಿಲ್ಲ ಅಂತಾದ್ರೆ ಇದರ ಪರಿಣಾಮ ನಾನು ಕಣ್ಣು ಮುಚ್ಚಿಕೊಂಡು ಧ್ಯಾನಕ್ಕೆ ಕೂತ್ರೆ ಭಗವಂತನ ರೂಪ ಸಾಕ್ಷಾತ್ಕಾರ ಆಗ್ತದೆ. ಅಷ್ಟು ಅನುಕೂಲ ಇದೆ ಅಂತ ಇವೆಲ್ಲ ನಾವು ಮಾಡಬೇಕು. ಆಮೇಲೆ ಬ್ರಹ್ಮಚರ್ಯ, ಅಪರಿಗ್ರಹ, ದಾನವನ್ನ ತೆಗೆದುಕೊಳ್ಳದೆ ಇರುವಿಕೆಯೂ ಕೂಡ ಧ್ಯಾನ ಸಾಧನ ಅಂತ ಹೇಳ್ಯಾರ. ಆಗ್ಲಾರ್ದದ್ದನ್ನು ಹೇಳಬಾರ್ದು ಆಚಾರ್ಯ. ಸುಳ್ಳು ಕೈ ಮೇಲೆ ನಡ್ಕೋತ ಅಡ್ಡಾಡ್ತೀವಿ, ಕಾಲ ಮೇಲೆ ನಡ್ಕೋತ ಅಡ್ಡಾಡೋದ ಕಷ್ಟ ಆಗಿದೆ. ಅದಕ್ಕೆ ಹೇಳ್ಯಾರ. ಅದಕ್ಕೆ ಮಾಡಿಸಿ ವ್ಯವಸ್ಥೆ. ಅಪರಿಗ್ರಹ ಅಂದ್ರೆ ಹೆಂಗದ ಅಂದ್ರೆ ಉದರಂಭರಣಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿಕ್ ಬರ್ತದೆ, ಅದಕ್ಕಿಂತ ಅಧಿಕವಾದದ್ದನ್ನು ತಗೊಳ್ಬಾರ್ದು ಅಂತ ಹೇಳ್ಯಾರ. ಅಧಿಕ ಮಾಸದಾಗ 30 ದಿವಸ ದಾನ ತಗೊಳ್ಳೋದು ನೋಡ್ರಿ, ಅದು ಸ್ವಲ್ಪ ದೋಷ. ಅಧಿಕ ಮಾಸದಾಗ ಒಂದ್ಸರ್ತಿ ಅಪೂಪ ತಗೋಬೇಕ್ರಿ, 30 ದಿವಸ ಅಪೂಪ ತಗೊಂಡಿವಿ ಅಂದ್ರೆ ವ್ಯವಸ್ಥೆ ಆಯ್ತು ಅಂತ ಅರ್ಥದಕ್ಕೆ. ಇರ್ಲಿ, ಏನಾಯ್ತು ಅಂದ್ರೆ ಅಪರಿಗ್ರಹ, ಹೊಟ್ಟೆಗೆ ಎಷ್ಟು ಬೇಕು ಅದಕ್ಕೆ ಹೇಳ್ಯಾರ. ಭಾಗವತ ಪ್ರಥಮ ಸ್ಕಂದದಲ್ಲಿ ಯಾರು ವ್ಯಾಖ್ಯಾನ ಮಾಡುವಾಗ ದ್ವಿತೀಯ ಸ್ಕಂದಲ್ಲಿ ಹೇಳ್ತಾರೆ, ಅಪರಿಗ್ರಹ ಅಂತ ಹೇಳಿದ್ದಾರೆ, ಇಸ್ಕೊಳ್ಬಾರ್ದು ಅಂತ ಹೇಳ್ಯಾರ ಅಂತ ಇಟ್ಕೊಂಡು ನಾನೇನೋ ದಾನ ತಗೊಳ್ಳಿಲ್ಲ, ಮತ್ತೊಬ್ಬರ ಕಡೆ ಏನೋ ತಗೊಳ್ಳಿಲ್ಲ ಅಂತ ಆದ್ರೆ ಉಪಜೀವನ ನಡೆಯೋದು ಕಟ್ಟಾಗ್ತದೆ, ಮೊದಲೇ ಬದುಕೋದು ಕಟ್ಟಾಗ್ತದೆ. ಆಗ್ಲಿ ಬಿಡ್ರಿ ಅಂದ್ರೆ ಹೊಟ್ಟೆಗೆ ಸರಿಯಾಗಿ ಹಿಟ್ಟು ಬೀಳದೆ ಹೋದ್ರೆ ಅಧ್ಯಯನ, ಜಪ, ಪಾರಾಯಣ, ವಿಷ್ಣು ವೈಷ್ಣವರ ಸೇವಾ, ಸಜ್ಜನರ ಸೇವಾ, ಗುರು ಹಿರಿಯರ ಸೇವಾ ಮಾಡ್ತಿ ಅಂತ ಹೇಳೋದು ಕೇಳ್ತಾರೆ. ಬಹಳ ಮಹತ್ವದ ಅದು. ಅಲ್ಲ ಇರಲಿ, ಅದಕ್ಕೆ ಅಷ್ಟರ ತಗೋಬೇಕಲ್ಲ. ಮತ್ತೆ ನೀವು ಅಷ್ಟನ್ನು ತಗೊಳ್ಬೇಕು ಹೆಂಗ? ಅಪರಿಗ್ರಹ ಅಂದ್ರೆ ಹೊಟ್ಟೆ ತಗೊಳ್ಬೇಡ್ರಿ ಅಂತ ಅರ್ಥ. ಅದೇ ಒಟ್ಟು ಎಷ್ಟು ಏನೂ ತಗೊಳ್ಳದೆ ಹೋದ್ರೆ ಪರಿಸ್ಥಿತಿ ಗಂಭೀರ ಆಗ್ಬಿಡ್ತದೆ. ಅದಕ್ಕೆ ಎಷ್ಟರ ಒಂದ್ ಸ್ವಲ್ಪ ತಗೋಬೇಕು, ಅದಕ್ಕೆ ಹೇಳಿರ್ತಾರೆ ಶಾಸ್ತ್ರದಲ್ಲಿ.
ಅದನ್ನೇ ಅವ್ರು ಹೇಳಿದ್ದು. ಅವತ್ತಿನ ದಿವಸ ಹೆಚ್ಚಿಗೆ ಸಾಮಾನು ಬಂದ್ರೆ ಯಾದವಾರರು ಹೊರಗೆ ಇಳ್ತಿದ್ರಂತೆ, ಇವತ್ತು ಎಷ್ಟಾಗತ್ತೆ ಮರು ಸುಮಾರು ನೋಡ್ಕೊತಾ ದೇವರು ಅಂತ ಹೇಳಿ. ಆದ್ರೆ ನಾನು ತಗೊಂಡ್ರಲ್ಲ, ಮತ್ತೆ ಬಂದದ್ದನ್ನು ತಗೊಂಡ್ರಲ್ಲ, ಮತ್ತೆ ಅವ್ರು ಹಂಗ ಅಷ್ಟೇ ಬೇಕಾದಂತ ಇಲ್ಲ ಅಲ್ಲಿ ಬರೋದಿಲ್ಲ. ಹಾಗಾಗಿ ಅಪರಿಗ್ರಹ, ಬ್ರಹ್ಮಚರ್ಯ, ಅಸ್ತೇಯ, ಸತ್ಯ ವಚನ, ಅಹಿಂಸಾ. ಅಹಿಂಸಾ ಏನು ಗೊತ್ತೇನ್ರಿ? ಭಾರಿ ವಿಚಿತ್ರದರಿ. ಮನಸ್ಸಿನೊಳಗೂ ಇನ್ನೊಬ್ಬರಿಗೆ ಕೇಳಿ ಬಯಸಲಾದಂತೆ ಯಾಜ್ಞವಲ್ಕ್ಯ ಸ್ಮೃತಿಯೊಳಗೆ ಹೇಳ್ತಾರೆ, ಅಹಿಂಸಾ ಅಂದ್ರೆ ಬರೀ ಹೊಡೆಯೋದು ಬಡಿಯೋದು ಮಾತ್ರಿಂದ ಅನ್ನೋದಲ್ಲ. ಮನಸ್ಸಿನೊಳಗೆ ಸಹಿತಕ್ಕೆ ಅವನೊಂದಿಷ್ಟು ಕೆಟ್ಟ ಆಗಲಿ ಇವನೊಂದಿಷ್ಟು ಕೆಟ್ಟ ಆಗಲಿ ಅಂತ ಅನ್ಕೊಳ್ಬಾರ್ದಂತ. ಹಂಗ ಅನ್ಕೊಳ್ಳೋದು ಹಿಂಸೆ ಅನಿಸ್ತದಂತ. ಇದನ್ನ ಮಾಡಿದ್ರೆ ಎಂದೂ ನಮಗೆ ಧ್ಯಾನ ಆಗೋದಿಲ್ಲ, ಧ್ಯಾನ ಸಿದ್ಧ ಆಗೋದಿಲ್ಲ. ಇದು ನಿಯಮದಲ್ಲಿ ಶೌಚ, ತುಷ್ಟಿ, ಸ್ವಾಧ್ಯಾಯ. ನೋಡ್ರಿ, ಇದು ಎಲ್ಲೋ ಬರ್ತದಂದ್ರೆ ನಿಯಮದಲ್ಲಿ ಬರ್ತದಂತ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ಏನದು? ಸ್ವಸ್ವಶಾಖಾ ಅಧ್ಯಯನವನ್ನ ಸ್ವಾಧ್ಯಾಯ ಅಂತ ಕರೆದಿದ್ದಾರೆ. ನೀವು ವೃಕ್ಷಾಖಿಗಳ, ಯಜುಶಾಖಿಗಳ ನಿಮ್ ಶಾಖ ನೀವು ಅಧ್ಯಯನ ಮಾಡಬೇಕು. ಇದು ನಿಯಮದಲ್ಲಿ ಬರ್ತದೆ ಧ್ಯಾನಕ್ಕಂಗವಾಗಿ. ಆಮೇಲೆ ಹರಿಪೂಜಾ, ದೇವರ ಪೂಜೆ, ಇದು ನಿಯಮದಲ್ಲಿ ಬರ್ತದೆ ಇದು. ಆಮೇಲೆ ತಪಃ, ಇದು ನಿಯಮದಲ್ಲಿ ಬರುವಂತಹದ್ದು. ಶೌಚ, ತುಷ್ಟಿ. ತುಷ್ಟಿ ಅಂದ್ರೆ ಸಂತೋಷ, ತೃಪ್ತಿ ಇರಬೇಕ್ರಿ ಮನುಷ್ಯನಿಗೆ. ಅತೃಪ್ತನಾಗಿ ಅಡ್ಡಾಡಬಾರ್ದು. ಕೆಲವು ಅತೃಪ್ತ ಜೀವ ಅಂತ ಇರ್ತಾವ್ರು, ನೋಡಿದ್ರೆ ವಿಚಿತ್ರ ಇರೋದು. ಏನ್ ಹೇಳಿದ್ರು ಒಂದು ಅತೃಪ್ತಿ ಇರೋದೇ. ಮತ್ತೆ ಚಲೋ ಹೋಳಿಗೆ ಮಾಡಿ ಊಟಕ್ಕೆ ಹಾಕ್ಯಾನ್ರಿ, ಹೋಗೋ ಕಾಲಕ್ಕೆ ಅಕ್ಷಂತಿ ನೀರಾಗಿತ್ತು ಅಂತ ಹೇಳೋದಿರ್ತಾರೆ. ಎಂದೂ ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಹೋಳಿಗೆ ಊಟಕ್ಕೆ ಹಾಕಿರಿ ಏನ್ ಬೇಕು ಎಲ್ಲಾ ದಟ್ಟಿ ಎಲ್ಲ ಕೊಟ್ಟರೆ ಏನೂ ಅಲ್ಲಾರ್ದ ಹೋದ್ರೆ ಸ್ವಲ್ಪ ಎಡಚಡಿಚ್ ಆಗ್ತಿರ್ತಂತವ್ರಿಗೆ. ಅದಕ್ಕೆ ಅಂತ ಆಚಾರ ಎಲ್ಲ ಬರೋಬ್ರಿ ಇತ್ತು, ಅಕ್ಷಂತಿ ಒಂಚೂರು ನೀರಾಗಿತ್ತು ನೋಡ್ರಿ ಅಂದ್ರೆ ಸಮಾಧಾನ ಆಯ್ತು. ಅತೃಪ್ತ ಜೀವನ, ಅತೃಪ್ತ ಜೀವಿಗಳು ಇರುವಾಗ ಏನದ ಅವ್ರ ತೃಪ್ತಿ ಇರೋದು. ಎಷ್ಟು ಒದ್ದಾಡಬೇಕು, ಎಷ್ಟು ಮಾಡಬೇಕು, ಅಷ್ಟು ಒದ್ದಾಡುವ ಸಮಯ ದೇಹದ ಶ್ರಮವನ್ನು ಎಲ್ಲವನ್ನ ಸಾಧನೆಗೆ ಹಾಕಿದ್ರೆ ಉಪಯೋಗ ಬೀಳ್ತಿರ್ಲಿಲ್ಲ. ಅದಕ್ಕೆ ಹೇಳ್ತಾರೆ ತೃಪ್ತಿ. ಇನ್ನು ಆಸನ. ಆಸನದಲ್ಲಿ ವೀರಾಸನ, ಪದ್ಮಾಸನ, ಸ್ವಸ್ತಿಕಾಸನ ಅಂತೆಲ್ಲ ಇದೆ. ಪ್ರಾಣಾಯಾಮ, ರೇಚಕ, ಪೂರಕ, ಕುಂಭಕ ಅಂತ ಇವೆಲ್ಲ ಇದೆ. ಇಷ್ಟು ಧ್ಯಾನಕ್ಕೆ ಅಂಗವಾದದ್ದು. ನೋಡ್ರಿ ಎಷ್ಟೆಷ್ಟು ಬಂದು ನೆನಪಿಟ್ಕೊಳ್ರಿ. ಪ್ರಾಣಾಯಾಮ, ಆಸನ ಎರಡನ್ನು ತಗೊಳ್ರಿ ಸರಳ ಲಘು ತಿಳಿಲಿಕ್ಕೆ. ಪ್ರಾಣಾಯಾಮ ಆಸನಗಳು ಎರಡು. ಇದಾದ ಮೇಲೆ ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶೌಚ, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜಾ, ತಪಸ್ಸು. ಇಷ್ಟವ ಇಲ್ಲೋ? ಇಷ್ಟನ್ನು ಶ್ರೀಮದಾಚಾರ್ಯ ಏನ್ ಮಾಡ್ತಾರೆ ಗೊತ್ತಾ? ಧ್ಯಾನಕ್ಕೆ ಅಂಗ. ಧ್ಯಾನಕ್ಕೆ ಅಂಗ ಮಾಡಿ ಇವುಗಳಲ್ಲಿ ಒಂದಕ್ಕೆ ಒಂದು ಉತ್ತರೋತ್ತರಂ ಬಲೀಯ ಅಂತ ವ್ಯವಸ್ಥೆ ಮಾಡಿ. ಅಂದ್ರೆ ಹೆಂಗಂದ್ರೆ ಪ್ರಾಣಾಯಾಮಕ್ಕಿಂತ ಅಹಿಂಸಾ ಇದು ಡಬಲ್ ಶ್ರೇಷ್ಠ, ಅಷ್ಟು ಪುಣ್ಯ ಕೊಡ್ತದೆ, ಅಷ್ಟು ವ್ಯವಸ್ಥೆ ಮಾಡ್ತದೆ. ಅಹಿಂಸೆಗಿಂತ ಸತ್ಯವಚನ, ಸತ್ಯವಚನಕ್ಕಿಂತ ಕಳ್ಳತನ ಮಾಡದೇ ಇರುವುದು, ಕಳ್ಳತನ ಮಾಡದೇ ಇರೋಕ್ಕಿಂತ ಬ್ರಹ್ಮಚರ್ಯ, ಬ್ರಹ್ಮಚರ್ಯಕ್ಕಿಂತ ಅಪರಿಗ್ರಹ, ಅಪರಿಗ್ರಹಕ್ಕಿಂತ ಶೌಚ, ಶೌಚಕ್ಕಿಂತ ತಪಸ್ಸು, ತಪಸ್ಸಿಗಿಂತ ಸಂತೋಷ. ಇವು ಉತ್ತರೋತ್ತರಂ ಬಲೀಯ, ಬಲಿಷ್ಠವಾಗಿದೆ. ಮುಗಿತು. ಸಂತೋಷಕ್ಕಿಂತ ಶ್ರೇಷ್ಠವಾದದ್ದು ಯಾವುದು? ತೃಪ್ತಿಗಿಂತ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದ್ರೆ ವೇದಾಧ್ಯಯನ, ಶಾಸ್ತ್ರಾಧ್ಯಯನ, ವೇದಾಧ್ಯಯನ. ಇದು ಎಷ್ಟು ದೊಡ್ಡದು ಅಂತ ಕೇಳಿದ್ರೆ ಕೋಟಿ ಪಟ್ಟು ಅಂತ. ಅದಕ್ಕಿಂತ ಡೈರೆಕ್ಟ್ ಒಮ್ಮೆ ಕೋಟಿ ಪಟ್ಟು ಹೇಳ್ಬಿಡ್ತಾರೆ. ತೃಪ್ತಿಗಿಂತ ಶಾಸ್ತ್ರಾಧ್ಯಯನ ಕೋಟಿ ಪಟ್ಟು. ಆ ವೇದಾಧ್ಯಯನಕ್ಕಿಂತಲೂ ಭಗವಂತನ ಪೂಜಾ ಅನಂತ ಪಟ್ಟು ಅಂತ ಹೇಳ್ತಾರೆ. ವೇದಾಧ್ಯಯನ ಮಾಡಿದ್ದೀರಿ, ದೇವರ ಪೂಜಾ ಮಾಡಿಸ್ತೀರಿ, ತುಳಸಿ ಏರಿಸ್ತೀರಿ, ಗಂಧ ಏರಿಸ್ತೀರಿ, ಮಾಡಿಸ್ತೀರಿ, ಇದಕ್ಕಿಂತ ಇಡಿಯಷ್ಟು ಅಂದ್ರೆ ಅನಂತ ಪಟ್ಟು. ಮುಂದೆ ಕೇಳ್ರಿ, ಪೂಜೆಗಿಂತಲೂ ಧ್ಯಾನ 3 ಪಟ್ಟು ಶ್ರೇಷ್ಠ ಅಂತ. ಅದು ಅನಂತ ಆಗಿದೆ. ಆ ಭಗವಂತನ ಪೂಜೆಗಿಂತಲೂ ಧ್ಯಾನ ಎಷ್ಟಿದೆ ಅಂದ್ರೆ 3 ಪಟ್ಟು ಶ್ರೇಷ್ಠವಾಗಿದೆ. ನಾ ದೇವರ ಪಟ್ಟಿಗೆ ತೆಗೆದು ಶಾಲಗ್ರಾಮ, ಚಕ್ರಾಂಕಿತ, ವಿಷ್ಣು ಪ್ರತಿಮಾ ಎಲ್ಲ ಇಟ್ಕೊಂಡು ಅಗ್ರೋದಕ, ಸ್ವಾದೋದಕ ಎಲ್ಲ ಇಟ್ಕೊಂಡು ಪೂಜಾ ಮಾಡಿದೆ. ಇದಕ್ಕಿಂತ ಧ್ಯಾನ 3 ಪಟ್ಟು ಶ್ರೇಷ್ಠ ಆಗಿದೆ. ಆಚಾರ ಧ್ಯಾನ ಮುಗಿತು ಹೋಗಿಲ್ಲ ಇಲ್ಲ ಅಂದ್ರೆ ಆಚಾರ ಧ್ಯಾನಕ್ಕಿಂತಲೂ ಶಾಸ್ತ್ರಾವಮರ್ಶನ ಇದೆಯಲ್ಲ, ಪಾಠ ಪ್ರವಚನ ಇದೆಯಲ್ಲ, ಇದು 10 ಟೈಮ್ಸ್ ಅಂತ. ಮತ್ತೆ ಎಷ್ಟು? 10 ಪಟ್ಟು. 10 ಪಟ್ಟು ಅಂದ್ರೆ ಈಗಾಗಲೇ ವೇದಾಧ್ಯಯನಕ್ಕಿಂತ ಹರಿಪೂಜಾ ಅನಂತ ಪಟ್ಟಾಗಿದೆ, ಅದಕ್ಕಿಂತ ಧ್ಯಾನ 3 ಪಟ್ಟಾಗಿದೆ, ಅದಕ್ಕಿಂತ ಶಾಸ್ತ್ರಾವಮರ್ಶನ ಅಂತ ಅನ್ನುವುದು 10 ಪಟ್ಟು ಶ್ರೇಷ್ಠವಾದದ್ದು ಅಂತ ಹೇಳಿಬಿಟ್ರೆ ಏನಾಗಲಿಕ್ಕಿಲ್ಲ. ಎಲ್ಲರೂ ತಗೊಳ್ಳಿ, ಇಲ್ಲಿ ಶಾಸ್ತ್ರಾವಮರ್ಶನ ಅನ್ನೋ ಶಬ್ದ ಇದೆಯಲ್ಲ, ಅದಕ್ಕೆ ಛಲಾರಿ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ತತ್ವಸಾರ ಸಂಗ್ರಹಕ್ಕೆ ಛಲಾರಿ ಆಚಾರ್ಯ ವ್ಯಾಖ್ಯಾನದ ಏನಂತಾರೆ? ಶಾಸ್ತ್ರಾವಮರ್ಶನಂ ನಾಮ. ಶಾಸ್ತ್ರಾವಮರ್ಶನ ಅಂದ್ರೆ ಏನು? ಧ್ಯಾನಕ್ಕಿಂತಲೂ ಶ್ರೇಷ್ಠ ಅಂದ್ರೆ ಏನು ಅಂತ ಕೇಳಿದ್ರೆ ಶ್ರವಣ ಮನನಾಭ್ಯಾಂ ಸಮ್ಯಕ್ ತತ್ವನಿಶ್ಚಯಾನಂತರ. ಇಷ್ಟು ದಿವಸ ನಾನು ನಮ್ಮ ಗುರುಗಳ ಕಡೆಗೆ ಪಾಠ ಕೇಳಿದ್ದೀನಿ, ಪಾಠ ಕೇಳಿ ಮನನ ಮಾಡಿಕೊಂಡು ತತ್ವನಿಷ್ಠೆಯನ್ನು ಮಾಡಿಕೊಂಡಿದ್ದೀನಿ, ಮುಗಿದು ಹೋಯ್ತು.
ತತ್ವನಿಶ್ಚಯ ಮಾಡಿಕೊಂಡ ಮೇಲೆ ಪುನಃ ರಾಮ ಶುರು ಮಾಡೋದು ಮತ್ತೆ ಅಲ್ರಿ ಆತಲ ಚರಸುಧಾಮಗಳಾತು ಶಾಲಾತು ಮತ್ತು ಅದಕ್ಕೆ ಎಲ್ಲ ಬಿರುದು ಬಾವಲಿಗಳು ಬಿರುದು ಬಾವಲಿಗಳು ಅಂತ ಇರ್ತಿದ್ರೆ ಹಿಂದಕ್ಕೆ ಶಬ್ದ ಹಂಗೆ ಈ ಬಿರುದು ಬಾವಲಿಗಳೆಲ್ಲ ಬಂದವು ಮತ್ಯಾಕಿಲ್ಲ ಅಂದ್ರೆ ಆ ಚಲಾರ್ಯಾಚಾರ ಅನುಸಾರ ಕೇವಲಂ ಅಪರೋಕ್ಷ ಜ್ಞಾನಾರ್ಥಮೇವ ಸ್ವಯಮೇವ ಸತತಂ ವೈಷ್ಣವ ಶಾಸ್ತ್ರ ವಿಮರ್ಶಕರಣಂ. ಇಷ್ಟು ದಿವಸ ನೀ ಗುರುಮುಖದಿಂದ ಓದಿದ್ದು ತತ್ವನಿಶ್ಚಯಕ್ಕಾಗಿ, ಈಗ ನೀವು ಓದ್ಲಿಕ್ಕೆ ಸ್ವಂತ ಕೂತ್ಕೊಂಡು ಅಪರೋಕ್ಷ ಜ್ಞಾನಕ್ಕಾಗಿ. ಅಂದ್ರೆ ಸುಧಾಮಗಳಾತು ಮುಚ್ಚಿಟ್ಟು ಈಗ ವೇದವ್ಯಾಸದೇವ ಅದೇನು ಬರ್ತದೆ ನವರಾತ್ರಿ ಒಳಗೆ ತುಳಸಿ ಶ್ರೀಕೃಷ್ಣಾಯ ವೇದವ್ಯಾಸದೇವರೇ ಪರಮಾನಂದ ಅಲಂಕಾರಗಳಾಗಿ ಸತಿ ರಾಯರಾಜ್ಞೆ ಮೂರಾದು, ವಿಜಯ ಸ್ವಾಮಿ ಮೂರಾದು, ರಘು ಸ್ವಾಮಿ ಮೂರಾದು, ಸತ್ಯಪ್ರಮೋದ್ ತೀರ್ಥಾರಾಧಿ ಎಂಟ ಇಷ್ಟೇ. ಕೊನೆಗೆ ಅಲಂಕಾರ ತಂಬಿ ಥಾಲಿ ಬೆಳ್ಳಿ ಸೌ ಇಷ್ಟಕ್ಕೆ ಮುಗಿತಾ ಅಂತ ಕೇಳಿದ್ರೆ ಬೈತಾರೆ ಹಿರಿಯರೆಲ್ಲ. ಅದಕ್ಕಲ್ಲಪ್ಪ ತಮ್ಮ ಇಲ್ಲ ಚಲಾರೆ ಇಲ್ಲ ಅದಕ್ಕೆ ಹೇಳುವುದೇ ಇಲ್ಲ. ನಮಗ ತೆಗಿಬೇಕಲ್ಲ, ಪುಸ್ತಕ ತೆಗಿಬೇಕಲ್ಲ, ಬಂದು ನಾವು ತೆಗೆದು ಗೊತ್ತಾಗ್ತದೆ, ತೆಗಿಯೋದಿಲ್ಲ ಹೆಂಗೆ ಹೇಳ್ಬೇಕು. ಚಲಾರ್ಯಾಚಾರ ಎಲ್ಲ ಹಂಗೆ ಇದ್ರು, ವ್ಯಾಖ್ಯಾನಕಾರ ಹಂಗೆ ಇದ್ರೆ ಹಂಗೆ ಬಂದಿದ್ದ ನೋಡ್ರಿ. ಆ ವಾಕ್ಯ ಓದ್ತೀನಿ. ಶಾಸ್ತ್ರಾಮರ್ಶನಂ ನಾಮ ಶ್ರವಣ ಮನನಾಭ್ಯಾಂ ಸಮ್ಯಕ್ ತತ್ವ ನಿಶ್ಚಯಾನಂತರಂ ಕೇವಲಂ ಅಪರೋಕ್ಷ ಜ್ಞಾನಾರ್ಥಮೇವ ಸ್ವಯಮೇವ ಸತತಂ ವೈಷ್ಣವ ಶಾಸ್ತ್ರಾಮರ್ಶನಂ. ಶಿಷ್ಯೇ ಸತಿ ಅಕಸ್ಮಾತ್ ಶಿಷ್ಯ ಸಿಕ್ಕಲು ಏನ್ ಮಾಡಬೇಕು ಅಂದ್ರೆ ಸತತಂ ವೈಷ್ಣವ ಶಾಸ್ತ್ರ ವ್ಯಾಖ್ಯಾನಕರಣಂಚ ವಿವಕ್ಷಿತಂ. ಸತತವಾಗಿ ವೈಷ್ಣವ ಶಾಸ್ತ್ರವನ್ನ ಪಾಠ ಹೇಳ್ತಿರಬೇಕು. ಇದನ್ನೇ ಶಾಸ್ತ್ರಾಮರ್ಶನ ಅಂತ ಕರೆದಿದ್ದಾರೆ. ಅಂದ್ರೆ ನಾನು ಅನ್ಸಲ್ಲಾಗಿ ಅಪರೋಕ್ಷ ಜ್ಞಾನ ಆಗಿ ಅಂತ ಓದ್ಕೋದ್ ಕೂತಿದ್ದೆ. ಶಿಷ್ಯ ಬಂದ, ಅದೀಹಿ ಭಗವೋ ಬ್ರಹ್ಮೇತಿ ಅಂತ ನಮ್ಮೊಂಚೂರು ಪಾಠ ಹೇಳ್ತಾರೆ ಆಚಾರ ಅಂದ್ರೆ ಪಾಠ ಹೇಳಿಕ್ ಶುರು ಮಾಡಿದ್ರಂತ. ಆಯ್ತಪ್ಪ, ಇದು ಯಾವುದಕ್ಕಿಂತ ಶ್ರೇಷ್ಠ ಅಂದ್ರೆ ಧ್ಯಾನಕ್ಕಿಂತಲೂ ಶ್ರೇಷ್ಠ. ಯಾಕ ಪ್ರಶ್ನೆ. ಪೂಜಾಕ್ಕಿಂತಲೂ ಧ್ಯಾನ ಶ್ರೇಷ್ಠ, ಧ್ಯಾನಕ್ಕಿಂತಲೂ ಪಾಠ ಶ್ರೇಷ್ಠ, ಅದು ಸ್ವಾಧ್ಯಾಯ ಶ್ರೇಷ್ಠ, ಅದಕ್ಕಿಂತಲೂ ಶಿಷ್ಯನಿಗೆ ಪಾಠ ಹೇಳೋದು ಯಾಕೆ ಶ್ರೇಷ್ಠ, ಪಾಠ ಹೇಳೋದು ಯಾಕೆ ಶ್ರೇಷ್ಠ ಅಂತ ಕೇಳಿದ್ರೆ, ಪೂಜಾ ಮಾಡೋ ಕಾಲಕ್ಕೆ ನಮ್ಮ ಮನಸ್ಸು ದೇವರೊಬ್ಬರನ್ನು ಬಿಟ್ಟು ಉಳಿದು ಎಲ್ಲ ಕಡೆ ಹೋಗ್ತಿರ್ತದೆ. ಅಂದ್ರೆ ಹಂಗೆ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ಪೂಜಾ ಕೂತಾಗ ದೇವ್ರ ಎದುರಿಗೆ ಕೂತಿರ್ತಾನೆ, ಶಾಲಿಗ್ರಾಮ ಎದುರಿಗೆ ಕೂತಿರ್ತಾವ, ಉಳಿದವರೆಲ್ಲ ಮಠಕ್ಕೆ ಬಂದು ಹೋಗೋರು, ಬರದೇ ಇದ್ದವರು, ಮನೆಯಾಗಿದ್ದವರು, ಒಗ್ಗರಣೆ ಹಾಕಿದವರು, ಹಾಕದೇ ಇದ್ದವರು, ಹೆಂಡತಿ ಮಕ್ಕಳು ಒಟ್ಟರಿಗೂ ಬೈಕೊಂಡು ನಮ್ಮ ಪರಿಸ್ಥಿತಿ ಹೆಂಗದ ದೃಷ್ಟಾಂತ ಹೇಳ್ತೀನಿ. ನನ್ನ ಎದುರಿಗೆ ನೀವು ಯಾರು ಮಾತಾಡ್ಕೊಂಡು ನಿಂತೀರಿ ತಿಳ್ಕೊಳ್ಳಿ. ಸುಮ್ಮನೆ ನಾನು ಕೈ ಒಳಗೆ ಮೊಬೈಲ್ ಹಿಡ್ಕೊಂಡು ಹಿಂಗೆ ನೋಡ್ಕೋತ ನಿಮ್ಮ ಜೊತೆ ಮಾತಾಡ್ತಿದ್ರೆ ನಿಮ್ಗೆ ಎಷ್ಟು ತ್ರಾಸ ಆಗ್ತದೆ ಅಂತ ಸುಮ್ಮನೆ ತಿಳಿಸಿ. ಪ್ರಾಕ್ಟಿಕಲ್ ಇದು ನನ್ನ ಅನುಭವಕ್ಕೆ ಬಂದದ. ನಾನೇ ಅನೇಕ ಸರ್ತಿ ಮಾಡಿರ್ಬೋದು, ಇನ್ನೊಬ್ಬರ ಜೊತೆ ಮಾಡಿರ್ಬೋದು. ನಾನು ನಿಮ್ಮ ಜೊತೆಗೆ ಮಾತಾಡ್ಸ್ಲಿಕ್ಕತ್ತೀನಿ, ನೀವು ಲಕ್ಷಣ ಇಲ್ಲ, ಸುಮ್ಮನೆ ಮೊಬೈಲ್ ನೋಡ್ತಾ ಇದ್ರಿ. ಹಿಂಗೆ ಮೊಬೈಲ್ ನೋಡ್ತಾ ಇದ್ರಿ, ನಾ ಎದುರಿಗೆ ನಿಂತ್ಕೊಂಡಿದ್ರೆ ಎಷ್ಟು ದುಃಖ ಆಗಬೇಡ. ನಾನು ಯಾಕೆ ಮಾತಾಡಿಸ್ತಿದ್ದೀನಿ ನೀವು ಜೊತೆಗೆ ಅನಿಸೋದಿಲ್ಲ. ಹಾಗಾದ್ರೆ ಜಗತ್ತಿನ ಒಡೆಯನಾಗಿರುವಂತಹ ಭಗವಂತನನ್ನ ನಮ್ಮ ಮನೆಯಲ್ಲಿ ಕೂಡಿಸಿಬಿಟ್ಟು ಅವನನ್ನ ಎದುರಿಗಿಟ್ಟುಕೊಂಡು ಅಲ್ಲೇ ಕೂತಿರ್ತಾನೆ, ಹೆಂಡತಿ ಮಕ್ಕಳು ಅತಿಥಿಗಳು ಅವ್ರ ಜೊತೆಗೆ ಹರಟಿ ಇವ್ರ ಜೊತೆಗೆ ಹರಟಿ ಮಾಡ್ಕೊಂಡು ಕೂತ ಅವ್ನಿಗೆ ಎಷ್ಟು ಬೇಸರ ಆಗ್ಲಿಕ್ಕಿಲ್ಲ. ಯಾಕರ ಪೂಜಾ ಮಾಡ್ತೀವೋ ನಂದು ಸುಮ್ಮನೆ ಬಿಟ್ಟು ಬಿಡೋ, ನನ್ನ ಪಾಡಿಗೆ ನಾವು ಹೋಗ್ತೀನಿ, ಯಾರಿಗೂ ಸಾಲಿಗ್ರಾಮ ಧನ ಕೊಟ್ಟು ಅವರ ಪೂಜಾ ಮಾಡ್ತಿರ್ತಾರೆ ಅಂತ ಅನ್ಬೇಕಾಗ್ತದೆ. ಆದ್ದರಿಂದ ಎದುರಿಗೆ ಪೀಠದ ಮೇಲೆ ದೇವರನ್ನ ಕೂಡಿಸಿ ಅನ್ಯತ್ರ ಮನಸ್ಸು ಹಾಕಿದರೆ, ಎದುರಿಗೆ ಒಬ್ಬ ವ್ಯಕ್ತಿಯನ್ನು ಅತಿಥಿಯನ್ನು ಮನೆಯಲ್ಲಿ ಕೂಡಿಸಿ ಅವನ ಕಡೆಗೆ ಲಕ್ಷ್ಯ ಕೊಡದೆ ನಮ್ಮೆಟ್ಟಕ್ಕೆ ನಾವಿದ್ರೆ ಎಷ್ಟು ದೋಷವೋ ಅದಕ್ಕಿಂತ ಮಹಾದೋಷ ಬರ್ತದೆ. ಪೂಜೆಯಲ್ಲಿ ಮನಸ್ಸು ಏಕಾಗ್ರವಾಗುವುದಿಲ್ಲ. ಯಾಗವಾರೇ ಹೇಳುವಂತಹ ಮಾತು ಪೂಜೆಗಿಂತಲೂ ಪಾಠದಲ್ಲಿ ಮನಸ್ಸು ಏಕಾಗ್ರವಾಗ್ತದೆ. ಯಾಕಂದ್ರೆ ಪಾಠ ಹೇಳೋ ಕಾಲಕ್ಕೆ ಮನಸ್ಸು ಆ ಕಡೆ ಹೋಗ್ಲಿಕ್ಕೆ ಬರುವುದೇ ಇಲ್ಲ. ಧ್ಯಾನಕ್ಕೆ ಕೂತಾಗ ಧ್ಯಾನಕ್ಕಿಂತ ಪಾಠ ಶ್ರೇಷ್ಠ. ಯಾಕೆ? ಧ್ಯಾನಕ್ಕೆ ಕುಳಿತಾಗ ಒಂದು ಗುಣವನ್ನು ಎರಡು ಗುಣವನ್ನ ಮಾತ್ರ ಧ್ಯಾನ ಮಾಡಬಹುದು. ಪಾಠಕ್ಕೆ ಕುಳಿತಾಗ 16 ಗುಣಗಳನ್ನು ಹೇಳಲಿಕ್ಕೆ ಬರ್ತದೆ, ದೇವರದ್ದು ಗುಣ ಚಿಂತನೆ ಮಾಡ್ಲಿಕ್ಕೆ ಬರ್ತದೆ. ಹಂಗಾದ್ರೆ ಧ್ಯಾನಕ್ಕಿಂತ ಪಾಠ ಶ್ರೇಷ್ಠ. ಶ್ರೀಮದಾಚಾರ್ಯ ನಿರ್ಧಾರ. ಧ್ಯಾನ ಮಾಡ್ತಿರುವಾಗ ಒಂದು ಗುಣ ಸತ್ ದೋಷ ದೂರ ಅಂತ ಒಂದು ಚಿಂತನೆ ಮಾಡ್ತಿರ್ತೀವಿ. ಪಾಠ ಹೇಳುವಾಗ ಚಿತ್, ಆನಂದ, ಸೌಂದರ್ಯ, ಪ್ರಾಗಲ್ಭ್ಯ, ಸ್ವಾತಂತ್ರ್ಯ ಪ್ರತಿಯೊಂದನ್ನು ಕೊನೆಯವರೆಗೆ ಹಿಡಿದು ಜಡದು ಹೇಳಿ ಮಾಡ್ತೀಯಲ್ಲಪ್ಪ. ಅದಕ್ಕೆ ಶಾಸ್ತ್ರಾಮರ್ಶನ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಂಗತಿ ಅಂತ ತಿಳಿಸಿಕೊಡ್ಲಿಕ್ಕೆ ವ್ಯಾಖ್ಯಾ ಅದನ್ನ ಆ ವಾಕ್ಯವನ್ನು ಹೇಳಿದ್ದು ಆ ಉದ್ದೇಶದಿಂದ. ವ್ಯಾಖ್ಯಾ ಶ್ರೀ ಸರ್ವವಿಜ್ಞಾನ ಕವಿತಾ ವಿಜಯಾದಿ ಸದ್ಗುಣ ಪ್ರದಾತ್ರೇ ನಮಃ. ಒಂದು ಕಥೆ ಹೇಳ್ತಿರ್ತಾರೆ. ಶ್ರೀನಿವಾಸ ತೀರ್ಥರು ಇದಕ್ಕೆ ಹೋಗಿದ್ರಂತ, ಎದಕ್ಕೆ ದೀಪಾವಳಿಗೆ ಅಂತ ಹೋಗಿದ್ರಂತ. ಹಳೆತನಕ್ಕೆ ಹಳೇನಿಲ್ರಿ, ಅದು
ನರಕ ಚತುರ್ದಶಿ, ಅಮಾವಾಸ್ಯ, ಪಾಡ್ಯ 3 ಸೂಟಿ ಇದ್ದೇ ಇರ್ತದೆ, ಅದೇ ಇರುವುದಿಲ್ಲ. ಅನಿವಾರ್ಯವಾಗಿ ಬೇಡ ಅಂತ ಹೇಳ್ಯಾರ. ಹೇಳಿದ್ರಂತ ದೀಪಾವಳಿ ಹೊರಟಿ ಹೋಗಿ ಬೇಡ ಅಂದಿಲ್ಲ ಪಾಠ ಹೇಳ್ಕೊಳ್ಳಿಕ್ಕೆ. ಪಾಡ್ಯ ಸಂಜೆಗೆ ಬರಬೇಕು, ದ್ವಿತೀಯದಿಂದ ಪಾಠ ಶುರುವಾಗಬೇಕು ಅಂತ. ಅವು ಬೀಗರು ಶ್ರೀನಿವಾಸ ತೀರ್ಥರ ಅತ್ತಿ ಮಾವ ಅನಾಯಾಸನ ಬಂದು ಏನ್ ಬಾಗಿಲು ಇಲ್ಲಿಂದ ಬಾಜುಕು ಅಷ್ಟ ಬೇರೆ ಏನ್ಲೇ ಇಲ್ಲ, ಬರ್ತೀರಿ 2 ದಿವಸ ಇದ್ದು ಹೋಗ್ರಿ ಅಂತ. ಪಾಪ ಇನ್ನು ಒತ್ತಾಯಕ್ಕೆ ಮುಖ ಬಿಡಿ ಅಂತಿರ್ತು ನೋಡ್ರಿ. ಹ್ಞೂ ಅಂತಿದ್ರಂತ. ಪಾಡ್ಯ ಮುಗೀತು, ದ್ವಿತೀಯ ಆತು, ತೃತೀಯ ಹೋಗ್ಬೇಕಂತ ಇಟ್ಕೊಂಡಿದ್ರಂತ. ದ್ವಿತೀಯ ಸಾಯಂಕಾಲ ಆದ್ರೂ ಶ್ರೀನಿವಾಸ ತೀರ್ಥರು ಬಂದಿಲ್ಲ ಅಂಬೋದಕ್ಕೆ ಯಾದವಾರ ಊರಿನಿಂದ ಬಂದ್ರಂತ. ತನಕ ಬಂದು ದಂಟು ಹೊಟ್ಟಿರ್ತಾರ ನೋಡ್ರಿ, ದಂಟು ತಗೊಂಡು ಶ್ರೀನಿವಾಸ ತೀರ್ಥರಿಗೆ ಬೆನ್ನಿಗೆ ರಾಮ್ 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 ಹೊಡೆದ್ರಂತ. ಎಕಡೆ ಕೂತಿದ್ರು ಜೋಕಾಲಿ ಮೇಲೆ ಆ ಕಡೆ ಮುಖ ಮಾಡಿಕೊಂಡು ಹಿಂದಿಗೆ ಕೂತಿದ್ರಂತ. ಶ್ರೀನಿವಾಸ ತೀರ್ಥರು ತಗೊಂಡು ರಾಪಾರ ಪಾರ ಹೊಡೆದ್ರಂತ. ಗಾಬರಿಯವ್ರಿಗೆ ಯಾರು ಹೊಡಿತಾರೆ ತಿನ್ಕೊಳ್ತಾರೆ ಗುರುಗಳು ಅಡ್ಡಿದ್ರಂತ. ಹಾಲು ಬರ್ಬೇಕಂತ ಇಟ್ಕೊಂಡು ಟೈಮ್ ಎಲ್ಲ ಏನ್ ಕೇಳಿದ್ರು, ಪಾಠ್ಯ ಬರ್ಬೇಕಂತ ಹೇಳ್ತಿಲ್ಲ, ದ್ವಿತೀಯ ಸಾಯಂಕಾಲ ಆದ್ರೆ ಯಾಕೆ ಬರ್ತಿಲ್ಲ ಕೇಳಂತ. ಹಿಂದೂ ಪಾಠ ಹೇಳಿ ಅದಕ್ಕೆ ಎಷ್ಟು ತಯಾರಾದ್ರೆ ಅವರು. ಅದಕ್ಕೆ ಶ್ರೀನಿವಾಸ ತೀರ್ಥರಂಥವ್ರು 50 ಗ್ರಂಥ ಬಂದು ಯಾವ್ದಾರ ಗ್ರಂಥ ತಯಾರಾದ್ರು. ಸುಮ್ಮ ಆಚಾರ ಹಿಂಗಂತಿರ್ತಾವೆ ಆದ್ರೆ ದ್ವಿತೀಯ ತೃತೀಯ ಚೌಥಿ ಪಂಚಮಿ ಅಂತ ಇಲ್ಲೇ ಕಡಿ ಪಂಚಮಿ ಅಂತಿರ್ತಾರೆ ನೋಡಿ. ಕಡಿ ಪಂಚಮಿ ಮುಗಿಸ್ಕೊಂಡು ಹೋಗೋದಕ್ಕೆ ಇವಾಗ ಕಡೆಗೆ ಆಗ್ಬಿಡ್ತಾರೆ ಕೆಲಸ. ಅಲ್ಲಿ ಯಾರು ಮಾತಾಡ್ಬೇಕು, ಒಂದು ಹೊರಗಡೆ ಕಳಿಸ್ಬಿಡ್ತಾರೆ ಅಷ್ಟೇ. ಹಾಗಾಗಿ ಅಷ್ಟು ಅಧ್ಯಯನಕ್ಕೆ ಮಹತ್ವ ಕೊಟ್ಟವರು ಯಾದವಾರಿ. ಇರ್ಲಿ, ಅಂತೂ ಇಂಥ ವಾಕ್ಯ ಅದು ವ್ಯಾಖ್ಯಾಶ್ರೀ ಸರ್ವ ವೇದವ್ಯಾಸ ದೇವರ ಆರಾಧನೆಯಿಂದ ಬರುವಂತಹದ್ದು ಅಂತ ಹೌದು. ಈಗೇನಿಲ್ಲ, ಈಗಿನ ನೋಡಿ ದುಃಖ ಆಗ್ತದೆ. ನಮ್ಮ ಕಾಲಕ್ಕೆ ಇದ್ದಷ್ಟು ಇಲ್ಲ. ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಗುರುಗಳು ನನಗೆ ಅಧ್ಯಯನ ಮಾಡಿಸಿದ 10% ಇವತ್ತು ಯಾರು ಅಧ್ಯಯನ ಮಾಡೋದಿಲ್ಲ. ನಾನು ಬರೆಯುವುದಿಲ್ಲ ಅಥವಾ ಅನ್ನೋದಿಲ್ಲ, ಹೋಗಿದೆ, ದುಃಖ ಆಗ್ತದೆ ಅಷ್ಟೇ ಕೆಲಸ. ದಶಕುಮಾರ ಚರಿತ್ರೆ ಅಂತ ಒಂದು ಗ್ರಂಥ ದಂಡಿ ಬರೆದದ್ದು, ನನಗೆ ನೆನಪದ ಹೇಳ್ತೀನಿ. ನಮ್ಮ ಆಚಾರ್ಯರಿಗೆ ಸಂಚಾರಕ್ಕೆ ಹೋಗಿದ್ದೆ, ರಾಜಸ್ಥಾನಕ್ಕೆ ಎಲ್ಲಿ ಹೋಗಿದ್ದೆ. ನಮ್ಮ ಆಚಾರ್ಯರು ಈ ಜೈನ ಸ್ವಾಮಿ ಪಾಠ ಹೇಳ್ತಿದ್ರು. ಅವ್ರು ಬರ್ತಿದ್ದ, ನಮ್ಗೆ ಹೇಳಿ ಕೇಳ್ಕೊಂಡು ಸಂಸ್ಕೃತ ಬರ್ತಿದ್ದಿಲ್ಲ ಆತಪ್ಪ ಅಂತ ಹೇಳು. ನಮ್ಮ ಗುರು ಪತ್ನಿ ನಾವು ಆಚಾರ 3 ಮಂದಿ ಹೋಗಿದ್ರೆ ನಮ್ಮ ಪ್ರತ್ಯೇಕ ಮನೆ ವ್ಯವಸ್ಥೆ ಎಲ್ಲ ಮಾಡಿಬಿಟ್ರೆ ನಮ್ಮ ಸಾಮಾನು ನಮ್ದೆಲ್ಲ ಊಟದ ವ್ಯವಸ್ಥೆ ಇತ್ತು ಹೇಳ್ತಿದ್ರು. ಅಲ್ಲಿ ಶುರು ಮಾಡಿಸಿದ್ರು ದಶಕುಮಾರ ಚರಿತ್ರೆ ಓದಿಸ್ಲಿಕ್ಕೆ. ಅಲ್ಲಿಂದ ನಾವು ಧಾರವಾಡಕ್ಕೆ ಬರೋ ತನಕ ಒಂದು 15 ದಿವಸ 20 ದಿವಸ ಹೇಳಿತ್ತು. ಅದನ್ನು ಚೂರು ಓದಿದ್ವಿ. ಆವಾಗ ಇವಾಗೆಲ್ಲ ಆಗಿತ್ತು. ಓದಿ ಒಂದು ಸರ್ತಿ ಮುಗಿಸಿದೆ, ಒಂದು ಸರ್ತಿ ಓದಿ ಮುಗಿಸಿದೆ. ಅರ್ಥ ಆತು ಬಿಡುತ್ತೆ, ವಿಷಯ ಬೇರೆ. ಓದಿದೆ ಆಚಾರ ನಾವು ಓದಿಬಿಡ್ತೇವೆ. ಹೌದಪ್ಪ ಮತ್ತೆ ಶುರು ಮಾಡ್ಬೇಕು ಹೇಳ್ಬಿಟ್ರು. ನನಗೆ ಇಷ್ಟು ಅದನ್ನು ಓದಿ ತಲೆ ಕೆಟ್ಟ ಒಳಗೆ ಹೋಗುತ್ತೋ ಹೊರಗೆ ಹೋಗುತ್ತೆ ಅದ್ರ ಗ್ರಂಥ ಮೊದಲು. ಆಚಾರ ಮತ್ತೆ ಓದಿದೆ, ಹೆಂಗೋ ಕಷ್ಟಪಟ್ಕೊಂಡು 3-4 ದಿವಸ ಕುತ್ಕೊಂಡು ಓದಿದೆ. ಆಚಾರ 2ನೇ ಸರ್ತಿ ಮುಗಿಸಿದೆ. ಹೌದಪ್ಪ ಮತ್ತೊಂದು ಸರ್ತಿ ಓದು. ನಾನು ಅದೇ ಇನ್ನಿವ್ರ ಕಡೆ ಬರಲೇಬಾರದು. 10 ಸರ್ತಿ ಓದಿಸಿದ್ರಿ, ಬರೋಬ್ಬರಿ ನೆನಪಿಟ್ಕೊಂಡ್ರೆ. ಆ ದಶಕುಮಾರ ಚರಿತ್ರೆಯನ್ನು 10 ಸರ್ತಿ ಓದಿಸಿದ್ರು. ನಾನು ಎಷ್ಟು ರಕ್ತಗತ ಮಾಡಿಕೊಂಡೆ, ಅರ್ಥ ಮಾಡಿಕೊಂಡೆ ಬೇರೆ ವಿಷಯ. ಅಧ್ಯಯನ ಮಾಡಬೇಕು. ಅಭಿಜ್ಞಾನ ಶಾಕುಂತಲ ಶುರುವಾಯಿತು ಪಾಠ. ನಮ್ಮ ಆಚಾರ ಅವ್ರು ಹೇಳ್ತಿರ್ಲಿಲ್ಲ, ಓದಬೇಕು ಅಂತ ಹೇಳ್ತಿದ್ರು. ಓದಿದೆ, 1 ಸರ್ತಿ ಓದಿದೆ, 2 ಸರ್ತಿ ಓದಿದೆ. ಒಂದ್ಸಲ ಕರೆದು ಹೇಳಿದ್ರು, ಮಾಹಿತಿ ಬ್ಯಾಸರ ಮಾಡ್ಕೊಳ್ಳಿಕತ್ತೀನಿ ಅಂತ ಕೇಳಿದ್ರು ನಮ್ಮ ಆಚಾರ. ಹೌದು ಅಂತ ಹೇಳ್ಬಿಟ್ರಿ ನಾವು ಸ್ವಲ್ಪ. ಹೌದ್ರ ಈಗ ಬಿಡೆ ಇಲ್ಲ ಅವ್ರ ಬಗ್ಗೆ ಹೌದ್ರಿ ಅಂದ್ಬಿಟ್ಟೆ. ಅದಕ್ಕೆ ನಮ್ಮ ಆಚಾರ ಹೇಳಬೇಕು. ಅವರಿಗೆ ಪಂಡರನಾಥಾಚಾರ್ಯ ಸಖ್ಯ, ಅದರೇ ಪಂಡರನಾಥಾಚಾರ್ಯ ಇಬ್ರು ಸತ್ಯಧ್ಯಾನ ಕಾಲದಲ್ಲಿ ಮಠದಲ್ಲಿ ಇದ್ದವ್ರು. ಏಕವಚನದಲ್ಲಿ ಹೇಳಿ ನಮ್ಮ ಪಂಡ್ರ ಇದ್ನಲ್ಲ ಅನ್ಬೇಕು. ಪಂಡರನಾಥಾಚಾರ್ಯ ಸರಿ ಅವಿದ್ದಲ್ಲ. ಅವರು ಅಭಿಜ್ಞಾನ ಶಾಕುಂತಲೆಯ ವಾಕ್ಯಗಳನ್ನು ಹೆಂಗೆ ಹೇಳ್ತಿದ್ರು ಗೊತ್ತಾ? ಸಂಧ್ಯಾ ವಂದನೆ ಮಂತ್ರ ಹೇಳಿದಂತ ಹೇಳ್ತಿದ್ರು. ಒಂದು ಸಂಧ್ಯಾ ವಂದನೆ ಅಷ್ಟು ಚಂದ ಬರ್ತಿತ್ತಿಲ್ಲೋ, ಅಭಿಜ್ಞಾನ ಶಾಕುಂತಲೆಯ ವಾಕ್ಯಗಳು ಅಷ್ಟು ಮುಖೋದ್ಗತೆ ಇದ್ವಂತವ್ರು. ಅಂಥ ಅಭ್ಯಾಸ. ಒಂದು ಸತ್ಯಧ್ಯಾನ ತೀರ್ಥರು ಈ ಹುಡುಗರಿಗೆಲ್ಲ ಸಂಸ್ಕೃತ ಶ್ಲೋಕಗಳನ್ನ ಯಾರು ಹೆಚ್ಚು ನೆನಪಿಟ್ಕೋತಾರೋ ಅವ್ರಿಗೆ ಒಬ್ಬರಿಗೆ 1 ರೂಪಾಯಿ ಬೆಳ್ಳಿ ನಾಣ್ಯ ಹಿಂಗೆ ಇರ್ತಿದ್ರು. ಅವತ್ತಿನ ಕೆಲ ಕೊಡೋದು ತಿಂತಂತ. ಎಲ್ಲಾರು ಒಂದು 50-100 ಶ್ಲೋಕ ನೆನಪಿಟ್ಕೊಂಡ್ರೆ ಪಂಡರನಾಥಾಚಾರ್ಯ 800 ಶ್ಲೋಕ ನೆನಪಿಟ್ಕೊಂಡಿದ್ರಂತ. ಅವತ್ತಿನ ಕಾಲಕ್ಕೆ ಸತ್ಯಧ್ಯಾನ ತೀರ್ಥರು 800 ರೂಪಾಯಿ ಕೊಟ್ಟಿದ್ರಂತ ಅವ್ರಿಗೆ. ನಮ್ಮ ಆಚಾರ ಹೇಳಿದ್ದಿದ್ದು ಅಂದ್ರೆ ಅಂಥ ಒಂದು ಅಧ್ಯಯನ ಪರಂಪರೆ ಅಷ್ಟು ಚಂದ ಬೆಳೆಸಿದ್ರು ಅದರ ಅಧ್ಯಯನ ಪರಂಪರೆಯನ್ನು. ಅದು ಆಯ್ತು, ಕಾಲಕ್ರಮ ಮತ್ತು ಹೋಗ್ತದೆ ಉಳಿಯಾಕೆ ಉಳ್ಕೊಂಡು ಹೋಗ್ಯಾವ. ಅಂತೂ ಇಂಥದ್ದೊಂದು ಪಾಠ ಪ್ರವಚನ ಪರಂಪರೆ ಇದನ್ನೆಲ್ಲ ಹುಟ್ಟು ಹಾಕಿದವರು ಸ್ವತಃ ವೇದವ್ಯಾಸ ದೇವರೇ. ಆ ವೇದವ್ಯಾಸ ದೇವರ ಅನುಗ್ರಹದಲ್ಲಿ ಇದೆಲ್ಲವೂ ಆಗಲಿ ಅಂತ ಆಚಾರ್ಯರು ಋಗ್ಭಾಷ್ಯದಲ್ಲಿ ಹೇಳುವಾಗ ಓಂಕಾರ ಪೂರ್ವಿಕಾ ವಿದ್ಯಾ ಹೃದಿಸ್ಥೋ ಬದರಾಯಣ. ನಮ್ಮಲ್ಲಿ ನಿಂತುಕೊಂಡು ಪಾಠ ಹೇಳುವರೇ ವೇದವ್ಯಾಸ ದೇವರು. ಸ್ಪಷ್ಟ ಬರೀತಾರೆ, ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಪ್ರಾರಂಭ ಮಾಡಿದ್ವಿ ಅಂದ್ರೆ ವೇದವ್ಯಾಸ ದೇವರು ಒಳಗೆ ನಿಂತುಕೊಂಡು ಪಾಠವನ್ನು ಹೇಳಿ ಶುರು ಮಾಡೋದು ಅಂತ. ಇದಿಷ್ಟು ಮುಗಿಸಿದ್ದ. ಇನ್ನು ಮುಂದೆ 27ನೇ ವಾಕ್ಯ ಏನಂತಾರೆ? ಬ್ರಹ್ಮಸೂತ್ರ ಮಹಾಭಾರತ ಶ್ರೀಮದ್ ಭಾಗವತಾದಿ ಅಶೇಷ ಸತ್ಶಾಸ್ತ್ರಕರ್ತ್ರೇ ನಮಃ. ಚಂದದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಬ್ರಹ್ಮಸೂತ್ರವನ್ನ
ಬ್ರಹ್ಮಸೂತ್ರವನ್ನ, ಮಹಾಭಾರತವನ್ನ, ಶ್ರೀಮದ್ ಭಾಗವತದಲ್ಲಿ ಮೊದಲಾದ ಎಲ್ಲ ಸತ್ಶಾಸ್ತ್ರಗಳ ನಿರ್ಮಾಣ ಮಾಡಿದವರು. ದೊಡ್ಡ ವಿಷಯ ಇದು, ದೊಡ್ಡ ವಿಷಯ ಅಂತ ಸಾಮಾನ್ಯ ಅಲ್ಲೇ ಅಲ್ಲ. ಒಂದೊಂದು ಶಬ್ದ ಬ್ರಹ್ಮಸೂತ್ರ, ಮಹಾಭಾರತ, ಶ್ರೀಮದ್ ಭಾಗವತ, ಇದು ಸಾಕು. ಆದಿ ತಗೊಳ್ಳೋದು ಬೇಡ ಬೇಡ ನಾವು, ಯಾಕಂದ್ರೆ ಆದಿ ತಗೊಂಡ್ವಿ ಅಂದ್ರೆ ಅಂತ್ಯನೇ ಆಗಂಗಿಲ್ಲ. ಆದಿ ತಗೊಂಡ್ರೆ ಅಂತ್ಯ ಆಗಂಗಿಲ್ಲ, ಅದು ಬಿಟ್ಬಿಡೋದಷ್ಟೇ ಕೆಲಸ. ಇದನ್ನ ಇಲ್ಲಿ ವಾಕ್ಯ ರೂಪದಾಗ ಬರ್ದಾರಿಲ್ಲ, ಗದ್ಯ ರೂಪದಾಗ ಬರ್ದಾರಿಲ್ಲೋ, ಇದನ್ನ ಕರಾವಲಂಬನ ಸ್ತೋತ್ರದಲ್ಲಿ ಸದ್ಬ್ರಹ್ಮ ಸೂತ್ರವರ ಭಾರತ ತಂತ್ರ ಪೂರ್ವ ನಿರ್ಮಾಣ ನಿರ್ಮಲ ಮತೆ ಖಿಲ ದೋಷ ದೂರ ಆನಂದ ಪೂರ್ಣ ಕರುಣಾಕರ ದೇವ ದೇವ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಇಷ್ಟ ಅಂದಾರೆ. ಇದೇ ವಾಕ್ಯದಲ್ಲಿ ಬರ್ದಾರ. ಇಲ್ಲಿ ವಾಕ್ಯದಾಗ ಬರ್ದಾರ, ಶ್ಲೋಕದಾಗ ಬರ್ದಾರ. ವೇದವ್ಯಾಸ ದೇವರೇ ಕರಾವಲಂಬನ ನೀಡ್ರಿ, ಹಸ್ತಲಾಘವ ನೀಡ್ರಿ ಅಂತ ಪ್ರತಿಮಾದ ಮುಂದೆ ಕುತ್ಕೊಂಡು ಪೂಜಾ ಮಾಡಿ ನನಗೆ ಎರಡೂ ಕೈಗಳನ್ನು ಹಿಡ್ಕೊಳ್ರಿ ಅಂತ ಕೇಳ್ಬೇಕಾದ್ರೆ ಏನು ಸಾಮರ್ಥ್ಯ ಮಾಡಲ್ಲ. ಛೇ ಬೆಳ್ಳಿ ಬಂಗಾರ ಮಂಡಿ ಗಿಡ್ಡಿ ಎಲ್ಲ ಬಿಟ್ಟು ಬೈಬಿಟ್ರು. ಮೂರ್ಖಾನ್ ಹುಬ್ಳಿ ಹತ್ರ ಇದ್ದಾಗ ಯಾರೋ ರಾಜ ಶ್ರೀಮಂತ ನೋಡಿದ್ನಂತ, ಇಷ್ಟೆಲ್ಲ ಶಿಷ್ಯರಿಗೆಲ್ಲ ತಯಾರು ಮಾಡ್ಲಿಕ್ಕಿರ್ತಾರೆ, ಅವ್ರಿಗೆ ಏನು ಕೊಡ್ತೀನಿ ಅಂತ ಏನಂತ, ಏನು ತೊಗೊಳಂಗಿಲ್ಲ ಹೋಗಿ ಅಂತ ಹೇಳಿ ಕಳಿಸ್ಬಿಟ್ರಂತ. ಬ್ಯಾಂಡಿ ನಾಳೆ ಹೆಂಗೂ ಸ್ನಾನಕ್ಕೆ ಬರ್ತಾರೆ, ಸ್ನಾನಕ್ಕೆ ಬಂದಾಗ ಏನು ತೊಗೊಂಡು ಹೋಗ್ತಾರಂತ ನದಿ ದಂಡಿ ಒಳಗೆ ಕುಸಿನೊಳಗೆ ಒಂದಿಷ್ಟು ಗಂಟು ಕಟ್ಟಿ ಇಟ್ಟಿದ್ದಂತ ಬೆಳ್ಳಿ ಬಂಗಾರದ್ದೆಲ್ಲ. ಅವ್ಗೇನು ಗೊತ್ತು, ಎಲ್ಲ ಬಿಟ್ಟು ಬಂದವರು ತಗೊಂಡು ಅಲ್ಲಿ ಇಟ್ಟಿದ್ರಂತ. ಶಿಷ್ಯ ನೀರಿದ್ದಿದ್ದಿಲ್ಲ, ನದಿ ಹೊತ್ತಿ ಒಳಗೆ ತೆಗಿಬೇಕು ಅಂತ ಹೋದ. ಬಂತರ ಕಣ್ಣಂತೂ ತೆಗೆದು ನೋಡ್ತಾರ, ಒಂದು ಗುಂಡಿ ಕಾಣಿಸ್ತು. ಗುರುಗಳಿಗೆ ಹೇಳಿದ, ಸ್ವಾಮಿ ಇನ್ನು ನಾವು ನಿಶ್ಚಿಂತೆಯಿಂದ ಮಾಡ ಪ್ರವಚನ ಮಾಡ್ಬೋದು ಅಂತ ಹೇಳಿದಂತೆ. ಅದಕ್ಕೆ ಹೇಳಿದಂತೆ, ನಡಿ ಇವತ್ತು ಇಲ್ಲಿ ಪೂಜೆ ಊಟಿ ನಡಿ, ಬೇರೆ ಕಡೆ ಹೋಗೋಣ, ಯಾಕಂದ್ರೆ ವಿಘ್ನ ಬಂತು ಪಾಠಕ್ಕೆ ಅಂತ ಹೇಳಿದಂತೆ. ಬಿಟ್ಟು ಹೋದ್ರಿ, ಅಕ್ಷರಶಃ ಆ ಸ್ಥಳವನ್ನ ಬಿಟ್ಟು ಹೋದ್ರು. ಎಲ್ಲಿ ಹಣ ಕಾಣಿಸಿತೋ ಆ ಸ್ಥಳವನ್ನ ಬಿಟ್ಟು ಎದ್ದು ಹೋಗಿ ಬೇರೆ ಕಡೆ ಅವತ್ತಿನ ದಿವಸ ಸ್ನಾನ ಪೂಜೆ ಊಟ ಮಾಡ್ಯಾರ. ಅಷ್ಟು ವೈರಾಗ್ಯ. ಅದರಿಂದ ಅಂಥ ವಿರಕ್ತರಾದವರಿಗೆ ಮಾತ್ರ ವೇದವ್ಯಾಸದೇವರು ಕರಾವಲಂಬನ ಕೊಡ್ಲಿಕ್ಕೆ ಸಾಧ್ಯ ಅದ. ವ್ಯಾಸ ಗದ್ಯದಲ್ಲಿ ಹೇಳುವಾಗ ಬ್ರಹ್ಮಸೂತ್ರ, ಮಹಾಭಾರತ, ಶ್ರೀಮದ್ ಭಾಗವತಾದಿ ಅಶೇಷ ಸತ್ಶಾಸ್ತ್ರ ಕರ್ತ್ರೇ ಅಂತ ಹೇಳಿದ್ದಿದ್ರೆ ಸದ್ಬ್ರಹ್ಮಸೂತ್ರ ವರ ಭಾರತ ತಂತ್ರ ಪೂರ್ವ ನಿರ್ಮಾಣ ನಿರ್ಮಲ ಮತೆ ಖಿಲ ದೋಷ ದೂರ ಆನಂದ ಪೂರ್ಣ ಕರುಣಾಕರ ದೇವ ದೇವ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ ತಿಳಿಸಿಕೊಟ್ಟಿದ್ದಾರೆ ಬ್ರಹ್ಮಸೂತ್ರಗಳು. ಈ ಬ್ರಹ್ಮಸೂತ್ರಗಳ ಬಗ್ಗೆ ಒಂದೆರಡು ಮಾತು ಇವತ್ತು ಎಷ್ಟಾಗ್ತದೆ ಅಷ್ಟು ಹೇಳಿ ಮತ್ತೆ ನಾಳೆ ತಗೊಳ್ಳಂತ. ಇವತ್ತು ಜ್ಯೇಷ್ಠ ಮಾಸ ಮಹಿಮಾ, ಇವತ್ತು ನಾಳೆ ಎರಡು ಒಂಚೂರು ಹೇಳ್ಬೇಕಂದ್ರೆ ಒಟ್ಟು ಬಿಟ್ಟಿನಿ ಅಂತ ಆಗಿರ್ಬಾರ್ದು. ಆನಂದಾಚಾರ್ಯ ಬಿಟ್ಕೊಳ್ರಿ, ಆಚಾರು ಒಟ್ಟು ಜ್ಯೇಷ್ಠ ಮಾಸ ಮಹಿಮಾ, ಜ್ಯೇಷ್ಠ ಮಾಸ ಮುಗಿಯೋ ತನಕ ಹೇಳಿದ್ರು ನೋಡ್ರಿ ಅಂತ. ಹಂಗಾಗಿರ್ಬೇಕು. ಅದಕ್ಕೆ ಇವತ್ತೊಂಚೂರು ನಾಳೆ ಒಂಚೂರು ಹೇಳೋಣಂತ. ಬ್ರಹ್ಮಸೂತ್ರಗಳು ಅಂದ್ರೆ ಏನದ ಅಂತಂದ್ರೆ ನಮಗ ಅವು ಸಣ್ಣ ವಾಕ್ಯ ಬರೆಯ ಸಣ್ಣ ವಾಕ್ಯ. ಆದ್ರೆ ಆಚಾರ್ಯರು ಅನುವ್ಯಾಖ್ಯಾನದೊಳಗೆ ಅದ್ರ ಬಗ್ಗೆ ಎಷ್ಟು ಬರ್ದಾರ ಅಷ್ಟು ಮಾತುಗಳನ್ನು ಹೇಳಿ ಹೊರಟ್ರೆ ಅಷ್ಟು ಸುಧಾಪಂಕ್ತಿಗಳನ್ನು ಮೊದಲು ಹೇಳಬೇಕಾಗ್ತದೆ. ನಾವು ಅಷ್ಟು ಸುಧಾಪಂಕ್ತಿಗಳನ್ನು ಮೊದಲು ಹೇಳಬೇಕಾಗ್ತದೆ. ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ. ಏನಂದಿದ್ದಾನೆ ಕೃಷ್ಣ ಅಂತ ಕೇಳಿದ್ರೆ, ಅಲ್ಲಿ ಏನದು ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ ವಿನಿಶ್ಚಿತೈಹಿ ಅಂತ ಒಂದು ವಾಕ್ಯ ಬರ್ತದೆ. ಋಷಿಭಿಃ ಬಹುಧಾ ಗೀತಂ ಛಂದೋಭಿರ್ ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ ವಿನಿಶ್ಚಿತೈಹಿ ಅಂತ 13ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ. ತಾನೇ ಪರಿಚಯ ಕೊಡ್ತಾನೆ ಕೃಷ್ಣ. ಬ್ರಹ್ಮಸೂತ್ರಗಳು ಅಂದ್ರೆ ಹೇಗಿವೆ? ನಮ್ಮ ಪಾಲಿಗೆ ತುಣುಕು ವಾಕ್ಯಗಳು. ಅಥಾತೋ ಬ್ರಹ್ಮ ಜಿಜ್ಞಾಸಾ ಜನ್ಮಾದ್ಯಸ್ಯ ಯತಃ ಶಾಸ್ತ್ರಯೋನಿತ್ವಾ ತತ್ತು ಸಮನ್ವಯ ತೀಕ್ಷತೆ ನಾ ಶಬ್ದಂ ಗೌಣಶ್ಚೇನ ಶಬ್ದಾತ್. ಹಿಂಗೆ ಸಣ್ಣ ವಾಕ್ಯಗಳು. ಅದಕ್ಕೆ ಕೃಷ್ಣ ಅಂತಾನ ಎಲ್ಲ ವಾಕ್ಯಗಳು ಹೇತು ಸೂಚಕ ವಾಕ್ಯಗಳು. ಹೇತು ಮಧ್ಯ ವಿನಿಶ್ಚಿತೈಹಿ. ಹೇತು ಅಂದ್ರೆ ಕಾರಣ. ಈ ಕಾರಣ ಸೂಚಕವಾದ ಪದಗಳು ಅಂತ ಏನಿರ್ತಾವೋ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಪಂಚಮಿ ವಿಭಕ್ತಿಯಂತವಾಗಿರ್ತಾವ. ಉದಾಹರಣೆಗೆ ಪರ್ವತಃ ವನ್ಹಿಮಾನ್ ಧೂಮಾತ್ ಅಂತ ಹೇಳಿದಾಗ ಆ ಪಂಚಮ್ಯಂತವಾದ ಧೂಮಾತ್ ಅನ್ನುವಂತಹ ಪದ ಇದೆಯಲ್ಲ, ಇದು ಹೇತುವಾಚಕ ಪದ, ಹೇತುವನ್ನು ತಿಳಿಸುವಂತಹ ಪದ. ಇನ್ನೊಂದು ರೀತಿಯಲ್ಲಿ ಹೇಳೋಣಂತ, ಹರಿಹಿ ಸರ್ವೋತ್ತಮಃ ಸ್ವತಂತ್ರತ್ವಾತ್, ಹರಿಹಿ ಗುಣಪೂರ್ಣ ದೋಷ ದೂರತ್ವಾತ್. ಹೀಗೇನು ಕೊನೆಯ ಶಬ್ದಗಳು ಬರ್ತಾವಲ್ಲ, ಇವುಗಳ ಪಂಚಮ್ಯಂತವಾದದ್ದು ಹೇತು ಸೂಚಕ ಪದ ಅಂತ ಕರೀತದೆ. ಹಾಗಾದ್ರೆ ಬ್ರಹ್ಮಸೂತ್ರದಲ್ಲಿ
564 ಸೂತ್ರಗಳೇನಿವೆಯೋ ಅವುಗಳಲ್ಲಿ ಕೆಲವೇ ಸೂತ್ರಗಳನ್ನ ಬಿಟ್ರೆ ಇನ್ನುಳಿದ ಎಲ್ಲಾ ಸೂತ್ರಗಳು ಪಂಚಮ್ಯಂತವಾದ ಸೂತ್ರಗಳೇ ಇವೆ. ಹೇತು ಬರ್ತದೆ ನಿಶ್ಚಿತ ಇದೆ. ಮೊದಲನೇದ್ದು ನೀವು ಎಲ್ಲಾ ಸೂತ್ರ ತೆಕ್ಕೋತ್ ಹೋಗ್ರಿ, ಪಂಚಮಿ ಬಂದಿರ್ತಿರ್ತಾವೆ. ಶಾಸ್ತ್ರ ಯೋನಿತ್ವ ತತ್ವ ಸಮನ್ವಯ ದೀಕ್ಷತೆನ ಶಬ್ದಂ ಗೌಣಶ್ಚೇನಾತ್ಮ ಶಬ್ದಾತ್ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್ ಹೇಯೋ ಹೇತ್ವಾವಚನ ಅಜ್ಜ ಸ್ವಾಪಯಾತ್ ಗತಿ ಸಾಮಾನ್ಯಾತ್ ಎಲ್ಲ ಪಂಚಮಿ 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 ಪಂಚಮಿ. ಯಾಕಂದ್ರೆ ಹೇತು ಸೂಚಕ, ಹೇತು ಯುಕ್ತಿ. ಯುಕ್ತಿ ಏನ್ ಯುಕ್ತಿ? ಪರ್ವತದಲ್ಲಿ ವನ್ನಿ ಇದೆ ಯಾಕೆ ಅಂದ್ರೆ ಧೂಮ ಇದ್ದದ್ದರಿಂದ ಅಂತ ಹೇಳಿದಂಗೆ ಭಗವಂತನು ಶಾಸ್ತ್ರಯೋನಿ ಒಂದು ಕಾರಣವನ್ನು ಕೊಡಬೇಕಲ್ಲ, ಎಲ್ಲ ಯುಕ್ತಿಶಾಸ್ತ್ರ ಅಂತ ತಿಳಿಸಿಕೊಟ್ಟಿದ್ದಾರೆ. ಅಲ್ಲೊಂದು ಪ್ರಶ್ನೆ ಬರ್ತದೆ, ಏನು ಅಂದ್ರೆ ವೇದಗಳು ಅಪಾರವಾಗಿರುವಂತಹದ್ದು ಅನಂತವಾದ ವೇದರಾಶಿ. ಆದರೆ ಅನಂತವಾದ ವೇದರಾಶಿಯ ಅರ್ಥವನ್ನ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗೆ ಇಲ್ಲದೇ ಹೋದದ್ದಕ್ಕಾಗಿ ಭಗವಂತ ವ್ಯಾಸಾವತಾರವನ್ನ ಮಾಡಿ ಬ್ರಹ್ಮಸೂತ್ರಗಳ ನಿರ್ಮಾಣವನ್ನ ಮಾಡಿದ್ದಾರೆ. ಇಲ್ಲಿ ಭಾರಿ ಚರ್ಚೆ ಇದೆ. ಹೇಳಿದ್ರೆ ಸುಮ್ಮನೆ ದೀರ್ಘ ಹೋಗ್ತದ ಮೊದಲು ಬಿಟ್ಟಿದ್ದೀವಿ. ಮೊದಲು ಬ್ರಹ್ಮಸೂತ್ರಗಳ ರಚನೆಯಾಗಿದೆಯಾ, ಮೊದಲು ಮಹಾಭಾರತ ರಚನೆಯಾಗಿದೆಯಾ ಅಂತ ಒಂದು ದೊಡ್ಡ ಚರ್ಚೆ ಇದೆ ಶಾಸ್ತ್ರದಲ್ಲಿ. ಮಹಾಭಾರತ ರಚನೆ ಮೊದಲಾಗಿದ್ರೆ ಸೂತ್ರಗಳ ಉಲ್ಲೇಖ ಮಾಡ್ಲಿಕ್ಕೆ ಬರೋದಿಲ್ಲ. ಸೂತ್ರಗಳ ರಚನೆ ಮೊದಲಾಗಿದ್ರೆ ಮಹಾಭಾರತ ಉಲ್ಲೇಖ ಸೂತ್ರದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಹೇಗೆ ವ್ಯವಸ್ಥೆ ಮಾಡ್ತೀರಿ? ಶ್ರೀಮದಾಚಾರ್ಯ ವಾಕ್ಯಗಳು ಎಲ್ಲ ಎರಡೂ ತರಹದಿಂದ ಕಾಣಿಸ್ಲಿಕ್ಕೆ ಶುರುವಾಗ್ತಾವ. ಟೀಕಾಕೃತ್ಪಾದ ವಾಕ್ಯಗಳು ಬರ್ತಾವ. ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾ, ದೊಡ್ಡ ಪ್ರಸಂಗದಲ್ಲಿ ಮೊನ್ನೆ ಎಲ್ಲೋ ಓದ್ತಾ ಇದ್ದೆ, ನೋಡಿದ್ರೆ ಅಗಾಧ ಅನಿಸ್ತು, ಎಷ್ಟು ಶಾಸ್ತ್ರ ಇದೆಯಪ್ಪ ಇದೆಲ್ಲಾದ್ರು ಅಂತ. ಅಂತೂ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಹ ಅನವದ್ಯಂಚ ಸೂತ್ರಂ ಸೂತ್ರ ವಿಧೋ ವಿಧು. ಈ ಕ್ಷತ್ರಿಕರಣದಲ್ಲಿ ಒಂದು ಸೂತ್ರ ಬರ್ತದೆ ಬಹಳ ಚಂದ. ಓಂ ಗತಿ ಸಾಮಾನ್ಯ ಓಂ ಸೂತ್ರ. ಏನ್ ಚಂದದ ಅಂದ್ರೆ ಯಾರೋ ಪ್ರಶ್ನೆ ಮಾಡಿದ್ರು ಅಲ್ರಿ ವೇದವ್ಯಾಸ ದೇವರು ಬಹಳ ಚಂದ ಹೇಳಿದ್ರಿ, ಸಂತೋಷದ ಕಾರಣ ಅದ್ದಿಲ್ಲ. ಏನು ಅಂತಂದ್ರೆ ಅದ್ದಿ ಎಷ್ಟು ಚಂದ ವೇದವ್ಯಾಸ ದೇವರು ಉತ್ತರ ಇರ್ತಾವಂದ್ರೆ ಎಲ್ಲ ಕರೆಕ್ಟು. ಅನಂತ ವೈವೇದ ಅಂತ ಹೇಳಿದ್ರು ಇಲ್ಲೋ? ಹೌದಪ್ಪ, ಅನಂತ ವೇದಗಳದ ಏನ್ ಚಿಂತೆ ಮಾಡ ಅಲ್ಲ ಆಚಾರ ವೇದವ್ಯಾಸ ದೇವರೇ. ಅನಂತವಾದ ವೇದಗಳಿದ್ರೆ ಹಿಂದೆ ಎಷ್ಟೋ ವೇದಗಳು ಬಂದು ಹೋಗ್ಯಾವ, ಮುಂದೆ ಎಷ್ಟೋ ವೇದಗಳು ಬರ್ಲಿಕ್ಕತ್ತಾವ. ಈಗ ನಮಗೆ ಉಪಲಬ್ಧವಾದ ವೇದ ಇರ್ತದಂತ ಇಟ್ಕೊಳ್ರಿ, ಅಥವಾ ಹಿಂದಿಂದು ಇವತ್ತಿನ ಸೇರಿಸ್ಕೊಂಡು ಇರ್ತದ, ಮುಂದಿಂದು ಬರೋದದ. ಅಂತೂ ವೇದಗಳ ಬಾಹುಲ್ಯ ಇದ್ದಾಗ ನಮಗೂ ಉಪಲಬ್ಧ ಇದ್ದ ವೇದಗಳ ಅರ್ಥವನ್ನ ಮಾತ್ರ ನಾವು ಈ ಸೂತ್ರದಿಂದ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮುಂದೆ ಬರೋ ವೇದಗಳು ಅಥವಾ ಇನ್ನು ನಮಗೆ ಉಪಲಬ್ಧ ಆಗೋ ಅನಂತ ವೇದಗಳಲ್ಲಿ ಕಾಲಾಂತರದಲ್ಲೋ ದೇಶಾಂತರದಲ್ಲೋ ಇನ್ಯಾವಾಗೋ ನಮಗೆ ಆ ವೇದಗಳು ಸಿಕ್ಕಾಗ ಆ ವೇದಗಳ ಅರ್ಥ ಏನಿರಬಹುದು? ಇವತ್ತು ನೀವು ಇಷ್ಟು ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚಭೇದ, ತಾರತಮ್ಯ, ದೇವತೆಗಳು ಹಿಂಗೆಲ್ಲ ಜಗತ್ ಸತ್ಯ ಎಲ್ಲ ಹೇಳ್ತಾ ಇದ್ದೀರಿ. ಅವನ್ನೆಲ್ಲವನ್ನು ನಾವು ಹೆಂಗೆ ತಿಳ್ಕೊಳ್ಬೇಕು? ಯಾಕಂದ್ರೆ ನಮ್ಮ ಕಾಲಕ್ಕಾಗಲೇನೆ ವೇದಗಳಲ್ಲಿ ಎಷ್ಟೋ ಶಾಖೆಗಳು ಲುಪ್ತ ಆಗ್ಬಿಟ್ಟಾವ, ಇನ್ನು ನಾವು ಸಿಗಂಗಿಲ್ಲ. ಋಗ್ವೇದದಲ್ಲಿ 24 ಶಾಖಾ ಅಂತ ಇದ್ದೋರಿಪ್ಪ, ಈಗ ಎಷ್ಟವ 3-4 ಶಾಖಾ ಉಳ್ಕೊಂಡಾವ, 20 ಹೋಗ್ಬಿಟ್ಟಾವ. ನೀವೀಗ 4 ಶಾಖೆಗಳಲ್ಲಿ ಅಥಾತ ಬ್ರಹ್ಮ ಜಿಜ್ಞಾಸ, ವಿಷ್ಣು ಸರ್ವೋತ್ತಮ, ವಾಯು ಜೀವೋತ್ತಮ ಹೇಳಿದ್ರಿ. ಇನ್ನು 20 ಶಾಖೆಗಳು ಬೇರೆ ಹೇಳಿದ್ರೆ ಯಜುರ್ವೇದದಲ್ಲಿ 101 ಶಾಖೆ ಅವ, ಎಷ್ಟು ಉಳ್ಕೊಂಡಾವ? 8-10 ಉಳ್ಕೊಂಡಾವ. ಅಷ್ಟರೊಳಗೆ ನೀವು ಹೇಳಿದಾಗ ವಿಷ್ಣು ಸರ್ವೋತ್ತಮ ವಾಯು ಜೀವೋತ್ತಮ ಅದ. ಬ್ಯಾರೆದೊಳಗೆ ಇದ್ದಿದ್ದಿಲ್ಲ, ಏನ್ ಮಾಡಬೇಕು? ಒಂದ ಮಾತು ಹೇಳಿದ್ರು, ಓಂ ಗತಿ ಸಾಮಾನ್ಯ ಓಂ. ಎಲ್ಲದಕ್ಕೂ ಒಂದ ಗತಿ, ಬೇರೆ ಗತಿ ಇಲ್ಲೇ ಇಲ್ಲ. ಇಲ್ಲೇ ಹೇಳ್ತದೋ ಅಲ್ಲೇ ಹೇಳೋದು, ಬೇರೆ ಹೇಳಕ್ ಇಲ್ಲೇ ಇಲ್ಲ. ಎಷ್ಟು ಚಂದ ಸೂತ್ರ ಕೊಟ್ಟರು ಅಂದ್ರೆ ಓಂ ಗತಿ ಸಾಮಾನ್ಯ ಓಂ. ಈ ವೇದ ವಾಕ್ಯಗಳನ್ನು ಓದಿದಾಗ ನಿನಗೇನು ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಹುಟ್ಟಿದೆಯೋ, ಬೇರೆ ವೇದ ವಾಕ್ಯಗಳನ್ನು ಓದಿದಾಗ ಇದೇ ಜ್ಞಾನ ಹುಟ್ಟುತ್ತದೆ, ನಿನಗೆ ಚಿಂತೆ ಮಾಡಬೇಡ ಅಂತ ಹೇಳ್ತಾ ಇದ್ದ. ಇಲ್ಲೇ ಇದ್ರೆ ಅಷ್ಟು ವೇದ ವಾಕ್ಯಗಳನ್ನು ನೀವು ನಿರ್ಧಾರ ಮಾಡೋರು ಹೆಂಗ? ಒಬ್ರು ಊರ್ ಹೊರಗೆ ಕೂತಿದ್ರಂತೆ ಸ್ವಾಮಿಗಳು, ಯಾರೋ ಒಬ್ಬ ಆ ಕಡೆಯಿಂದ ಕುದುರೆ ಮೇಲೆ ಬಂದಂತ. ಬರೋ ಕಾಲಕ್ಕೆ ಬಂದು ಸುಮ್ ಕೊಡ್ಬೇಕು ಬೇಡ. ಏನು ಅಂದ್ರೆ ಮತ್ತ ನಾನು ನಿಮ್ಮ ಊರ್ನಾಗ, ನೀವು ಈ ಊರಿನವ್ರು ಅಂತ ಕಾಣಿಸ್ತೀರಿ, ನಿಮ್ಮ ಊರ್ನಾಗ ನಾ ವಾಸ ಮಾಡಬೇಕು ಅಂತ ಇಟ್ಕೊಂಡೀನಿ, ಈ ಊರಿನ ಜನ ಹೆಂಗಿದ್ದಾಗ ಹೇಳ್ರಿ ಕೇಳಿದ್ನಂತ. ಕುದುರೆ ಮೇಲೆ ಬಂದವ. ಅದಕ್ಕೆ ಈ ಸ್ವಾಮಿಗಳು ಕೇಳಿದ್ರಂತ, ನೀ ಯಾವ ಊರಿನಿಂದ ಬಂದಿ? ಇಂಥವ್ರೆ. ಆ ಊರ್ನಾಗ ಜನ ಹೆಂಗಿದ್ರಿ ಹೇಳು ಕೇಳಿದ್ರಂತ. ಅಂದ್ರೆ ಹೆಂಗಿರ್ತದ ನೋಡ್ರಿ ವ್ಯವಹಾರ. ಅಲ್ಲ, ಆ ಊರಿಗೆ ಬಂದಿ ಅಲ್ಲ, ಯಾವ ಊರನ್ನು ನೀನು ಬಿಟ್ಟು ಬಂದು ಈ ಊರಿಗೆ ವಾಸ ಮಾಡ್ತಾ ಇದ್ದಿ, ಆ ಊರಿನ ಜನ ಹೆಂಗಿದ್ರು? ಏನ್ರಿ ಮಹಾ ದುಷ್ಟರು, ಮಹಾ ಅನ್ಯಾಯ, ಹೊಡಿ ಬಡಿ ಕಡಿ ಇದ್ರಿ, ಇಂಥವ್ರಿದ್ರು ಆ ಜನ ಅಂತ. ಹೌದಾ ಅಪ್ಪಿ, ಏನ್ ಚಿಂತೆ ಮಾಡಬೇಡ, ಈ ಊರಿನಾಗ ಇದ್ದವರು ಅಂಥವರ ಇದ್ದಾರೆ ಅಂತ ಹೇಳಿದಂತೆ. ಹೌದು, ಹೆಂಗ ಹಂಗಾರೆ ಹೋಗ್ಬಿಟ್ಟಂತ ಬಂದ. ಇನ್ನೊಂದ್ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಬ್ಬ ಬಂದಂತ. ಅವನು ಕೇಳಿದ್ ನಿಂತಿಲ್ಲ, ನಾನು ಊರ್ ಬಿಟ್ಟು ಬಂದೀನಿ, ನಿಮ್ಮ ಊರ್ನಾಗ ವಾಸ ಮಾಡ್ಬೇಕಂತ ಇಟ್ಕೊಂಡೀನಿ, ಹೆಂಗಿದ್ದಾರೆ ನಿಮ್ಮ ಊರ್ನಾಗಿನ ಜನ ಅಂತ. ಸ್ವಾಮಿಗಳು ಅದೇ ಪ್ರಶ್ನೆ ಕೇಳಂತ, ನೀ ಬಿಟ್ಟು ಬಂದಿಯಲ್ಲ ಊರ್ನ್ಯಾಗ, ಆ ಊರ್ನ ಜನ ಹೆಂಗಿದ್ರು ಅಂತ.
ಏನ್ರಿ ಬಹಳ ಸಂಭಾವಿತರು, ಸ್ನೇಹಪರರು, ಎಷ್ಟು ಒಳ್ಳೆ ಜೀವಿಗಳು, ಬಹಳ ಪ್ರೇಮ ಮಾಡ್ತಿದ್ರು ನನ್ನ, ಏನೋ ನನ್ನ ಕಾರಣಾಂತರದಿಂದ ಬಂದೀನಿ ಅಂತ. ಹಂಗ ಈ ಊರಿನಾಗೂ ಅಂಥವ್ರ ಇದ್ದಾಗ ಹೋಗು ಅಂತ. ಗತಿ ಸಾಮಾನ್ಯ ಅಲ್ಲಿ ನೀ ಹೆಂಗ್ ನೋಡ್ತಿ, ಅವ ಆ ಊರಿನ ಜನರನ್ನ ಹೆಂಗ್ ನೋಡಿದ್ದ ಅಂದ್ರೆ ಸುಳ್ಳು, ದರೋಡೆಕೋರರು, ವಂಚನೆಕಾರರು ನೋಡಿದ್ದ. ಈ ಊರಿನಾಗ ಹಂಗ ಕಾಣಿಸ್ತಾರೆ, ಬೇರೆ ಕಾಣಿಸಂಗಿಲ್ಲ. ಆ ಊರಿನಲ್ಲಿ ನಿನಗೇನ್ ಕಾಣಿಸ್ಲಿಕ್ಕತ್ತದ ಅಂದ್ರೆ ಒಳ್ಳೆ ಜೀವಿಗಳು, ಪ್ರಾಮಾಣಿಕರು ಕಾಣಿಸ್ಲಿಕ್ಕೆ, ಇಲ್ಲೂ ಅಂತವ್ರು ಸಿಗ್ತಾರೆ. ಹಾಗಾದ್ರೆ ಗತಿ ಸಾಮಾನ್ಯ. ನಿನಗೆ ಉಪಲಬ್ಧವಾದ ವೇದ ಭಾಗದಲ್ಲೂ ಉಪಲಬ್ಧವಾಗದೇ ಇದ್ದ ಇನ್ಯಾವುದೇ ಭಾಗದಲ್ಲೂ ಕೂಡ ಒಂದೇ ತರಹದ ಜ್ಞಾನವೇ ಹೊರತಾಗಿ ಬೇರೆದಿಲ್ಲ ಅಂತ ನಿರ್ಧಾರ ಮಾಡಿಕೊಟ್ಟು ವೇದವ್ಯಾಸ ದೇವರು ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಇದೇನು ಆ ಬ್ರಹ್ಮಸೂತ್ರಗಳ ಬಗ್ಗೆ ಹೇಳ್ತಾ ಹೊರಗೆ ಮುಗಿಯೋದಿಲ್ಲ. ಪ್ರಾಯ ನಾವು ಬ್ರಹ್ಮಸೂತ್ರಗಳು ಅಂದ್ರೆ ಒಂದು ತುಳಸಿದವ ತಗೊಂಡು ಶಾಲಿಗ್ರಾಮಕ್ಕೆ ಎಸೋ ಸೂತ್ರ ಅಂತ ಕೂತಿ ಪಿಕ್ಚರ್ ನಮ್ದೆಲ್ಲ ಒಂದು ಮಾತು ಹೇಳಿರ್ತೀನಿ ನೋಡ್ರಿ. ಏನಂತ, ವಾಸುದೇವಾದಿ ರೂಪೇಣ ಚತುರ್ಮೂರ್ತಿಶ್ಚ ಸರ್ವಶಃ ಅಥವಾ ಪಂಚಮೂರ್ತಿಶ್ಚ ಸ ಪ್ರೋಕ್ತೋಧಿಕರಣ ಪ್ರತಿ. ಇಡೀ 4 ಅಧ್ಯಾಯಗಳನ್ನು ನೀವು ಹೆಂಗೆ ಅಭ್ಯಾಸ ಮಾಡಬೇಕು ಅಂತ ಶ್ರೀಮದಾಚಾರ್ಯರು ಅನುವ್ಯಾಖ್ಯಾನದ ಮೊದಲನೇ ಪಾದ ಅಂತಿಮ ಪ್ರಾಣಾಧಿಕರಣದ ಕೊನೆಯಲ್ಲಿ ಒಂದು ಮಾತನ್ನು ಅಂತಾರೆ. 4 ಅಧ್ಯಾಯವಲ್ಲ, ಅವು 4 ಅಧ್ಯಾಯ ಹೇಗವ ಅಂದ್ರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಈ 4 ಭಗವದ್ ರೂಪಗಳನ್ನ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟ ಸೂತ್ರಗಳಿವೆ ಅಂತಲ್ಲ. ಅಂದ್ರೆ ಈಗ 1ನೇ ಅಧ್ಯಾಯದಲ್ಲಿ ನೀವು ಯಾವುದೇ ಒಂದು ಸೂತ್ರವನ್ನು ತೆಗೆದುಕೊಂಡರೂ ಅಥವಾ ಬ್ರಹ್ಮ ಜಿಜ್ಞಾಸ ತೆಗೆದುಕೊಂಡು ಅಂತಿಮ ಪ್ರಾಣಾಧಿಕರಣದವರೆಗೆ ಅಲ್ಲಿ ಏತೇನ ಸರದಿ ವ್ಯಾಖ್ಯಾತ ಅನ್ನೋವರೆಗೆ ತೆಗೆದುಕೊಂಡ್ರು ಎಲ್ಲಾ ಸೂತ್ರಗಳು ವಾಸುದೇವ ಮೂರ್ತಿಯನ್ನೇ ಪ್ರತಿಪಾದನೆ ಮಾಡ್ತಾರೆ. 2ನೇ ಅಧ್ಯಾಯದಲ್ಲಿ ಯಾವುದೇ ಸೂತ್ರವನ್ನು ತೆಗೆದುಕೊಂಡ್ರು ಸಂಕರ್ಷಣೆ ಪ್ರತಿಪಾದನೆ ಮಾಡ್ತದೆ. 3ನೇ ಅಧ್ಯಾಯದಲ್ಲಿ ಪ್ರದ್ಯುಮ್ನ, 4ನೇ ಅಧ್ಯಾಯದಲ್ಲಿ ಅನಿರುದ್ಧನ ಪ್ರತಿಪಾದನೆ ಮಾಡ್ತದೆ. ಇದು ಬೃಹತ್ ತಂತ್ರ ಪ್ರಮಾಣದಲ್ಲಿ ಹೇಳುವಂತಹದ್ದು. ನಮ್ಮ ಎಲ್ಲ ತಿಳಿಯಂಗಿಲ್ಲ, ಸುಮ್ಮನೆ ಇರ್ರಿ ಅಂತ ಕೇಳಿದ್ರೆ ಅದಕ್ಕಂತಾರೆ ಪ್ರೋಕ್ತೋ ಅಧಿಕರಣಂ ಪ್ರತಿ ಪ್ರತಿಸೂತ್ರಂ ಪ್ರತಿಪದಂ ಪ್ರತ್ಯಕ್ಷರಮಥಾಪಿವ. ಒಂದೊಂದು ಅಕ್ಷರಗಳೂ ಕೂಡ ಭಗವಂತನ ವಾಸುದೇವ ಮೂರ್ತಿಯನ್ನ, ಸಂಕಷ್ಟ ಮೂರ್ತಿಯನ್ನ, ಅನಿರುದ್ಧ ಮೂರ್ತಿಯನ್ನ, ಪ್ರದ್ಯುಮ್ನ ಮೂರ್ತಿಯನ್ನು ಹೇಳ್ತದೆ. ಸೂತ್ರದಲ್ಲಿ ಬಂದದ್ದು ಅಂದ್ರೆ ಶಾಸ್ತ್ರಯೋನಿತ್ವಾತತ್ತು. ಒಂದು ಸೂತ್ರ ಹೇಳಿದ್ರೆ ಆ ಸೂತ್ರ ಒಂದಕ್ಷರ ವಾಸುದೇವನ, ಒಂದಕ್ಷರ ಅನಿರುದ್ಧನ, ಒಂದಕ್ಷರ ಪ್ರದ್ಯುಮ್ನ ಹೇಳ್ತದೆ. ಹಿಂಗೆ ಇಡೀ 564 ಸೂತ್ರಗಳಲ್ಲ. ನೀವು ನಿಲ್ಲಕ್ಲಿಕ್ಕೆ ಹೋಗಂಗಿಲ್ಲ, ಒದ್ದಾಡ್ಲಿಕ್ಕೆ ಹೋಗಬೇಡ. ತಿಳ್ಕೊಡ್ರಿ, ಇಷ್ಟದ ತಿಳ್ಕೊಡ್ರಿ, ಅಗಾಧದ ತಿಳ್ಕೊಡ್ರಿ ಅಂತ ಹೇಳಿದ್ದ. ಬಹಳ ಚಂದದ್ದು ಒಂದು ಸುಮ್ಮನೆ ದೃಷ್ಟಾಂತ ಹೇಳಿ ಮುಗಿಸ್ಬಿಡ್ತೀನಿ. ಏನು ಅಂತಂದ್ರೆ ನಾಳೆ ಬ್ರಹ್ಮಸೂತ್ರದ ಮಹಾಭಾರತದ ನಾಳೆ ಹೇಳಬೇಕಾಗಿದೆ. ಈಗ ಸಾವಿತ್ರಿ ಬರಬೇಕಾಗಿದೆ. ಸಾವಿತ್ರಿ ಬಂದ್ರೆ ಈಗ ಅಜಯ್ ಕ್ಲಾಸ್ ಮುಗಿತದೆ. ಅದಕ್ಕೆ ವಾಸುದೇವ 1ನೇ ಅಧ್ಯಾಯದ ಅರ್ಥ, 2ನೇ ಅಧ್ಯಾಯದ ಅರ್ಥ ಅವ ಸಂಕರ್ಷಣ, 3ನೇ ಅಧ್ಯಾಯದ ಅರ್ಥ ಅವ ಪ್ರದ್ಯುಮ್ನ, 4ನೇ ಅಧ್ಯಾಯದ ಅರ್ಥ ಅನಿರುದ್ಧ. ಇದು ಒಂದು ಅಧ್ಯಾಯದ ರೀತಿಯಿಂದ ಒಂದೇ ಅಧ್ಯಾಯ ತೆಗೆದುಕೊಂಡ್ರೆ 4 ಪಾದ. 1ನೇ ಪಾದ ಇದು ವಾಸುದೇವ, 2ನೇ ಪಾದ ಸಂಕರ್ಷಣ, 3ನೇ ಪಾದ ಅನಿರುದ್ಧ, 4ನೇ ಪಾದ ಸಂಕರ್ಷಣ, ಇದು ಅನಿರುದ್ಧ. ಹಿಂಗೆ 4 ಪಾದಗಳನ್ನು ತೆಗೆದುಕೊಳ್ಳ್ರಿ. ಕೆಲವು ಕಡೆಗೆ ಪಂಚಮೂರ್ತಿ ಅದಂತ ಇಟ್ಕೊಳ್ರಿ ಅಂತ. ಈ ವಾಸುದೇವ ಏನಿದ್ದಾನೆ ನೋಡ್ರಿ, ಈ ವಾಸುದೇವನೇ ತ್ರೇತಾಯುಗದೊಳಗೆ ರಾಮಚಂದ್ರನಾಗ ಅವತಾರ ಮಾಡಿದ್ರಿ, ಬೇರೆ ಯಾರು ಅದೇ ಇಲ್ಲ. ತ್ರೇತಾಯುಗದಾಗ ವಾಸುದೇವನೇ ರಾಮ, ಸಂಕರ್ಷಣನೇ ಲಕ್ಷ್ಮಣನಲ್ಲಿ ಇದ್ದು ಬಂದವ. ಲಕ್ಷ್ಮಣ ಶ್ರೇಷ್ಠದೇವರು ಸಂಕರ್ಷಣೆ ಒಳಗಿದ್ದವರು. ಭರತ ಅವ ಪ್ರದ್ಯುಮ್ನ ರೂಪಿ ಭಗವಂತನ ಆವೇಶಕ್ಕೊಳಗಾಗಿ ಬಂದ ಕಾಮ. ಶತ್ರುಘ್ನ ಅನಿರುದ್ಧ ರೂಪದ ಆವೇಶಕ್ಕೊಳಗಾಗಿ ಬಂದ ಕಾಮಪುತ್ರನಾದ ಅನಿರುದ್ಧ. ಇವ್ರು 4 ಮಂದಿ. ಹಂಗಾರ 1ನೇ ಅಧ್ಯಾಯ ವಾಸುದೇವನ್ನೇ ಹೇಳ್ತದೆ ಅಂದ್ರೆ ರಾಮ ತಿಳಿಸ್ತದಂತ ಅರ್ಥ. ಇಡೀ ಬ್ರಹ್ಮಸೂತ್ರಗಳು ರಾಮ ಹೆಂಗಿದ್ದಾನ ಅದಕ್ಕೆ ವಾಲ್ಮೀಕಿಗಳಿಗೆ ಕೇಳಂತ ಕೂರ್ಮಸ್ಮಿನ್ ಸಾಂಪ್ರತಂ ಲೋಕೆ ಕಶ್ಚ ಗುಣವಾನ್ ಕಶ್ಚ ವೀರ್ಯವಾನ್. ಇಲ್ಲ ಈ ಲೋಕದೊಳಗೆ ಇವತ್ತು ಗುಣವಂತನಾದವನು ಯಾರಿದ್ದಾನ ಅಂತ ವಾಲ್ಮೀಕಿಗಳು ನಾರದರಿಗೆ ಕೇಳಿದಾಗ ರಾಮ ಅಂತ ಹೇಳ. 1ನೇ ಅಧ್ಯಾಯ ಗುಣಪೂರ್ಣ, ಅದನ್ನೇ ರಾಮ ಕಥೆ ಹೇಳಿಕೊಟ್ಟರು 1ನೇ ಅಧ್ಯಾಯ. 2ನೇ ಅಧ್ಯಾಯ ಲಕ್ಷ್ಮಣ, ಯಾಕಂದ್ರೆ ಅವಿರೋಧಾಧ್ಯಾಯ. ರಾಮನಿಗೆ ಏನೇ ವಿರೋಧ ಬರ್ತದೆ ಅಂತ ಲಕ್ಷ್ಮಣ ಒಂದು ತಯಾರಿ ನಿಂತಿರ್ತದಂತೆ ಎಲ್ಲ ವಿರೋಧ ಪರಿಹಾರ ಮಾಡಿ. ಹೀಗಾಗಿ 2ನೇ ಅಧ್ಯಾಯ ಸಂಕರ್ಷಣ ಅವನ ಲಕ್ಷ್ಮಣ ತಿಳಿಸ್ಲಿಕ್ಕೆ ಹೊರಟರು. 3ನೇ ಅಧ್ಯಾಯ ಏನು ಅಂತ ಕೇಳಿದ್ರೆ ಅದು ಸಾಧನಾಧ್ಯಾಯ. ಭರತೋ ಭಕ್ತಿ ಭರಿತ, ಭರತ ಸಾಧನೆಗೆ ದೃಷ್ಟಾಂತ. ಯಾಕಂದ್ರೆ ಜಗತ್ತಿನೊಳಗೆ ಕಾಮ, ಈ ಕಾಮ ಎಂದು ನಿಗ್ರಹ ಆದದ್ದು ನೋಡಿದ್ದೀರಿ ನೀವೆಲ್ಲ ನೋಡಿರಿ ಹೇಳೋಣಂತ. ಕಾಮ ಎಂಥವ್ರನ್ನು ಆಟಾಡಿಸ್ಬಿಟ್ಟಿರ್ತದೆ, ನಿಗ್ರಹ ಆಗಿದ್ದಿಲ್ಲ. ಆದ್ರೆ 14 ವರ್ಷ ಕಾಮನ ನಿಗ್ರಹವನ್ನು ನೋಡ್ಬೇಕಾಗ್ತದೆ.
ಭರತ ಊರಿನಿಂದ ಹೊರಗೆ ನಂದಿಗ್ರಾಮದೊಳಗೆ ನಿಗ್ರಹ ಮಾಡ್ಕೊಂಡು ಕೂತಿದ್ದ ಇಡೀ ಹೆಂಡತಿ ಮಕ್ಕಳು ಮೊದಲ ಎಲ್ಲ ಅಂದಮೇಲೆ ಸಾಧನೆಗೆ ವೈರಾಗ್ಯ ಬಹಳ ಮುಖ್ಯ. ವೈರಾಗ್ಯ ಭಕ್ತಿ ಇವುಗಳಲ್ಲ. ವಿಚಿತ್ರ ಏನ್ರಿ, ನೆಲದ ಮಲಗ್ತಿದ್ದಂತ, ದರ್ಭದ ಮೇಲೆ ಮಲಗ್ತಿದ್ದಂತ. ಆಮೇಲೆ ಹೆಂಡತಿ ಅಲ್ಲಿ ಊರಾಗ, ಗಂಡ ಇಲ್ಲಿ ಇದ್ದಿದ್ದಿಲ್ಲ. ಒಂದು ದಿವಸ ಕೌಸಲ್ಯ ಆಕಿ ಹೆಂಡತಿ ಕೇಳಿದ್ರು, ಭರತನ ಹೆಂಡತಿಗೆ, ಸೊಸಿ ನೋಡ್ರಿ ಸೊಸಿನ ಕೇಳಿದಂತ ಅಲ್ವಾ, ಮತ್ತೆ ಮಲ್ಕೊಂಡಿಲ್ಲ ಯಾಕೋ ಇನ್ನೂ ಅಂತ ಕೇಳಿದಂತ ಸೊಸಿ ಏನ್ ಹೇಳ್ಬೇಕ್ರಿ, ನಮ್ಮ ಮನೆಯವ್ರು ಮಲ್ಕೊಂಡಿಲ್ಲ ಅಂತ ಹೇಳಿದಂತು. ಅಲ್ಲ ನೀ ಊರಾಗಿದ್ದಿ, ಅವರು ಅಲ್ಲಿದ್ದ, ನಿನಗೇನ್ ಗೊತ್ತಾಯ್ತು ಅಂತ ಅತ್ತೆಯವ್ರನ್ನ ಕರ್ಕೊಂಡು ಹೋಗಿ ಅಡ್ಡದ ಮೇಲೆ ತೋರಿಸಿದಂತ. ಅಲ್ಲಿಂದ ಕಾಣಿಸ್ತಿತ್ತಂತ ನಂದಿಗ್ರಾಮ ನೋಡಿತ್ತಂತ. ಅಲ್ಲಿ ನಮ್ಮ ಮನೆಯವರು ಇನ್ನೂ ದೀಪ ಹಚ್ಕೊಂಡಿದ್ದಾರೆ, ಅದಕ್ಕೆ ಮಲಗಿಲ್ಲ ಅಂತ ಅರ್ಥ, ಅದಕ್ಕೆ ನಾ ಮಲಗಲ್ಲ ಅಂತ. ನಿನ್ನ ಮನೆಯವ್ರು ಇಷ್ಟೊತ್ತು ಏನ್ ಮಾಡ್ತಿರ್ತಾರೆ ಅಂತ ಕೇಳಿದಂತೆ. ಇಡೀ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ರಾಜ್ಯ ಪರಿಪಾಲನೆ ಮಾಡುವಾಗ ಏನೇನು ಆಗಿತ್ತಲ್ಲ ಅದನ್ನೆಲ್ಲ ರಾಮನ ಪಾದಕಕ್ಕೆ ಒಪ್ಪಿಸ್ಲಿಕ್ಕತ್ತಿದ್ರಂತ ರಾತ್ರಿ ಭರತ. ಒಪ್ಪಿಸಿ ಆಮೇಲೆ ದೀಪ ಶಾಂತ ಮಾಡಿ ಮಲ್ಕೋತಿದ್ದಂತ. ಇದು ಭಕ್ತಿ. ಈ ಭಕ್ತಿ ಪಾದ ಅನ್ನೋದು 3ನೇ ಅಧ್ಯಾಯ. ಅದಕ್ಕೆ ಶ್ರೀರಾಚಾರ್ಯ ಅಂತಾರೆ ಪ್ರದ್ಯುಮ್ನ ತಿಳಿಸುವ ಪಾದಗಳು ಅಂತ ಹೇಳಿದ್ದಾರೆ. ಏನ ರಾಮಾಯಣ ಮಹಾಭಾರತ ಒಟ್ಟೋರಿ ಬ್ರಹ್ಮಸೂತ್ರದಾಗ ನಿಂತಿರ್ಲಿಕ್ಕೆ ಹೋಗ್ಬೇಡ. ಅನಿರುದ್ಧ ಅವ್ ಶತ್ರುಘ್ನ ಏನು ಎಲ್ಲಾ ಶತ್ರುಗಳು ಹೋದವು ಅಂದ್ರೆ ಮೋಕ್ಷ ನಮಗೆ. ಎಲ್ಲ ಮತ್ತೆ ಶತ್ರುಗಳು ಹೋಗ್ಬೇಕಲ್ಲ, ಎಲ್ಲ ಶತ್ರುಗಳು ಹೋದವು ಶತ್ರುಘ್ನ ಮೋಕ್ಷವನ್ನು ಕೊಡ್ತಾನೆ ಅಂದ್ರೆ 4ನೇ ಅಧ್ಯಾಯದ ಅಭಿಪ್ರಾಯ ಅದು ಅಂತ ತಿಳ್ಕೊಳ್ಬೇಕು. ಸೂಚ್ಯವಾಗಿ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಬ್ರಹ್ಮಸೂತ್ರಗಳು ಅನ್ನೋದು ಬಹಳ ದೊಡ್ಡ ಸಾಮಗ್ರಿಗಳು. ಮತ್ತೆ ನಾಳೆ ಸಿಕ್ಕಾಗ ಬ್ರಹ್ಮ ಬಂದಿಲ್ಲ 4 ಅದ್ರ ಜೊತೆಗೆ ಅಭಿನ್ನ ಅಂತ ಹೇಳಿದ್ದಾರೆ. 5ನೇ ಮೂರ್ತಿನೂ ಹೇಳಿದ್ದಾರೆ. ಹೇಳ ಅದಕ್ಕೆ ಈ ಬ್ರಹ್ಮಸೂತ್ರ ಮಹಾಭಾರತ ಶ್ರೀಮದ್ ಭಾಗವತಾದಿ ಅಶೇಷ ಸತ್ಶಾಸ್ತ್ರ ಕರ್ತ್ರೇ ನಮಃ ಅಂತ ವಾಕ್ಯ ಈಗ ಅರ್ಥ ಮಾಡಿಕೊಳ್ಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ಇನ್ನೊಂದು 2 ನಿಮಿಷ ಜ್ಯೇಷ್ಠ ಮಾಸದ ಮಹಿಮಾ ಅಂತ ಹೇಳ್ತೀವಿ. ಏನು ಅಂದ್ರೆ ಏಕಾದಶಿ ಮಹಿಮೆಯನ್ನು ಹೇಳ್ತಾ ಇದ್ರಲ್ಲ, ಹೆಂಗೂ ನಾಳೆ ಏಕಾದಶಿ, ಆದ್ರೆ ದಶಮಿ ತಗೋತೀವಿ, ಬಿಡುದಿಲ್ಲ. ನಾಳೆ ಏಕಾದಶಿ ಸ್ಟಾರ್ಟ್. ಅದಕ್ಕೆ ಪುಲಿಂದ ಎಂಬುವಂಥ ರಾಜ ಅವ ದತ್ತಾತ್ರೇಯ ಪರಮಾತ್ಮನಿಗೆ ಕೇಳ್ತಾ ಇದ್ದಾನೆ. ಅದಕ್ಕೇನೋ ನಿರ್ಜಲ ಏಕಾದಶಿ ಅಂತ ಹೆಸರು ಬರ್ತದೆ ಕಾಣಿಸ್ತದೆ, ಅದನ್ನು ಹೇಳ್ಯಾರ. ಅದು ಹೆಂಗೆ ನಿರ್ಜಲ ಏಕಾದಶಿ ಬಂತು, ಯಾರು ಪ್ರಾರಂಭ ಮಾಡಿದ್ರು, ಏನಾಯ್ತು ಅಂತ ಕೇಳಿದಾಗ ಈ ಪ್ರಾಚೀನ ಬರಹಿ ಎಂಬುವಂಥ ರಾಜನೇ 1 ಹನಿ ನೀರನ್ನು ತೆಗೆದುಕೊಳ್ಳದೆ ಮತ್ತೆ ಅವತ್ತು ಉಪವಾಸವನ್ನ ಮಾಡಿದ್ರಿಂದ ನಿರ್ಜಲ ಏಕಾದಶಿ ಅಂತ ಬಂದಿದೆ ಅಂತ ಇಷ್ಟು ಹೇಳಿದ್ರು. ಆಗ ಪುಲಿಂದ ರಾಜ ಆಗಲಿ, ನಾನು ಅವಶ್ಯವಾಗಿ ಈ ತರಹದ ಏಕಾದಶಿಯನ್ನು ಮಾಡ್ತೇನೆ ಎನ್ನ ಅನುಗ್ರಹದಿಂದ ಅಂತ ದತ್ತಾತ್ರೇಯ ರೂಪಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರನಾಗಿ ಏಕಾದಶಿಯಾದಿ ವ್ರತಗಳನ್ನ ಮಾಡಿ ಅವನು ತೀರಿಕೊಂಡಾಗ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಿದ ಅಂದ್ರೆ, ಇದು ಮತ್ತೆ ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ ಹೇಳಿದ ಮಾತು, ತಸ್ಯ ಅನುಷ್ಠಾನ ಮಾತ್ರೇಣ ಪುಣ್ಯಸ್ಯ ಅತಿಶಯೇನ ಚ ಪ್ರಹ್ಲಾದೋ ನಾಮ ವಿಖ್ಯಾತಃ ಹಿರಣ್ಯಕಶಿಪೋ ಸ್ವತಃ. ಅವನೇ ಮುಂದಿನ ಜನ್ಮದಲ್ಲಿ ಪ್ರಹ್ಲಾದ ರಾಜನಾಗಿ ಹುಟ್ಟಿದ್ರು ಅಂತ ದೃಷ್ಟಾಂತವನ್ನು ಹೇಳ್ತಾ ಇದ್ದ. ಅಂದ್ರೆ ಪ್ರಾಯ ಪ್ರಹ್ಲಾದ ರಾಜರಿಗೆ ಒಂದು ಇಂಥ ಜನ್ಮ ಬಂದಿತ್ತು, ಅವರಿಗೆ ಪುಲಿಂದ ಅನ್ನುವ ಹೆಸರೇನು ಬಂದಿರಬೇಕು. ಆಗ ಭಗವಂತನಿಂದಲೇ ಏಕಾದಶಿಯಾದಿ ಮಹಿಮೆಗಳನ್ನು ತಿಳಿದುಕೊಂಡವರಾಗಿದ್ದಾರೆ ಅಂತ ಈ ಭವಿಷ್ಯೋತ್ತರ ಪುರಾಣದ ವಾಕ್ಯದಿಂದ ತಿಳಿಯಲಿಕ್ಕೆ ಬರ್ತದೆ. ಇದಿಷ್ಟು ಕಥೆಯನ್ನ ಭೀಮಸೇನ ದೇವರ ಮುಂದೆ ವೇದವ್ಯಾಸ ಹೇಳಿದಂತ. ನೋಡು ಭೀಮಸೇನ, ಅವ ಏಕಾದಶಿ ಮಾಡಿ ಪ್ರಹ್ಲಾದ ಹುಟ್ಟಿದ, ನೀ ನೋಡು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಹಿರಣ್ಯಕಶಿಪೋ ಪುತ್ರ ಪ್ರಹ್ಲಾದೋ ಭಗವತ್ಪ್ರಿಯ ವಾಯುನಾಚ ಸಮಾವಿಷ್ಟ. ಮಹಾಭಾರತ ಪ್ರಹ್ಲಾದ ಹೇಳುವಾಗ ವಾಯುದೇವರ ಆವೇಶಕ್ಕೊಳಗಾಗಿ ಅವರೇ ಬಾಲ್ಮೀಕ ರಾಜನಾಗಿ ಹುಟ್ಟಿದ್ದು ಅಂತ ಬರೆದಿದ್ದಾರೆ. ಅಂದ ಮೇಲೆ ಆ ವಾಯುದೇವರಿಗೂ ಈ ಪ್ರಹ್ಲಾದ ರಾಜರಿಗೂ ಎಲ್ಲಿಂದ ಗಂಟು ಅಂದ್ರೆ ಏಕಾದಶಿ ಗಂಟು ಅಂತ ಅರ್ಥ. ಏಕಾದಶಿ ಎಷ್ಟು ಪುರಾಣಗಳಲ್ಲಿ ಎಷ್ಟು ವಿಷಯಗಳು ಸೇರ್ಕೊಂಡ ನೋಡ್ರಿ. ಇದಾದ ಮೇಲೆ ಸಾವಿತ್ರಿ ವಟ ಸಾವಿತ್ರಿ ವ್ರತದ ಬಗ್ಗೆ ಆ ಸಾವಿತ್ರಿಯ ಚರಿತ್ರೆಯನ್ನು ಹೇಳ್ತಾರೆ, ಬೇರೆ ಏನಿಲ್ಲ. ಸಾವಿತ್ರಿ ಚರಿತ್ರೆಯನ್ನು ನಾವು ಮಹಾಭಾರತದ ವನಪರ್ವದಲ್ಲಿ ಕೇಳ್ತಿರ್ತೇವೆ. ಇಲ್ಲಿ ಹೇಳುವಂತಹದ್ದು ಅದೇ ವಿಷಯವಾದ್ದರಿಂದ ಸಂಕ್ಷೇಪದಲ್ಲಿ ಸ್ವಲ್ಪ ಹೇಳ್ತೀನಿ, ಉಳಿದದ್ದನ್ನು ನೋಡುವಂತೆ. ಆಮೇಲೆ ಅದು ಷಣ್ಮುಖ ಎಲ್ಲ ಋಷಿಗಳಿಗೂ ಹೇಳುವಂತಹ ಮಾತು ಕೇಳಿದಂತ. ಮತ್ತೆ ಆ ಸಾವಿತ್ರಿಯ ಕಥೆಯನ್ನು ಹೇಳ್ರಿ. ಯಾವ ಹೆಣ್ಣು ಆ ಸತ್ಯವಾನನನ್ನ ಯಮದೇವರಿಂದ ಬಿಡಿಸಿಕೊಂಡು ಬಂದಳು, ಅವಳು ಏನು ಸಾಧನೆ ಮಾಡಿರ್ಬೇಕು, ಸಾಮಾನ್ಯದವಳಲ್ಲ ಅವಳು. ಅದಕ್ಕೆ ಹೇಳ್ರಿ ಅಂತ ಕೇಳಿದಾಗ ಮೊದಲು ಅವಳ ಜನ್ಮವನ್ನು ಹೇಳ್ತಾ ಇದ್ದಾರೆ. ಅವರ ತಂದೆ ಮದ್ರೇಶು ಧರ್ಮಾತ್ಮ ಅಶ್ವಪತಿ ಅಂತ ಅವರ ತಂದೆ. ಸಾವಿತ್ರಿಯ ತಂದೆ ಹೆಸರು ಅಶ್ವಪತಿ ಅಂತ ತಿಳಿದುಕೊಂಡು ಅವೇನ್ ಮಾಡಿದ್ದಾರೆ, ತಮಗೆ ಸಂತಾನ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಸಾವಿತ್ರಿ ಮಂತ್ರ
ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಅಂತ 3 ರೂಪಗಳು ಸರಸ್ವತಿ ದೇವಿಗೆ. ಸಂಧ್ಯಾಗಳ ಬಗ್ಗೆ ಹೇಳ್ತಿರ್ತೀವಲ್ಲ, ಗಾಯತ್ರಿ ಮಾವ, ಸಾವಿತ್ರಿ ಹೊಟ್ಬಿಟ್ಟಿರ್ತಾವೆ, ಎಲ್ಲಿ ನಡಿಲಿ ಚಲೋ ಚಲೋ. ಅದಕ್ಕೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ. ಆ ಸರಸ್ವತಿಯನ್ನ ಕುರಿತು ಸಾವಿತ್ರಿ ಮಂತ್ರಗಳಿಂದ ಎಷ್ಟು ಹೋಮ ಮಾಡಿದ್ದಾರೆ ಅಂತ ಕೇಳಿದ್ರೆ, ಹುತ್ವಾ ಶತಸಹಸ್ರಂತು, 1,00,000 ಆಹುತಿಗಳನ್ನು ಹಾಕಿದ್ದಂತ ಪುಣ್ಯಾತ್ಮ. ಅದು ಎಷ್ಟು ದಿವಸಕ್ಕೆ ಹಾಕಿದ್ನೋ, ಹೆಂಗೆ ಹಾಕಿದ್ನೋ ಗೊತ್ತಿಲ್ಲ. ಸಾವಿತ್ರಿ ಉಪಾಸನೆ ಮುಗಿದಾಗ ಸಾವಿತ್ರಿ ಸಾಕ್ಷಾತ್ಕಾರಗೊಂಡ್ಲು. ಏನ್ ಬೇಕಪ್ಪ, ಯಜ್ಞ ಮಾಡಿದ್ದಿ ಹೇಳು ಅಂತ ಕೇಳಿದಾಗ, ಸಂತಾನ ಬೇಕಾಗಿದೆ, ನಾನು ರಾಜ, ನನಗೆ ಎಂಥ ಸಂತಾನ ಕೊಡಬೇಕು ನನಗೆ ಗೊತ್ತದೆ, ಉತ್ತರಾಧಿಕಾರಿನ ಕೊಡು ಅಂತ ಹೇಳಿದ್ರೆ ಸಾವಿತ್ರಿ ಹೇಳಿಲ್ಲಂತ, ನಿನಗೆ ನಾನು ಗಂಡು ಸಂತಾನ ಕೊಡೋದಿಲ್ಲ, ಹೆಣ್ಣೇ ಹುಡ್ತದ ನಿನಗೆ ಹೀಗಿದ್ದಾರೆ, ಆದ್ದರಿಂದ ನಿನಗೆ ಕನ್ಯಾರತ್ನ ಹುಡ್ತದ ಅಂತ ಹೇಳಿ ಅಂತರ್ಧಾನ ಆಗಿಬಿಟ್ಟವು. ಕೆಲವೇ ದಿವಸದಲ್ಲಿ ಮುಂದೊಬ್ಬಳು ಹುಟ್ಟಿದ್ರೆ ಅವಳ ಹೆಸರನ್ನು ಸಾವಿತ್ರಿ ಅಂತ ಇಟ್ಟಿದ್ಲಂತ. ಸಾವಿತ್ರಿಯ ಪೂಜೆಯನ್ನ ಮಾಡಿ ಆರಾಧನೆಯನ್ನು ಮಾಡಿ ಹುಟ್ಟಿದವಳು ಸಾವಿತ್ರಿ ಅಂತ. ಬೆಳೆದು ದೊಡ್ಡವಳಾಗಿ ನಿಂತಿದ್ದಾಳೆ. ಲಗ್ನಕ್ಕೆ ಒಬ್ರು ಮುಂದೆ ಬರುವಂತ ಯಾಕೆ ಮಾಡ್ಕೊಳ್ಳಿಕ್ಕೆ, ಯಾಕಂದ್ರೆ ಆಕೆ ವರ್ಚಸ್ಸ ಅಂತಹದ್ದಿತ್ತಂತ. ಯಾವ ಕ್ಷತ್ರಿಯನೂ ಹುಡುಗನೂ ಕೂಡ ಸಾವಿತ್ರಿಗಳಿಗೆ ಕಣ್ಣೆತ್ತಿ ನೋಡಿ ನಾ ಲಗ್ನ ಮಾಡ್ಕೋಬೇಕು ಅಂತ ಇಚ್ಛೆಯನ್ನು ವ್ಯಕ್ತ ಮಾಡಲಿಲ್ಲ ಅಂತ. ವಯಸ್ಸು ಬೇಕೋತ್ ಹೊಡ್ತು, ನೀ ಇಚ್ಛಾ ಮಾಡಲ್ಲ, ಅವನು ಇಚ್ಛಾ ಮಾಡಲ್ಲ, ವಯಸ್ಸಾಗಿ ಇಚ್ಛಾ ಮಾಡಲ್ಲ ಅಂತ ಹೊಂಟ್ಬಿಡ್ತು. ಆಗ ಕೊನೆಗೆ ಅಪ್ಪ ಹೇಳಿದಂತ, ನೋಡುವ, ಯೋಗ್ಯ ಕಾಲಕ್ಕೆ ವಿವಾಹ ಆಗಬೇಕು, ಆಗಿಲ್ಲ ಅಂದ್ರೆ ಏನ್ ಮಾಡ್ಲಿಕ್ಕೆ ಬರ್ತದ, ನೀನ ಯೋಗ್ಯವನ್ನು ಹುಡ್ಕೊಂಬ, ನಾ ಲಗ್ನ ಮಾಡ್ಕೊಡ್ತೀನಿ ಅಂತ. ಅಕ್ಕಿ ಹೋಗಿ ಎಲ್ಲಾ ಕಡೆ ನೋಡ್ಕೊಂಡು ಬಂದಾಗ ದ್ಯುಮತ್ಸೇನ ಅಂತ ಒಬ್ಬ ರಾಜ, ಆ ರಾಜನ ಮಗ ಸತ್ಯವಾನ್ ಕಾಡಿನಲ್ಲಿದ್ರಂತ. ರಾಜ್ಯ ಭ್ರಷ್ಟರಾಗಿ ಆ ದ್ಯುಮತ್ಸೇನಿಗೆ ಕಣ್ಣು ಹೋಗಿ, ತಾಯಿ ವಯಸ್ಸಾದವಳು, ಒಬ್ಬರೇ ಮಗ ಇದ್ದವನು, ಎಲ್ಲ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಇವರೆಲ್ಲ ಸಂಚಾರ ಮಾಡ್ತಾ ಬಂದು ಸಾವಿತ್ರಿ ಇವನನ್ನು ನೋಡಿ ಮನಸ್ಸಿನಿಂದಲೇ ಇವನ ಗಂಡ ಸ್ವೀಕಾರ ಮಾಡಿಕೊಂಡು ಬಂದು ತಂದೆ ಹೇಳಿದ್ರಂತ, ನಾನು ಇಂಥ ವರವನ್ನ ಅಪೇಕ್ಷೆ ಪಟ್ಟಿದ್ದೀನಿ, ಲಗ್ನ ಮಾಡಿಕೊಳ್ಳ್ರಿ ಅಂತ. ನೋಡಿದ್ರೆ ಬಡವ, ಏನೇನಿಲ್ಲ, ರಾಜ್ಯ ಇಲ್ಲ, ಐಶ್ವರ್ಯ ಇಲ್ಲ, ಏನೇನಿಲ್ಲ. ಅಷ್ಟೊತ್ತಿಗೆ ಸರಿಯಾಗಿ ನಾನು ಬಂದಿದ್ರಂತೆ. ಸಾವಿತ್ರಿ ಯಾವ ವರ ಹುಡ್ಕೊಂಡ್ಬಂದಿ ಕೇಳಂತ. ಸತ್ಯವಾಗಿದ್ದಾನಲ್ಲ ಅವನು ಹುಡ್ಕೊಂಡ್ಬಂದೀನಿ ಅಂತ ಹೇಳಿದಂತ. ಆಹಾ, ಎಂಥ ಒಳ್ಳೆ ವ್ಯಕ್ತಿ ಆದರೆ ಎಂದು ಬಿಟ್ರಂತೆ. ಇಲ್ಲ, ಎಲ್ಲ ಒಳ್ಳೆ ವ್ಯಕ್ತಿಯಿಂದ ಆದರೆ ಅಂತಂತಿಲ್ಲ. ಯಾಕೆ ಅಂತ ಕೇಳಿದಾಗ, ಒಂದು ದೋಷ ಇದೆ, ಅವನಿಗೆ ಸರಿಯಾಗಿ 1 ವರ್ಷ ಆಯಸ್ಸು, 1 ವರ್ಷ ಆದ್ಮೇಲೆ ಸತ್ತು ಹೋಗ್ಬಿಡ್ತಾನೆ ಅಂತ ಹೇಳ್ಬಿಟ್ರು. ಮೊದಲೇ ಲಗ್ನಕ್ಕಿಂತ ಮೊದಲೇ 1 ವರ್ಷ ಆದ್ಮೇಲೆ ಸತ್ತು ಹೋಗ್ತಾನೆ ಅಂತ ಹೇಳಿದ್ರೆ ಯಾರು ಮಾಡ್ಕೊತಾರ್ರಿ? ಯಾರು ತಯಾರಿಲ್ಲ. ಸಾವಿತ್ರಿ ಏನಂದ್ಲು, 1 ವರ್ಷನೋ 1 ತಿಂಗಳು 1 ದಿವಸನೋ ಲಗ್ನ ಮಾಡ್ಕೋತೀನಿ ಅವನ್ನೇ. ಯಾಕಂದ್ರೆ ಮನಸ್ಸಿನಿಂದ ಅವನನ್ನ ಗಂಡ ಸ್ವೀಕಾರ ಮಾಡಿಬಿಟ್ಟಿದ್ದೀನಿ ನಾನು. ಇದು 2ನೇದು ಮತ್ತೆ ಮಾಡ್ಕೊಳ್ಳಿಕ್ ಬರಂಗಿಲ್ಲ, ಅವಂಗ ಲಗ್ನ ಮಾಡಿಕೊಡ್ರಿ ಅಂತ ಹೇಳಿದ್ರು. ನಾರಂದ್ರು, ಅವರಪ್ಪ ಅಂದ್ರು, ಬೇಕಂತ ನೋಡು, ಬ್ಯಾರೆ ಮಾಡ್ಕೋ, ಬ್ಯಾರೆ ಹುಡುಕು, ಏನ್ ದೊಡ್ಡ ವಿಷಯ ಇಲ್ಲ. ಹಂಗೆಲ್ಲ ಇವ ಚಂದ ಅನಿಸ್ತಿಲ್ಲ, ಅವ ಬೇಡ, ಲಗ್ನ ಮಾಡ್ಕೊಂಡ್ರಿ, ಚಲೋ ಅನಿಸ್ತಿಲ್ಲ, ಇವ್ ಬಿಟ್ಟು ಹೋಗೋದು, ಮತ್ತೊಂದು ಮಾಡ್ಕೊಳ್ಳೋದು, ಅಂಗಡಿಯಾಗ ಸಿಗೋ ವಸ್ತುನ ಏನಿಲ್ಲ ಹುಚ್ಚನಂಗ. ಅದಕ್ಕೆ ಹಂಗೆಲ್ಲ ಇಲ್ಲ, ಒಮ್ಮೆ ಮಾಡಿಕೊಳ್ಳೋದು, ಹೆಂಗೆ ಇದ್ರು ಅದನ್ನ ಸರಿ ಮಾಡಿಕೊಂಡು ಹೋಗ್ಬೇಕೆ ಹೊರತಾಗಿ ಬಿಡೋದಿಲ್ಲ ಅಂತ. ಇದಕ್ಕೇನೆ ಸಾವಿತ್ರಿ ಯಾಕೆ ಅಜರಾಮರಣ ಅಂದ್ಲು ಅಂದ್ರೆ, ಗಂಡನ ಆಯಸ್ಸು ಕಡಿಮೆ ಇದೆ, ನನಗೆ ವೈಧವ್ಯ ಬರುತ್ತೆ ಅಂತ ಗೊತ್ತಿದ್ರೂ ಅದನ್ನ ಮೀರಿ ನಿಲ್ತೇನೆ ಅನ್ನುವಂತಹ ಧೈರ್ಯ ಮಾಡಿದ್ದಲ್ಲ. ಅದಕ್ಕಾಗಿ ಸಾವಿತ್ರಿ ಇತಿಹಾಸದ ಪುಟಗಳಲ್ಲಿ ಅಜರಾಮರರಾದರೆ ಹೊರತಾಗಿ ಬೇರೆ ಕಾರಣಕ್ಕಾಗಲ್ಲ. ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಸಂಕಲ್ಪ ಮಾಡಿರ್ತಾರ, ತ್ಯಾಗ ಮಾಡಿರ್ತಾರ ಅವರೆಲ್ಲ. ಆಯಿತು ಅಂತ ಈ ಅಶ್ವಪತಿ ದ್ಯುಮತ್ಸೇನ ಹೋಗಿ ಭೇಟಿಯಾಗಿ ತಮ್ಮ ಮಗಳನ್ನ ಅವನಿಗೆ ದಾನ ಮಾಡಿಕೊಡ್ತಾರೆ, ಕನ್ಯಾದಾನ ಮಾಡಿಕೊಡ್ತಾರೆ. ಅವರಿಗೆ ಯಾರಿಗೂ ಹೇಳೋದಿಲ್ಲ ಸಾವಿತ್ರಿ. ಹೇಳೋದಿಲ್ಲ, ನಾನು ನೋಡ್ಕೊಳ್ತೇನೆ ಉಳಿದದ್ದು ಅಂತ ಲಗ್ನ ಮಾಡಿಕೊಂಡು ವರ್ಷಗಳ ಕಾಲ ಅತ್ತೆ ಮಾವ ಗಂಡನ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಪ್ರಸಂಗ ಬರ್ತದೆ ಮುಂದೆ, ಎಲ್ಲ ಘಟನೆಗಳು ಆಗ್ತದೆ ಎನ್ನುವಂತಹ ಅಂಶವನ್ನು ತಿಳಿಸ್ತಾರೆ. ಮತ್ತೆ ನಾಳೆ ಸಿಕ್ಕಾಗ ಶ್ರೀ ಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತೆ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ. ಶ್ರೀ